ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकां। वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च। हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधा कान्ता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्ति वेदांता स्वामिन् इति नामिने। नमस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण ಎಲ್ಲರಿಗೂ ಎಲ್ಲರಿಗೂ ಅಧಿವೇಶನಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ। ಮೊದಲಿಗೆ ನಮ್ಮ ಇಸ್ಕಾನ್ ಸಂಸ್ಥಾಪನಾಚಾರ್ಯರಂತಹ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲಪ್ರಪಾದರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ನಮ್ಮ ಶಿಕ್ಷಾ ಗುರುಗಳಾದಂತಹ ಶ್ರೀ ಶೃಣಾಥ್ ಗಿರಿಧರದಾಸ್ ಪ್ರಭುಜಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಇಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿದಂತ ಎಲ್ಲ ವೈಷ್ಣವರ ಪಾದಗಳಿಗೆ ನಮಸ್ಕರಿಸಿ ನಾನು ಇವತ್ತಿನ ಒಂದು ಅಧಿವೇಶನವನ್ನ ಪ್ರಾರಂಭ ಮಾಡ್ತೇನೆ। ಇಂದು ನಾನು ಆಯ್ಕೆ ಮಾಡಿಕೊಂಡದ್ದು ಶ್ರೀಮದ್ ಭಾಗವತಂನ 7ನೇ ಸ್ಕಂದದ 14ನೇ ಅಧ್ಯಾಯ, ಆದರ್ಶ ಕೌಟುಂಬಿಕ ಜೀವನ ಅಂತ ಹೇಳಿ। ಈ ಒಂದು ಅಧ್ಯಾಯದಲ್ಲಿ ಏನಿದೆ ನಾವು ಚರ್ಚೆ ಮಾಡೋಣ। ಓಂ ನಮೋ ಭಗವತೆ ವಾಸುದೇವಾಯ। ಓಂ ನಮೋ ಭಗವತೆ ವಾಸುದೇವಾಯ। ಓಂ ನಮೋ ಭಗವತೆ ವಾಸುದೇವಾಯ। ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದಿರಯೇ। ನಷ್ಟಪ್ರಾಯೇಷು ಭದ್ರೇಷು ನಿತ್ಯ ಭಾಗವತ ಸೇವಯ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೆ। ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ। ನಮ ಪಂಕಜನಾಭಾಯ ನಮ ಪಂಕಜಮಾಲಿನೇ ನಮ ಪಂಕಜನೇತ್ರಾಯ ನಮಸ್ತೆ ಪಂಕಜಾಗ್ರಹೇ। ಹರೇ ಕೃಷ್ಣ। ಈ ಒಂದು ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಅಂದ್ರೆ ಇಲ್ಲಿ ಯುಧಿಷ್ಠಿರ ಮಹಾರಾಜರು ನಾರದ ಮುನಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ। ನಿಮ್ಗೆಲ್ಲ ಗೊತ್ತಿರ್ಬೋದು, ಭಾಗವತಂ ಅಂದ್ರೆ ಪ್ರಶ್ನೆ ಉತ್ತರ ಇರ್ತದೆ। ಇಲ್ಲಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜರಿಗೆ ಅಂದ್ರೆ ಯುಧಿಷ್ಠಿರ ಮಹಾರಾಜರ ಪ್ರಶ್ನೆಯನ್ನು ಏನ್ ಕೇಳ್ತಾರಪ್ಪ ಅಂತಂದ್ರೆ, ಗೃಹಸ್ಥರಾದ ನಮ್ಮಂತವರು ವೇದೋಕ್ತವಾದ ಮೋಕ್ಷ ಸಾಧನೆಯ ಉಪಾಯವನ್ನ ತಿಳಿಸಿ ದಯವಿಟ್ಟು ಅಂತ ಹೇಳಿ ಕೇಳ್ತಾರೆ। ಅವಾಗ ನಾರದ ಮುನಿಗಳು ಉತ್ತರವನ್ನ ಕೊಡ್ತಾರೆ। ನಾವು ಶ್ಲೋಕ 1ರಲ್ಲಿ ನೋಡೋದಾದ್ರೆ, ಶ್ರೀ ಯುಧಿಷ್ಠರ ಉವಾಚ
ಗೃಹಸ್ಥಯೇತಾಂ ಪದವಿಂ ವಿಧಿನಾ ಯೇನ ಚಾಂಜಸ ಯಾ ಯಾ ದೇವ ಋಷಿ ಬ್ರೂಹಿ ಮಾದೃಶೋ ಗ್ರಹ ಮೂಢದಿ. ಸೊ ಈ ರೀತಿಯಾಗಿ ಯುಧಿಷ್ಠಿರ ಮಹಾರಾಜರು ನಾರದ ಮುನಿಗಳನ್ನ ಕೇಳ್ತಾರೆ, ಮೋಕ್ಷ ಸಾಧನೆಗೆ ಉಪಾಯವನ್ನ ತಿಳಿಸಿ ದಯವಿಟ್ಟು ಅಂತ ಹೇಳಿ ಕೇಳ್ತಾರೆ. ಸೊ ಹಾಗಾಗಿ ಒಂದು ಆದರ್ಶ ಕೌಟುಂಬಿಕ ಜೀವನ ಯಾವ ತರ ಇರಬೇಕು ಅಂತ ಹೇಳಿ ಒಂದು ಇಡೀ ಅಧ್ಯಾಯದಲ್ಲಿ ನಮಗೆ ತಿಳಿಸಲಾಗಿದೆ. ಸೊ ಅಂದ್ರೆ ನಮ್ಮ ದೇಶಕಾಲ ಪಾತ್ರ ಅಂತ ಏನ್ ಹೇಳ್ತೇವೆ, ಸೊ ಹಾಗೆ ನಮ್ಮ ಗೃಹಸ್ಥ ಧರ್ಮ ಹೇಗಿರ್ಬೇಕಂತ ಹೇಳಿ ಇಲ್ಲಿ ನಾವು ತಿಳ್ಕೊಬಹುದು. ಸೊ ಏನು ಗೃಹಸ್ಥನ ಧರ್ಮಗಳ ಬಗ್ಗೆ ಏನು ನಾವು ತಿಳ್ಕೊಬೇಕಾದ್ರೆ ಇಲ್ಲಿ ಅಂದ್ರೆ ಯುಧಿಷ್ಠಿರ ಮಹಾರಾಜರು ತುಂಬಾ ಕುತೂಹಲವನ್ನ ವ್ಯಕ್ತಪಡಿಸಿದಾಗ ನಾರದ ಮುನಿಗಳು ಗೃಹಸ್ಥನ ಮೊಟ್ಟ ಮೊದಲ ಕರ್ತವ್ಯವೇನಪ್ಪಾ ಅಂತಂದ್ರ ವಾಸುದೇವನನ್ನು, ಕೃಷ್ಣನನ್ನು ಆಶ್ರಯಿಸಬೇಕು ಅಂತ ಹೇಳಿ ಅವರು ಸಲಹೆಯನ್ನ ನೀಡ್ತಾರೆ. ಅಂದ್ರೆ ವಿಧಿವತ್ತಾದ ಒಂದು ಭಕ್ತಿಯ ಸೇವೆಯ ಮೂಲಕ ಕೃಷ್ಣನನ್ನ ತೃಪ್ತಿಪಡಿಸಬೇಕು ಅಂತ ಹೇಳಿ ಅವರು ಉಪದೇಶವನ್ನ ಮಾಡ್ತಾರೆ. ಭಕ್ತಿ ಸೇವೆಯು ಅಂದ್ರೆ ಶಾಸ್ತ್ರಜ್ಞರ ಉಪದೇಶಗಳನ್ನು, ಭಕ್ತಿ ಸೇವಾನಿರತ ಭಕ್ತರ ಸಹವಾಸವನ್ನು ಅವಲಂಬಿಸಿದೆ. ಅಂದ್ರೆ ನಾವು ಭಕ್ತಿ ಸೇವೆಯನ್ನ ಯಾವಾಗಲೂ ಶ್ರವಣದಿಂದ ಆರಂಭವಾಗುತ್ತದೆ. ನಾವೆಲ್ಲ ಏನು ಪ್ರವಚನ ಇರ್ಬೋದು, ಆಮೇಲೆ ಏನು ಕೀರ್ತನೆ ಇರ್ಬೋದು, ಅಂದ್ರೆ ಶ್ರವಣದಿಂದನೇ ಭಕ್ತಿ ಅನ್ನುವಂಥದ್ದು ಆರಂಭವಾಗುತ್ತೆ. ಆತ್ಮ ಸಾಕ್ಷಾತ್ಕಾರ ಪಡೆದವರ ಆ ಒಂದು ಭಕ್ತರ ಬಾಯಿಂದ ನಾವು ಎಲ್ಲವನ್ನು ಕೇಳಿ ತಿಳಿದುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಗೃಹಸ್ಥನಿಗೆ ಹೆಂಡತಿ ಮಕ್ಕಳ ಅಥವಾ ಏನು ಒಂದು ಕೌಟುಂಬಿಕ ಮೋಹ ಅಂತ ಏನದ ಅದು ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಗೃಹಸ್ಥನು ತನ್ನ ಕುಟುಂಬವನ್ನ ಸಾಕಲು ನ್ಯಾಯನಿಷ್ಠೆಯಿಂದ ಸಂಪಾದನೆ ಮಾಡ್ಬೇಕು, ಆದ್ರೆ ಸುಮ್ಮನೆ ಹಣ ಕೂಡಿ ಹಾಕುವುದು ಅಂದ್ರೆ ಅಂದ್ರೆ ದುಡ್ಡಿನ ಹಿಂದೆ ನಾವು ಬೀಳಬಾರ್ದು. ಆ ರೀತಿ ನಾವು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾ ಆ ಒಂದು ಏನು ಹಣದ ವ್ಯಾಮೋಹದಲ್ಲಿ ಬೀಳಬಾರದು ಅಂತ ಹೇಳಿ, ಅಂದ್ರೆ ಅನಾವಶ್ಯಕವಾಗಿ ಐಹಿಕ ಸುಖಭೋಗಗಳನ್ನ ಹೆಚ್ಚಿಸಿಕೊಳ್ಳಬಾರದು ಜೀವನದಲ್ಲಿ. ನನಗೆ ಮನೆ, ಕಾರು, ಬಂಗ್ಲೆ, AC ಮತ್ತಿನ್ನೇನೇನೋ ನಾವು ಅಂಥದೆಲ್ಲ ಒಂದು ಸುಖ ಭೋಗಗಳನ್ನ ಹೆಚ್ಚಿಸಿಕೊಳ್ಳಬಾರದು ಅಂತ ಹೇಳಿ ಇಲ್ಲಿ ನಮಗೆ ಸಲಹೆಯನ್ನ ನೀಡ್ತಾರೆ. ಅಂದ್ರೆ ಗೃಹಸ್ಥನಾದವರು ತನ್ನ ಉಪಜೀವನಕ್ಕಾಗಿ ಬಾಹ್ಯವಾಗಿ ತುಂಬಾ ಸಕ್ರಿಯವಾಗಿದ್ರು ಕೂಡ ಏನು ಆಂತರ್ಯದಲ್ಲಿ ಐಹಿಕ ಲಾಭಗಳಿಗೆ ಅಂಟದೆ ಅವನು ಪೂರ್ಣ ಆತ್ಮ ಸಾಕ್ಷಾತ್ಕಾರವನ್ನ ಹೊಂದಿದವನಾಗಿರ್ಬೇಕು. ಅಂದ್ರೆ ತನ್ನ ಕುಟುಂಬದೊಡನೆ ಅವ್ರ ಜೊತೆ ಆಗ್ಲಿ ಅಥವಾ ಸ್ನೇಹಿತರೊಟ್ಟಿಗೆ ಆಗ್ಲಿ ಅವನ ವ್ಯವಹಾರವು ಕೇವಲ ಕರ್ತವ್ಯ ಪಾಲನೆಗಾಗಿ ಮಾತ್ರ ನಡೆಯಬೇಕು, ಹೊರತಾಗಿ ಆಡಂಬರ ಇರಬಾರದು ಅಂತ ಹೇಳಿ ನಮಗಿಲ್ಲಿ ಸಲಹೆಯನ್ನ ಕೊಡಲಾಗಿದೆ. ಅಂದ್ರೆ ಕುಟುಂಬದವರ ಒಂದು ಏನು ಮತ್ತು ಸಮಾಜದವರ ಉಪದೇಶಗಳನ್ನ ಮೇಲ್ನೋಟಕ್ಕೆ ನಾವು ಅದನ್ನ ಸ್ವೀಕಾರ ಮಾಡಿದ್ರು ಕೂಡ ಒಂದು ಆಂತರ್ಯದಲ್ಲಿ ನಾವು ವಾಸ್ತವವಾಗಿ ನಾವು ಗೃಹಸ್ಥರಾದಂಥವರು ಗುರುಗಳು ಮತ್ತು ಶಾಸ್ತ್ರದ ಉಪದೇಶದ ಪ್ರಕಾರ ನಡೆಯಬೇಕು ಅಂತ ಹೇಳಿ ನಮಗಿಲ್ಲಿ ಒಂದು ಸಲಹೆಯನ್ನ ಕೊಡ್ತಾರೆ. ಆಮೇಲೆ ಇನ್ನೇನಂದ್ರೆ ಧನಾರ್ಜನೆಗೆ ಬೇಸಾಯದ ಚಟುವಟಿಕೆಗಳನ್ನ ತೊಡಗಬೇಕು ಅಂತ ಹೇಳಿ, ಅಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಬೇಸಾಯ ಅಂದ್ರೆ ಕೃಷಿಯನ್ನೇ ನಾವು ಅವಲಂಬನೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾವಲ್ಲಿ ಬಹಳ ಅಂದ್ರೆ ಪ್ರಾಮಾಣಿಕವಾಗಿ ದುಡಿದು ಪ್ರಾಮಾಣಿಕವಾದಂತ ಒಂದು ಎಲ್ಲ ಜೀವಿಗಳ ಸೇವೆ ಮಾಡುವ ಒಂದು ಅವಕಾಶ ಇರ್ತದೆ. ಇಲ್ಲಾಂದ್ರೆ ಬೇರೆ ಒಂದು ಏನಾಗ್ತದೆ ಅಲ್ಲಿ ವ್ಯಾಪಾರ ಮತ್ತೇನು ಏನು ಮೋಸ ಅದು ಇದೆಲ್ಲ ನಡೀತಾ ಇದೆಯಲ್ಲ. ಹಾಗಾಗಿ ಒಂದು ನಾವು ಈ ಒಂದು ಹಣದ ಒಂದು ಧನಾರ್ಜನೆ ಅಂದ್ರೆ ನಾವು ದುಡ್ಡು ಗಳಿಸೋದು ಏನಾದ್ರು ನಮ್ಮ ಕುಟುಂಬ ಸಲಹುವುದಕ್ಕಾಗಿ ಏನಾದ್ರು ನಾವು ಕಾರ್ಯವನ್ನು ಮಾಡೋದಾದ್ರೆ ಬೇಸಾಯದಲ್ಲಿ ತೊಡಗ್ಬೇಕಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಹಾಗೆ ನಮಗೆ ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಇಲ್ಲಿ ಏನ್ ಹೇಳಿದೆ ಅಂದ್ರೆ ಕೃಷಿ ಗೋರಕ್ಷ ವಾಣಿಜ್ಯಂ, ಅಂದ್ರೆ ಕೃಷಿ ಮತ್ತು ಗೋರಕ್ಷಣೆ ಇದು ಬಹಳ ಮುಖ್ಯವಾಗಿ ನಮ್ಗಿಲ್ಲಿ ಸಲಹೆ. ಗೃಹಸ್ಥರ ಒಂದು ವಿಶೇಷ ಕರ್ತವ್ಯಗಳಾಗ್ತವೆ. ಅಂದ್ರೆ ಭಗವತ್ ಕೃಪೆಯಿಂದ ಹೆಚ್ಚಿನ ಹಣ ಬಂದ್ರೂ ಕೂಡ ಅಲ್ಲಿ ನಾವು ಅದನ್ನ ಕೃಷ್ಣ ಪ್ರಜ್ಞಾ ಆಂದೋಲನದಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ. ಅಂದ್ರೆ ಕೇವಲ ಇಂದ್ರಿಯ ಸುಖಕ್ಕಾಗಿ ಹೆಚ್ಚು ಹಣವನ್ನ ಸಂಪಾದಿಸಬಾರದು. ಅಂದ್ರೆ ಅವನು ಪ್ರಕೃತಿ ನಿಯಮಗಳ ಪ್ರಕಾರ ಅವನಿಗೆ ಏನು ದಂಡನೆಗೆ ಗುರಿ ಆಗುತ್ತಾನೆ ಅಂತ ಹೇಳಿ. ಅಂದ್ರೆ ಗೃಹಸ್ಥರಾದಂತವನು ಏನು ಕ್ಷುದ್ರ ಜಂತುಗಳು, ಪಶು ಪಕ್ಷಿಗಳು, ಏನು ಎಲ್ಲ ಜೀವಿಗಳ ಬಗ್ಗೆ ನಾವು ಪ್ರೀತಿಯನ್ನ ತೋರಿಸ್ಬೇಕು, ಅವುಗಳನ್ನ ನಾವು ನಮ್ಮ ಮಕ್ಕಳಂತೆ ನೋಡಿಕೊಳ್ಳಬೇಕು ಅಂತ ಇಲ್ಲಿ ನಮಗೆ ಸಲಹೆಯನ್ನು ಕೊಡಲಾಗಿದೆ. ಅಂದ್ರೆ ಗೃಹಸ್ಥನಾದವನು ಇಂದ್ರಿಯ ಸುಖಕ್ಕಾಗಿ ಪಶು ಪಕ್ಷಿಗಳನ್ನು ಕೊಲ್ಲಬಾರದು. ಅಂದ್ರೆ ನಾಯಿಗಳಿಗೂ
ಕ್ಷುದ್ರ ಜಂತುಗಳಿಗೂ ಕೂಡ ನಾವು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ನಾವು ಆಹಾರವನ್ನ ಕೊಟ್ಟು ಪೋಷಿಸಬೇಕು ಅಂತ ಹೇಳಿ ನಮಗಿಲ್ಲಿ ಸಲಹೆಯನ್ನ ಕೊಡ್ತಾರೆ. ಮತ್ತೆ ಇನ್ನು ಇಂದ್ರಿಯ ಸುಖಕ್ಕಾಗಿ ನಾವು ಇತರರನ್ನ ಶೋಷಿಸಬಾರದು. ವಾಸ್ತವವಾಗಿ ಶ್ರೀಮದ್ ಭಾಗವತದ ಪ್ರಕಾರ ಗೃಹಸ್ಥನು ಪ್ರತಿಯೊಬ್ಬರಿಗೂ ಕೂಡ ಜೀವನೋಪಾಯ ಕಲ್ಪಿಸುವ ಒಬ್ಬ ದೊಡ್ಡ ಕಮ್ಯುನಿಸ್ಟ್ ಅಂತ ಹೇಳಲಾಗಿದೆ. ಅಂದ್ರೆ ಗೃಹಸ್ಥನು ತನ್ನ ಬಳಿ ಇರುವುದೆಲ್ಲವನ್ನು ಕೂಡ ಭೇದ ಭಾವ ಮಾಡದೆ ಎಲ್ಲ ಜೀವಿಗಳಿಗೂ ಕೂಡ ನಾವು ಇದನ್ನ ಹಂಚಬೇಕು. ಇದಕ್ಕೆ ಒಳ್ಳೆಯ ವಿಧಾನವೆಂದರೆ ಪ್ರಸಾದವನ್ನ ಹಂಚೋದು. ನಮ್ಮಲ್ಲಿ ಇರ್ತಕ್ಕಂತ ಧಾನ್ಯಗಳಾಗ್ಲಿ ಏನಾಗ್ಲಿ ನಾವು ಅದನ್ನ ಪ್ರಸಾದವನ್ನ ಮಾಡಿ ನಾವು ಎಲ್ಲ ಜೀವಿಗಳಿಗೂ ಕೂಡ ನಾವು ಅದನ್ನ ಹಂಚಬೇಕು ಅಂತ ಹೇಳಿ. ಅಂದ್ರೆ ಭಗವತ್ ಕೃಪೆಯಿಂದ ಸಂಪಾದಿಸಿದಂತ ಹಣವನ್ನ ನಾವು ಏನ್ ಮಾಡ್ಬೇಕಂದ್ರ ಭಗವಂತನನ್ನ ಆರಾಧಿಸುವುದು, ಮತ್ತೆ ವೈಷ್ಣವರ ಋಷಿ ಮುನಿಗಳನ್ನು ಸತ್ಕರಿಸುವುದು, ಮತ್ತೆ ಸಾರ್ವಜನಿಕರು ಮತ್ತು ಇತರ ಜೀವಿಗಳಿಗೂ ಕೂಡ ಒಂದು ಪ್ರಸಾದವನ್ನ ಹಂಚುವುದು, ಮತ್ತೆ ಪಿತೃಗಳಿಗೆ ಪ್ರಸಾದವನ್ನ ಅರ್ಪಣೆ ಮಾಡುವುದು ಮತ್ತು ನನಗೂ ಪ್ರಸಾದವನ್ನ ಅರ್ಪಿಸಿಕೊಳ್ಳುವುದು. ಈ ತರ ಒಂದು 5 ಕಾರ್ಯಗಳನ್ನ ಇಲ್ಲಿ ನಮಗೆ ಸಲಹೆಯನ್ನ ಕೊಡಲಾಗಿದೆ. ಅಂದ್ರೆ ಗೃಹಸ್ಥರು ಮೇಲೆ ಹೇಳಿದಂತೆ ಎಲ್ಲರನ್ನು ಆರಾಧಿಸಲು ಸದಾ ಸಿದ್ಧನಾಗಿರಬೇಕು. ಭಗವಂತನಿಗೆ ಅರ್ಪಣೆ ಮಾಡದಂತ ಯಾವುದನ್ನು ಕೂಡ ಗೃಹಸ್ಥರು ಸೇವನೆ ಮಾಡಬಾರದು. ಭಗವದ್ಗೀತೆಯಲ್ಲಿ ಹೇಳಲಾಗಿದೆ, ಒಂದು 3ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಯಜ್ಞ ಶಿಷ್ಟಾಸಿನ್ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ. ಅಂದ್ರೆ ಭಗವದ್ಭಕ್ತರು ಯಜ್ಞಾವಶೇಷಗಳನ್ನು ಸೇವಿಸುವುದರಿಂದ ಅವರು ಎಲ್ಲ ಬಗೆಯ ಪಾಪಗಳಿಂದ ಮುಕ್ತರಾಗುತ್ತಾರೆ. ಗೃಹಸ್ಥನು ಪುರಾಣಗಳಲ್ಲಿ ಹೇಳಿರುವ ಪುಣ್ಯ ಕ್ಷೇತ್ರಗಳನ್ನ ಸಂದರ್ಶಿಸಬೇಕು. ಹೀಗೆ ಅವನು ತನ್ನ ಸಂಸಾರ, ಸಮಾಜ, ದೇಶ ಮತ್ತು ಮಾನವ ಕುಲದ ಒಳಿತಿಗಾಗಿ ಇಂದು ಭಗವಂತನ ಆರಾಧನೆಯಲ್ಲಿ ಪೂರ್ತಿಯಾಗಿ ನಿರತನಾಗಿರಬೇಕು ಅಂತ ಹೇಳಿ ಈ ರೀತಿ ನಮ್ಗೆ ಇಲ್ಲಿ ಸಲಹೆಯನ್ನ ಕೊಡ್ತಾರೆ. ಮತ್ತೆ ಮುಂದುವರೆದು ಏನ್ ಹೇಳ್ತಾರೆ ಅಂದ್ರೆ ಒಂದು ರಾಜನಿಗೆ ಗೃಹಸ್ಥರಾಗಿ ಮನೆಯಲ್ಲಿರುವವರನ್ನ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ನಮ್ಮ ಕುಟುಂಬವನ್ನ ನಾವು ಸಾಕಿ ಸಲುವುದಕ್ಕಾಗಿ ನಾವು ಕೆಲಸವನ್ನ ಮಾಡ್ಲೇಬೇಕು. ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಲೇಬೇಕು. ನಮ್ಮ ಕೆಲಸ ಕಾರ್ಯಗಳ ಫಲವನ್ನ ನಾವು ಅನುಭವಿಸುವ ಬದಲು ಆ ಒಂದು ಫಲವನ್ನ ಕೃಷ್ಣನಿಗೆ ಅರ್ಪಿಸಬೇಕು. ಈ ಜೀವನದಲ್ಲಿ ವಾಸುದೇವನನ್ನ ಹೇಗೆ ತೃಪ್ತಿಪಡಿಸಬೇಕು ಅಂತ ಹೇಳಿ ನಾವು ಭಾಗವತೋತ್ತಮರ ಸಹವಾಸದಿಂದ ತಿಳಿದುಕೊಳ್ಳಬೇಕು. ಅಂದ್ರೆ ನಾವು ಯಾವಾಗಲೂ ಕೂಡ ಭಗವದ್ ಭಕ್ತರ ಒಂದು ಸಹವಾಸದಲ್ಲಿ ಇರ್ಬೇಕು. ಆ ರೀತಿಯಾಗಿ ನಾವು ಅವರ ಒಂದು ಸಾಂಗತ್ಯವನ್ನ ಮಾಡಿದಾಗ ಅಂದ್ರೆ ಗೃಹಸ್ಥನಾದವನು ಭಗವಂತನಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದು ಹೇಗೆ ಅಂತ ಹೇಳಿ ನಾವು ತಿಳ್ಕೊಬಹುದು. ಭಗವದ್ಗೀತೆಯಲ್ಲಿ ಹೇಳಿದಾಗೆ 6ನೇ ಅಧ್ಯಾಯದಲ್ಲಿ ಹೇಳಿದೆ, ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ನ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿನ ಚಾಕ್ರಿಯ. ಅಂದ್ರೆ ತನ್ನ ಕರ್ಮ ಫಲಗಳಿಗೆ ಆಸಕ್ತನಾಗದವನು, ಕರ್ತವ್ಯವೆಂದು ಕರ್ಮ ಮಾಡುವವನು ಸನ್ಯಾಸಿ, ಅವನೇ ನಿಜವಾದ ಯೋಗಿ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಈ ಒಂದು ದೇವೋತ್ತಮ ಪರಮ ಪುರುಷನಾದ ವಾಸುದೇವನ ತೃಪ್ತಿಗಾಗಿ ನಾವು ಕೆಲಸ ಮಾಡಬೇಕು. ಪ್ರತಿಯೊಂದು ಕಾರ್ಯಗಳನ್ನ, ನಿತ್ಯದ ಕಾರ್ಯಗಳನ್ನ ಭಗವಂತನಿಗೆ ಅರ್ಪಿಸಬೇಕು ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಇದೇ ನಮ್ಮ ಜೀವನದ ಒಂದು ಧ್ಯೇಯವಾಗಿರ್ಬೇಕು ಅಂತ ಹೇಳಿ ನಮಗೆ ಇಲ್ಲಿ ನಿರ್ದೇಶನವನ್ನ ಕೊಡಲಾಗಿದೆ. ಅಂದ್ರೆ ನಾರದ ಮುನಿಗಳು ಇಲ್ಲಿ ಏನೋ ಹೇಳ್ತಾರೆ ಅಂದ್ರೆ ಬ್ರಹ್ಮಚಾರಿ, ವಾನಪ್ರಸ್ಥ ಮತ್ತು ಸನ್ಯಾಸಿ ಧರ್ಮಗಳನ್ನು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಇಲ್ಲಿ ಹೇಳಲಾಗಿದೆ. ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೃಹಸ್ಥರು ಹೇಗೆ ಬದುಕಬೇಕಂತ ಹೇಳಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಮೂಲ ತತ್ವ ಏನಪ್ಪಾ ಅಂತಂದ್ರೆ ಭಗವಂತನನ್ನ ತೃಪ್ತಿಪಡಿಸುವುದೇ ನಮ್ಮ ಮುಖ್ಯ ಗುರಿ. ನಾವು ನೋಡಿದ ಹಾಗೆ ಎಲ್ಲ ನಮ್ಮ ಪುರಾಣಗಳು, ಭಾಗವತಂ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲದರ ಸಂದೇಶ ಏನಪ್ಪಾ ಅಂದ್ರ ನಾವು ಭಗವದ್ ಭಕ್ತರಾಗ್ಬೇಕು, ಭಗವಂತನನ್ನ ಯಾವ ರೀತಿ ತೃಪ್ತಿಪಡಿಸಬೇಕು ಅಂತ ಹೇಳಿ ಅಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಹಾಗೆ ಗೃಹಸ್ಥನಾದಂತ ವ್ಯಕ್ತಿ ಮತ್ತೆ ಮತ್ತೆ ಸತ್ಸಂಗ ಮಾಡಿ ಶ್ರದ್ಧೆಯಿಂದ ಭಗವತ್ ಕೃತಾಮೃತಗಳನ್ನ ಶ್ರವಣ ಮಾಡಬೇಕು. ಆ ಭಗವಂತನ ಲೀಲೆಗಳನ್ನ, ಆ ಪುರಾಣಗಳಲ್ಲಿ ಹೇಳಿರುವ ಭಗವಂತನ ಅವತಾರಗಳ ಬಗ್ಗೆ ಶ್ರವಣ ಮಾಡಬೇಕು. ಅಂದ್ರೆ ನಾವು ಬರ್ತಾ ಬರ್ತಾ ಏನಂದ್ರೆ ಈ ಒಂದು ಹೆಂಡತಿ ಮಕ್ಕಳು ಅನ್ನುವಂಥದ್ದು ಏನು ಮೋಹ ಇದೆಯಲ್ಲ, ಆ ಮೋಹವನ್ನ ಸಾಧ್ಯವಾದಷ್ಟು ಕಳೆದುಕೊಳ್ಳಬೇಕು.
ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಗೃಹಸ್ಥರಿಗೆ ಹೆಚ್ಚು ಈ ಒಂದು ಇದರಲ್ಲಿ ಸಲಹೆ ಏನ್ ಕೊಡಲಾಗಿದೆ ಅಂದ್ರೆ, ಮತ್ತೆ ಮತ್ತೆ ಸತ್ಸಂಗವನ್ನ ಮಾಡಬೇಕು. ಅಂದ್ರೆ ಆ ಭಕ್ತರ ಸಾಂಗತ್ಯ ನಮಗೆ ತುಂಬಾ ಮುಖ್ಯವಾಗುತ್ತೆ ಅಂತ ಹೇಳಿ. ಸೊ ಅದಕ್ಕಾಗಿ ನಾವೆಲ್ಲ ನಮ್ಮ ಶಿಕ್ಷಾ ಗುರುಗಳು ಅವಾಗ ಅವಾಗ ಹೇಳ್ತಾ ಇರ್ತಾರೆ, ಸೊ ಯಾವಾಗ್ಲೂ ಭಕ್ತರ ಸಾಂಗತ್ಯದಲ್ಲಿರಿ ಅಂತ ಹೇಳಿ. ಅಂದ್ರೆ ಅದಕ್ಕೆ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಸೊ ಹಾಗಾಗಿ ನಾವು ಸದಾ ಭಕ್ತರ ಸಾಂಗತ್ಯದಲ್ಲಿ ಇರಬೇಕು ಅಂತ ಹೇಳಿ ನಮಗೆ ಇಲ್ಲಿ ಸಂದೇಶವನ್ನ ಕೊಡಲಾಗಿದೆ. ಸೊ ಅಂದ್ರೆ ಜಗತ್ತಿನಾದ್ಯಂತ ಇರುವ ಎಲ್ಲ ಗೃಹಸ್ಥರಿಗೆ ವಿಶೇಷವಾಗಿ ಶ್ರೀಮದ್ ಭಾಗವತದ ಮತ್ತು ಭಗವದ್ಗೀತೆಗಳನ್ನ ಶ್ರವಣ ಮಾಡುವಂತ ಒಂದು ಅವಕಾಶವನ್ನ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನ, ಅಂದ್ರೆ ನಮ್ಮ ಏನು ಇವತ್ತು ಇಸ್ಕಾನ್ ಟೆಂಪಲ್ ಇರ್ಬೋದು, ಆಮೇಲೆ ಭಕ್ತಿ ಕೇಂದ್ರಗಳಿರ್ಬೋದು, ಇಡೀ ಎಲ್ಲ ರಾಷ್ಟ್ರಾದ್ಯಂತ ಇರ್ಬೋದು, ಮತ್ತೆ ಬೇರೆ ದೇಶಗಳು ಇರ್ಬೋದು ಕೂಡ ಅಲ್ಲಿ ಕೃಷ್ಣ ಪ್ರಜ್ಞಾ ಆಂದೋಲನವನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಅಲ್ಲಿ ನಾವು ಸದಾ ಅಲ್ಲಿ ಭಕ್ತರ ಒಂದು ಸಾಂಗತ್ಯದಲ್ಲಿದ್ರೆ ಶ್ರವಣ ಕೀರ್ತನೆಗಳನ್ನ ಸೊ ಇಲ್ಲಿ ಮಾಡ್ಬೇಕಂತ ಹೇಳಿ ಇಲ್ಲಿ ನಮಗೆ ಬಹಳ ಒತ್ತು ಕೊಟ್ಟು ಹೇಳಲಾಗಿದೆ. ಅಂದ್ರೆ ಇಲ್ಲಿ ಮೂಢದಿ ಅಂತ ಒಂದು ಈ ಶ್ಲೋಕದಲ್ಲಿ ಪದ ಬಂತು. ಹಂಗಂದ್ರೆ ಏನಪ್ಪಾ ಅಂತಂದ್ರ ಜೀವನದ ಗುರಿಯನ್ನು ತಿಳಿಯದಂತ ವ್ಯಕ್ತಿ ಅಂತ ಹೇಳಿ. ಸೊ ಅಂದ್ರೆ ಪ್ರತಿಯೊಬ್ಬರು ನಾವು ಹುಟ್ಟಿನಿಂದ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರ ಏನು ದುಡಿಯೋದು ದುಡಿಯೋದು ದುಡಿಯೋದು. ಪ್ರತಿನಿತ್ಯ ಬೆಳಗಾದ್ರೆ ಏನು ನಾವು ಓಡ್ತಾ ಇರ್ತೀವಿ. ಅಂದ್ರೆ ಏನೋ ನಾವು ನೋಡ್ತಾ ಇರ್ತೀವಿ. ನಾನು ನಮ್ಮ ಬಿಡುವಿನ ಟೈಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ಸುಮ್ಮನೆ ಹಂಗೆ ಹೊರಗೆ ನಿಂತ್ರ ಯಾರ್ಯಾರೋ ತಮ್ಮ ವಾಹನಗಳನ್ನ ತಗೊಂಡು ತಮ್ಮ ಕಾರ್ಯಕ್ಷೇತ್ರಗಳಿಗೆ ಓಡ್ತಾ ಇರ್ತಾರೆ. ಯಾರು ಏನು ಕೈ ಮಾಡಿದ್ರು ಕೂಡ ಅವ್ರು ನಿಲ್ಲೋದಿಲ್ಲ. ಅಷ್ಟೊಂದು ಅವರಿಗೆ ಏನು ದುಡ್ಡು ಗಳಿಸ್ಬೇಕು, ಆ ತರ ಒಂದು ಅದರ ಒಂದು ದುಡ್ಡಿನ ಒಂದು ಗಳಿಕೆಗಾಗಿ ಅವರು ಓಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಸತ್ಸಂಗ ಅಂದ್ರೆ ಇವಾಗ ನಾವು ಸತ್ಸಂಗದಲ್ಲಿ ಯಾವಾಗ್ಲೂ ನಾವು ಯೂಶಲಿ ನಮ್ಮಲ್ಲಿ ಮುಧೋಳದಲ್ಲಿ ಸತ್ಸಂಗಕ್ಕೆ ಬರುವಂತ ಭಕ್ತರಿಗೆ ಕೇಳ್ತೇವೆ ನಾವು, ಸತ್ಸಂಗ ಬಹಳ ಮುಖ್ಯ. ಯಾಕಂತಂದ್ರೆ ಈಗ ನಾನು ಕಳೆದ ಬಾರಿ ನಮ್ಮ ಸತ್ಸಂಗಕ್ಕೆ ಒಂದು ಇಬ್ರು ಮಾತಾಜಿಗಳು ಬಂದಿರ್ಲಿಲ್ಲ. ಸೊ ನಾನು ಅದರಲ್ಲಿ ಒಬ್ರನ್ನ ಕೇಳಿದೆ, ಮಾತಾಜಿ ಯಾಕೆ ಒಂದು 2 ವಾರದಿಂದ ಕಾಣ್ತಾ ಇಲ್ಲ ಅಂತ ಹೇಳಿ. ಸೊ ಅವರಿಗೆ ಏನಾಗಿದೆ ಅಂದ್ರೆ ಯಾವುದೋ ಒಂದು ಪ್ರವಾಸಕ್ಕೆ ಹೋಗಿದ್ರು, ಅಲ್ಲಿ ಅವರ ಏನು ಕುಟುಂಬ ಸ್ನೇಹಿತರೆಲ್ಲರೂ ಇವರು ತಿಲಕ ಹಚ್ಕೊಂಡದ್ದು ಅಥವಾ ಏನು ಜಪಮಾಲೆ ಹಿಡಿದದನ್ನ ನೋಡಿ ಅವರು ಪಾಪ ಅವ್ರಿಗೆ ಏನ್ ಸಲಹೆ ಕೊಟ್ಟಿದ್ರು ಅಂದ್ರೆ, ಏನಿದು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಏನು ಇಷ್ಟೊಂದು ಅದರಲ್ಲಿ ಮಗ್ನರಾಗಿದ್ದೀರಿ ಅಂತ ಹೇಳಿ ಅವರಿಗೆ ಏನೋ ಒಂದು ಅನಕ್ ಮಾತಾಡೋದಾಗ್ಲಿ ಆ ತರ ಒಂದು ಮಾತಾಡ್ಬಿಟ್ರಂತ ಅವ್ರಿಗೆ. ಹಂಗಾಗಿ ಅವರು ಅದನ್ನ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ರು ಅವರು. ಅಂದ್ರೆ ನಾನು ಹೇಳಿದೆ ವಯಸ್ಸು ಎಷ್ಟು ನಿಮ್ಗೆ ಅಂತ ಕೇಳಿದೆ. ಸೊ 46 ಅವರಿಗೆ. ಅಂದ್ರೆ 46 ವಯಸ್ಸಿನಲ್ಲಿ ಕೂಡ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀವು ಇಷ್ಟೊಂದು ಭಕ್ತಿನಲ್ಲಿ ಮುಳುಗಿದ್ರೆ ಹೇಗೆ ಅಂತ ಹೇಳಿ ಅವರ ಒಂದು ತಂಗಿ ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ರಂತೆ. ಸೊ ಹಾಗಾಗಿ ನಾವು ಸತ್ಸಂಗ ಏನು ನಾವೇನು ಅಟೆಂಡ್ ಆಗ್ತೀವಿ, ಅದಕ್ಕಿಂತ ಮುಖ್ಯವಾಗಿ ಒಂದು ನಾವು ಇಲ್ಲಿ ಮುಧೋಳದಲ್ಲಿ ಪ್ರತಿ ವಾರ ಸತ್ಸಂಗ ಮಾಡ್ತೇವೆ ರವಿವಾರ ದಿನ. ಸೊ ಆ ಒಂದು ದಿನ ಬಿಟ್ಟು ಉಳಿದ 7 ದಿನ ಅಥವಾ ಒಂದು ಉಳಿದ 6 ದಿನಗಳ ಕಾಲ ನಾವು ಸೊ ಎಂತವರ ಸಾಂಗತ್ಯದಲ್ಲಿ ಇರ್ತೀವಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ನಾವು ಒಂದು ದಿನ ಮಾತ್ರ ಇಲ್ಲಿ ಭಕ್ತರ ಸಾಂಗತ್ಯದಲ್ಲಿ ಇರ್ತೇವೆ. ಒಂದು ಉಳಿದ ದಿನಗಳೆಲ್ಲ ವಾರ ಪೂರ್ತಿ ಅಭಕ್ತರ ಸಂಘದಲ್ಲಿ ಇರ್ತೇವೆ. ಸೊ ಹಾಗಾಗಿ ಅಭಕ್ತರ ಸಂಘದಲ್ಲಿದ್ದಾಗ ಸೊ ಏನೆಲ್ಲ ಚರ್ಚೆ ಮಾಡ್ತಾರ ಸೊ ತಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ನಾವು ಭಕ್ತರ ಸಾಂಗತ್ಯದಲ್ಲಿ ಇರುವುದು ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಆ ಒಬ್ಬರ ಭಕ್ತರು, ಆಮೇಲೆ ಇನ್ನೂ ಒಬ್ರು ನಮ್ಮ ಪ್ರಭುಜಿ ಇದ್ರು. ಸೊ ಅವರಿಗೆ ನಾನು ಪ್ರತಿನಿತ್ಯ ಅವ್ರು ಬಹಳ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಿದ್ರು ಸತ್ಸಂಗದಲ್ಲಿ. ನಾನು ಕೇಳಿದೆ ಅವರಿಗೆ. ಸೊ 2 ವಾರ ಬರ್ಲಿದ ತಕ್ಷಣ ಅವರು ಫೋನ್ ಮಾಡಿ ಕೇಳಿದಾಗ ಅವರು ಫೋನ್ ಎತ್ತಲಿಲ್ಲ. ಅವರ ತಂದೆಯವರು ಫೋನ್ ಎತ್ತಿದ್ರು. ಸೊ ಅವ್ರು ಹೇಳ್ತಾರೆ, ನಮ್ಮ ಮಗ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರು. ಯಾಕೆ ಸತ್ಸಂಗಕ್ಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ, ಅವ್ರೇನು ಮನೆಯಲ್ಲಿ ಪ್ರತಿದಿನ ಏನು ತುಳಸಿ ಪೂಜೆ, ಆಮೇಲೆ ನೈವೇದ್ಯ, ಭಗವಂತನ ಪೂಜೆ, ಆಮೇಲೆ 16 ಮಾಲೆ ಜಪ ಮಾಡ್ತಿದ್ರು, ಕಂಠಿ ಮಾಲೆಯನ್ನ ಧರಿಸಿದ್ರು. ಸೊ ಅವರು ಇವತ್ತ ಸತ್ಸಂಗಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ನನಗೆ ಆಶ್ಚರ್ಯ ಅನಿಸ್ತು. ಅವರ ತಂದೆಗೆ ನಾನು ಕೇಳಿದೆ, ಏನು ವಿಷಯ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಕಳೆದ 2 ದಿನದಿಂದ ಅವನು ಮನೆಯಲ್ಲಿರ್ತಕ್ಕಂಥ ತುಳಸಿ ಪಾಟ್ ಅನ್ನ ಎತ್ತಿ ಬೀದಿಗೆ ಹಾಕಿ ಏನು ಕೊರಳಲ್ಲಿರ್ತಕ್ಕಂಥ ಒಂದು ಏನು ಕಂಠಿ ಮಾಲೆಯನ್ನು ಕೂಡ ಹರಿದು ಹಾಕಿ ಜಪಮಾಲೆಯನ್ನು ಒಗೆದು ಅವನು ಇವತ್ತು ಜಪನೂ ಮಾಡ್ತಾ ಇಲ್ಲ, ಯಾವ್ದು ಮಾಡ್ತಾ ಇಲ್ಲ, ಯಾರೋ ಒಂದು ಕೆಟ್ಟ ಹುಡುಗರ ಸಾಂಗತ್ಯದಲ್ಲಿದ್ದಾನೆ, ಹೀಗಾಗಿ ನಮಗೂ ಕೂಡ ಅವನು ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಆಶ್ಚರ್ಯ ಅನಿಸ್ತು ನನಗೆ. ಸೊ ಅಂತ ಒಬ್ಬ 16 ಮಾಲೆ ಜಪ ಮಾಡತಕ್ಕಂತ ಭಕ್ತ ಇವತ್ತ ಭಕ್ತಿಯಿಂದ ಹೊರಗೆ ಹೋಗಿದ್ದಾನಂತಂದ್ರೆ
ನಾವು ಪ್ರತಿನಿತ್ಯ ನಮ್ಮ ಎಂತ ಜನರ ಜೊತೆ ನಮ್ಮ ಸಾಂಗತ್ಯ ಇದೆ ಅನ್ನುವಂಥದ್ದು ಕೂಡ ಬಹಳ ಇಲ್ಲಿ ಮುಖ್ಯವಾಗುತ್ತೆ. ಸೊ ಹಾಗಾಗಿ ನಾವು ಇದನ್ನ ನಾವು ನೋಡ್ಕೋಬೇಕಾದಂಥದ್ದು. ಒಂದು ದಿನ ಮಾತ್ರ ಸತ್ಸಂಗಕ್ಕೆ ಬಂದ್ರೆ ಇಡೀ ವಾರ ಪೂರ್ತಿ ನಾವು ಎಂತ ಜನರ ಒಂದು ಸಾಂಗತ್ಯದಲ್ಲಿ ಇರ್ತೇವೆ, ಅದು ಕೂಡ ತುಂಬಾ ಬಹಳ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರ ಆ ಮೇಲಿಂದ ಮೇಲೆ ಭಗವಂತನ ಲೀಲೆಗಳು, ಪ್ರವಚನಗಳು, ಉಪನ್ಯಾಸಗಳನ್ನ ನಾವು ಕೇಳ್ಬೇಕು ಅಂತ ಹೇಳಿ. ಇವಾಗ ಏನಾಗಿದೆ ಅಂದ್ರ ಒಂದು ಕಲಿಯುಗದಲ್ಲಿ ಎಲ್ಲಾ ಯಂಗ್ ಜನರೇಷನ್ ಅಂತ ನಾವ್ ಏನ್ ಹೇಳ್ತೀವಿ, ಇವರೆಲ್ಲ ಏನಾಗಿದೆ ಅಂತಂದ್ರ ಆ ಮಾಂಸ ಭಕ್ಷಣೆ, ಜೂಜಾಟ, ಕುಡಿತ, ಮತ್ತೆ ಏನು ವ್ಯಭಿಚಾರ, ಇದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಯಾಕಂದ್ರೆ ಅದು ಮಾಡೋದೇ ಒಂದು ನಮ್ಮ ಜೀವನದ ಗುರಿ ಅಂತ ಹೇಳಿ ಆ ಒಂದು ಏನು ಆ ಇವತ್ತಿನ ಒಂದು ಪೀಳಿಗೆ, ಯುವ ಪೀಳಿಗೆ ಒಂದು ಭಾವವನ್ನ ಅವರು ತಾಳಿದ್ದಾರೆ. ಸೊ ಅಲ್ಲಿ ಆ ಭಕ್ತರು ಯಾರಾದ್ರೂ ಇದ್ರೆ ಸೊ ಅವ್ರ ಜೊತೆ ಒಂದು ಒಂದು ಅರ್ಧ ಗಂಟೆ ಕೂಡ ಇರಕ್ ಆಗುದಿಲ್ಲ. ಸೊ ಹಾಗಾಗಿ ಆ ಒಂದು ಪಾಪ ಬುದ್ಧಿಯನ್ನು ಗೃಹಸ್ಥರು ತೊರೆದು ಶುದ್ಧರಾಗಬೇಕು ಅಂತ ಹೇಳಿ ನಮಗೆ ಈ ಅಧ್ಯಾಯದಲ್ಲಿ ಅವರು ನಮಗೆ ಸಲಹೆಯನ್ನ ನೀಡ್ತಾರೆ. ಸೊ ಈ ರೀತಿಯಾಗಿ ನಾವು ಆ ಏನು ಭಕ್ತರ ಸಾಂಗತ್ಯ ಮಾಡೋದರಿಂದ ನಾವು ಬೆಳಕನ್ನ ಕಾಣಬಹುದು ಅಂತ ಹೇಳಿ. ಸೊ ಹಂಗಾಗಿ ಆ ಪುಣ್ಯ ಶ್ರವಣ ಕೀರ್ತನ ಅಂದ್ರೆ ಕೇವಲ ಕೀರ್ತನದಲ್ಲಿ ಪಾಲ್ಗೊಳ್ಳುವುದರ ಮೂಲಕ, ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದರಿಂದ ಮತ್ತು ಭಗವದ್ಗೀತೆಯನ್ನ ಕೇಳುವುದರಿಂದ, ವಿಶೇಷವಾಗಿ ಪ್ರಸಾದವನ್ನ ಸ್ವೀಕರಿಸುವುದರಿಂದ ಗೃಹಸ್ಥನು ಪರಿಶುದ್ಧನಾಗಬಹುದು ಅಂತ ಹೇಳಿ ಇಲ್ಲಿ ನಮಗೆ ಒಂದು ಸಂದೇಶವನ್ನ ಕೊಡಲಾಗಿದೆ. ಮತ್ತೆ ಇಲ್ಲಿ ವಿಶೇಷವಾಗಿ ಹೇಳುವುದಾದ್ರ ಇನ್ನೊಂದು ಮಾತಿದೆ ಇಲ್ಲಿ, ಶೃಣ್ವನ್ ಅಂತ ಹೇಳಿ, ಶೃಣ್ವನ್ ಭಗವತೋ ವೀಕ್ಷಂ ಅವತಾರ ಕಥಾಮೃತಂ. ಅಂದ್ರೆ ಒಬ್ಬನು ಒಂದು ಸಲ ಪೂರ್ತಿಯಾಗಿ ನಾನು ಭಗವದ್ಗೀತೆಯನ್ನ ಓದಿದ್ದೇನೆ ಅಥವಾ ಕೇಳಿದ್ದೇನೆ ಅಂತ ಹೇಳಿ ಇನ್ ಮುಂದೆ ಏನು ಕೇಳೋದು ಬೇಕಾಗಿಲ್ಲ ಅಂತ ಹೇಳಿ ನಾವು ಭಾವಿಸಬಾರದು ಅಂತ ಹೇಳಿ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಅಭೀಕ್ಷಣಂ ಅಂದ್ರೆ 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 ಏನು ಈ ಪದದ ಅರ್ಥ ಅಂದ್ರೆ ನಾವು ಅದನ್ನೇ ಮತ್ತೆ ಮತ್ತೆ ಕೇಳ್ಬೇಕು. ಸೊ ನಾವು ಅದನ್ನ ನಿಲ್ಲಿಸಬಾರದು ಇಲ್ಲಿಗೆ ಅಂತ ಹೇಳಿ. ಈ ಒಂದು ವಿಷಯಗಳನ್ನ ಅನೇಕ ಸಲ ಓದಿದ್ರು ಕೂಡ ಅದನ್ನ ಮತ್ತೆ ಮತ್ತೆ ನಾವು ಓದಬೇಕು, ಆ ಪ್ರವಚನಗಳನ್ನ ಕೇಳ್ಬೇಕು. ಯಾಕಂದ್ರೆ ಇದೊಂದು ಕೃಷ್ಣ ಪರಮಾತ್ಮನ ಮಾತುಗಳು, ಧ್ವನಿಗಳು. ಸೊ ಆ ಒಂದು ಕೃಷ್ಣನ ಭಕ್ತರ ಮಾತುಗಳನ್ನ, ಅವರ ಮಾತುಗಳು ಅಮೃತ ಸಮಾನವಾಗಿರ್ತದೆ ಅಂತ ಹೇಳಿ. ಅಂದ್ರೆ ಈ ಅಮೃತವನ್ನ ವ್ಯಕ್ತಿಯು ಹೆಚ್ಚು ಹೆಚ್ಚು ಬಾರಿ ಪಾನ ಮಾಡಿದಷ್ಟು ಅವನು ನಿತ್ಯ ಜೀವನದಲ್ಲಿ ಹೆಚ್ಚು ಮುಂದುವರಿಯುತ್ತಾನೆ ಅಂತ ಹೇಳಿ. ಅಂದ್ರೆ ಮಾನವ ಜನ್ಮ ಇರುವುದು ಮೋಕ್ಷವನ್ನು ಸಾಧಿಸಲಿಕ್ಕಾಗಿ. ಸೊ ಆದ್ರೆ ಕಲಿಯುಗದಲ್ಲಿ ಈ ಒಂದು ಕಲಿಯುಗದ ಪ್ರಭಾವದಿಂದ ನಾವು ಗೃಹಸ್ಥರು ಪ್ರತಿನಿತ್ಯ ಏನಂದ್ರೆ ಕತ್ತೆಗಳ ಹಾಗೆ ನಾವು ದುಡಿತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಸೊ ಬೆಳಗಾಗಿ ಎದ್ದು ಕೂಡಲೇ ನಾವು ಹೊಟ್ಟೆಪಾಡಿಗಾಗಿ 106 ಮೈಲು ಓಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನೋಡ್ಬೋದು ನೀವು ಮುಂಬೈ, ಆಮೇಲೆ ಕಲ್ಕತ್ತಾ, ಹೈದರಾಬಾದ್ ಇಂತಹ ಸಿಟಿಗಳಲ್ಲಿ ಸೊ ಜನರ ಪ್ರತಿನಿತ್ಯ ಅವರ ಚಟುವಟಿಕೆಯನ್ನು ನೋಡಿದ್ರೆ ಒಂದು ಕಚೇರಿಗೋ ಅಥವಾ ಕಾರ್ಖಾನೆಗೋ ತುಂಬಾ ಕಷ್ಟಪಟ್ಟು ದೂರ ದೂರ ಅವರು ಹೋಗ್ತಾರೆ. ಅಲ್ಲಿ ದುಡಿದ ನಂತರ ಮತ್ತೆ ವಾಪಸ್ ಮನೆಗೆ ಬರ್ಬೇಕಂದ್ರೂ ಕೂಡ 3-4 ಗಂಟೆ ಪ್ರಯಾಣ ಮಾಡ್ಬೇಕು ಅವರು. ಸೊ ಹಾಗಾಗಿ ಈ ಒಂದು ಏನು 10 ಗಂಟೆ ಮಲಗಬೇಕು, ಮತ್ತೆ ಯಥಾ ಪ್ರಕಾರವಾಗಿ ಕಚೇರಿ ಕಾರ್ಖಾನೆಗೆ ಹೋಗಲು ಬೆಳಗ್ಗೆ ಎದ್ದು ಮತ್ತೆ ಹೋಗ್ಬೇಕು. ಆದ್ರೆ ಈ ಬಗೆಯ ದುಡಿಮೆಯನ್ನ ಇಲ್ಲಿ ಏನ್ ಹೇಳಲಾಗಿತ್ತು ಅಂದ್ರೆ ಶಾಸ್ತ್ರಗಳಲ್ಲಿ ಅಮೇಧ್ಯವನ್ನು ತಿನ್ನುವ ಹಂದಿಗಳ ಜೀವನವೆಂದು ಕರೆಯಲಾಗಿದೆ. ನಾಯಂ ದೇಹೋ ದೇಹ ಭಾಜಾಂ ನೈಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿದ್ಭುಜಾಮ್ಯೆ. ಅಂದ್ರೆ ಮಾನವ ಜನ್ಮ ಪಡೆದಿರುವುದು ಭೌತ ದೇಹವುಳ್ಳ ಜೀವಿಗಳೆಲ್ಲ ಕೇವಲ ಇಂದ್ರಿಯ ಸುಖಕ್ಕಾಗಿ ಅಮೇಧ್ಯವನ್ನು ತಿನ್ನುವಂತ ನಾಯಿ ಮತ್ತು ಹಂದಿಗಳ ಹಾಗೆ ಹಗಲು ರಾತ್ರಿ ದುಡಿಯಬಾರದು ಅಂತ ಹೇಳಲಾಗಿದೆ. ಅಂದ್ರೆ ಶ್ರೀಮದ್ ಭಾಗವತದ ಮತ್ತು ಭಗವದ್ಗೀತೆಗಳನ್ನ ಶ್ರವಣ ಮಾಡಲು ಅವರು ಸ್ವಲ್ಪ ಸಮಯವನ್ನ ಅದಕ್ಕಾಗಿ ಮೀಸಲಿಟ್ಟಿರ್ಬೇಕು. ಇದೇ ಒಂದು ವೈದಿಕ ಸಂಸ್ಕೃತಿ ಅಂತ ಹೇಳಿ. ಅಂದ್ರೆ ಜೀವನೋಪಾಯಕ್ಕಾಗಿ ಹೆಚ್ಚಂದ್ರೆ 8 ಗಂಟೆ ಕೆಲಸ ಮಾಡಬಹುದು. ಅದರ ನಂತರ ಗೃಹಸ್ಥನಾದವರು ಮಧ್ಯಾಹ್ನ ಅಥವಾ ಸಾಯಂಕಾಲ ಈ ಒಂದು ಭಗವಂತನ ಲೀಲೆಗಳನ್ನ, ಅವತಾರಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳಲು ನಮ್ಮ ಏನು ಭಗವದ್ ಭಕ್ತರ ಸಹವಾಸದಲ್ಲಿ ಇರಬೇಕು ಅಂತ ಹೇಳಿ ನಮಗೆ ಇಲ್ಲಿ ಸಲಹೆಯನ್ನ ಕೊಡಲಾಗ್ತದೆ. ಅಂದ್ರೆ ಗೃಹಸ್ಥರು ಕೃಷ್ಣನ ಕಥೆಗಳನ್ನ ಶ್ರವಣ ಮಾಡುವ ಬದಲು ಕಚೇರಿಗಳಲ್ಲಿ ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಗೃಹಸ್ಥರಾದವರು ಒಂದು 10 ಗಂಟೆಗಳ ಕಾಲ ಬಿಡುವಿಡದೆ ದುಡಿದು ಏನ್ ಮಾಡ್ತಾ ಇದಾರೆ ಅಂದ್ರೆ ಅಸುರರು ಮತ್ತು ಅಭಕ್ತರ ಒಂದು ರಾಜಕೀಯ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದಾರೆ. ಸೊ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಮಾಂಸ ಭಕ್ಷಣೆ ಮತ್ತು ಕುಡಿದು ಮಜಾ ಮಾಡಲು ಏನ್ ಮಾಡ್ತಾರೆ ಅಂದ್ರೆ ಕ್ಲಬ್ಬಿಗೋ ಅಥವಾ ಏನೋ ಯಾವ್ದೋ ಒಂದು ಬಾರ್ಗೋ ಎಲ್ಲೋ ಹೋಗಿ ಕಾಲಹರಣ ಮಾಡ್ತಾರೆ. ಇದು ಗೃಹಸ್ಥ ಜೀವನವಲ್ಲ ಅಂತ ಹೇಳಿ ನಮಗೆ ಇಲ್ಲಿ ಹೇಳಲಾಗಿದೆ. ಇದಕ್ಕೆ ನಾವೇನಂತೀವಿ? ಅಸುರಿ ಜೀವನ ಅಂತ ಹೇಳ್ತೀವಿ.
ಸೊ ಜಗತ್ತಿನಾದ್ಯಂತ ಏನು ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನ ಕೇಂದ್ರಗಳಿವೆ, ಅಂತ ಒಂದು ಕೇಂದ್ರಗಳಿಗೆ ನಾವು ಹೋಗಿ ಏನು ನಾವು ಕೃಷ್ಣನ ಬಗ್ಗೆ ಏನು ಅವನ ಒಂದು ಲೀಲೆಗಳ ಬಗ್ಗೆ ಕೇಳೋದಾಗ್ಲಿ, ತಿಳಿದುಕೊಳ್ಳೋದಾಗ್ಲಿ ಸೊ ನಾವು ಮಾಡ್ಬೇಕು ಅಂತ ಹೇಳಿ ನಮ್ಮೆಲ್ಲಾ ಇಸ್ಕಾನ್ ಭಕ್ತಿ ಕೇಂದ್ರಗಳಾಗ್ಲಿ, ಇಸ್ಕಾನ್ ದೇವಸ್ಥಾನಗಳಾಗ್ಲಿ, ಸೊ ನಾವು ಇದೇ ಕಾರ್ಯವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಭಕ್ತರಿಗೆ ಪ್ರಸಾದವನ್ನು ಕೊಡೋದು, ಅವರಿಗೆ ಪ್ರವಚನ ಭಾಗವತಮ್ಮನ ನಾವು ಅಂದ್ರೆ ಹೇಳುವಂಥದ್ದು, ಈ ತರ ಎಲ್ಲ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಭಗವದ್ ಭಕ್ತರು. ಸೊ ಹಾಗಾಗಿ ಗೃಹಸ್ಥರಾದವರು ಅಲ್ಲಿಗೆ ಮೇಲಿಂದ ಮೇಲೆ ಹೋಗ್ತಾ ಇರ್ಬೇಕು, ಭಗವಂತನ ಪ್ರಸಾದವನ್ನ ಸೇವನೆ ಮಾಡ್ತಾ ಇರ್ಬೇಕು ಅಂತ ಹೇಳಿ ನಮಗಿಲ್ಲೇ ಸಂದೇಶವನ್ನ ಕೊಡ್ತಾರೆ. ಆಮೇಲೆ ಏನು ಪ್ರಾಣಧಾರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದುಡಿಬೇಕು ಅಂತ ಹೇಳಿ. ಅಂದ್ರೆ ಪ್ರಾಣಧಾರಣೆ ಅಂದ್ರೆ ನಾವು ಜೀವನ ಮಾಡ್ಲಿಕ್ಕೆ, ಅಂದ್ರೆ ಒಂದು ಸರಳ ಜೀವನ ಮಾಡ್ಲಿಕ್ಕೆ ನಾವು ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಮಾತ್ರ ದುಡಿಬೇಕು ಅಂತ ಹೇಳಿ. ಇಲ್ಲಿ ಏನು ಬುದ್ಧಿವಂತನಾದವನು ಮಾನವ ಸಮಾಜದಲ್ಲಿ ಸಾಂಸಾರಿಕ ವಿಷಯಗಳಲ್ಲಿ ಹೊರಕ್ಕೆ ಬಹಳಷ್ಟು ಅಂಟಿದಂತೆ ಕಂಡರೂ ಕೂಡ ಅಂಟಿಯೂ ಅಂಟದಂತೆ ಇರಬೇಕು ಅಂತ ಹೇಳಿ. ಅಂದ್ರೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಅಷ್ಟು ಬಹಳ ನಮಗೆ ಸರಿ ಅಲ್ಲ ಅಂತ ಹೇಳಿ. ಸೊ ಹಂಗಾಗಿ ಈ ಒಂದು ಆದರ್ಶ ಕುಟುಂಬ ಜೀವನ ಇದೆ, ಇದಕ್ಕೆ ನಾವು ಆದರ್ಶ ಕುಟುಂಬ ಜೀವನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಈ ರಮಾನಂದ ರಾಯರನ್ನ ಜೀವನದ ಗುರಿಯ ಬಗ್ಗೆ ಕೇಳಿದಾಗ ಅಲ್ಲಿ ರಾಮಾನಂದ ರಾಯರು ಹೇಳ್ತಾರೆ, ವೇದಶಾಸ್ತ್ರಗಳು ಹೇಳಿರುವಂತೆ ಇಲ್ಲಿ ವರ್ಣನೆಯನ್ನು ಕೊಡ್ತಾರೆ. ಏನಂದ್ರೆ ಬ್ರಾಹ್ಮಣನಾಗಲಿ, ಶೂದ್ರನಾಗಲಿ, ಸನ್ಯಾಸಿಯಾಗಲಿ ತನ್ನ ನೆಲೆಯಲ್ಲಿ ಇದ್ದುಕೊಂಡು, ಅಂದ್ರೆ ಜೀವನದ ಪುರುಷಾರ್ಥದ ಬಗ್ಗೆ ಜಿಜ್ಞಾಸೆಯನ್ನ ಮಾಡಲು ಪ್ರಯತ್ನಿಸಬೇಕು ಅಂತ ಹೇಳಿ ಇಲ್ಲಿ ವಿವರಣೆ ಕೊಡ್ತಾಳೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಂದ್ರೆ ಮಾನವ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಳುವ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳುವ ಬಗ್ಗೆ ಜಿಜ್ಞಾಸೆಯನ್ನ ಹೊಂದಬೇಕು ಅಂತ ಹೇಳಿ. ಅಂದ್ರೆ ಪಶು ಪಕ್ಷಿಗಳಂತೆ ನಾವು ಅನಾವಶ್ಯಕವಾಗಿ ತಿನ್ನೋದು, ಮಲಗೋದು, ಮತ್ತೆ ಏನು ಮಕ್ಕಳು ಹುಟ್ಟಿಸೋದು, ಈ ರೀತಿಯಾದ ಕೆಲಸಗಳಲ್ಲಿ ತೊಡಗಿ ನಾವು ಮತ್ತೆ ಮತ್ತೆ ಏನ್ ಮಾಡ್ತೀವಿ, ಹುಟ್ಟು, ಸಾವು ಮತ್ತು ಮುಪ್ಪು ಮತ್ತು ಕಾಯಿಲೆಗಳಿಗೆ ಏನು ಸಿಲುಕಿಸುವ ಒಂದು ಮಾಯಾಪಾಶದಿಂದ ಬಿಡುಗಡೆಯನ್ನು ಹೊಂದಲು ಪ್ರಯತ್ನಿಸದಿರುವವನು ಇನ್ನೂ ಕೀಳು ಜನ್ಮಗಳಲ್ಲಿ ಹುಟ್ಟುವಂತೆ ಶಿಕ್ಷಿಸಲ್ಪಟ್ಟು ಪ್ರಕೃತಿಯ ನಿಯಮಗಳ ಪ್ರಕಾರ ವಿಕಾಸ ಕ್ರಿಯೆಗೆ ಒಳಗಾಗಬೇಕಾಗುತ್ತದೆ. ಅಂತಂದ್ರೆ ಪ್ರಕೃತಿ ಕ್ರಿಯಮಾನಾನಿ ಗುಣೈ ಕರ್ಮಾನಿ ಸರ್ವಶ, ಅಂದ್ರೆ ಪ್ರಕೃತಿಯ ನಿಯಮದ ಪ್ರಕಾರ ಏನು ಪೂರ್ಣ ಒಂದು ಹಿಡಿತಕ್ಕೊಳಪಟ್ಟು ಆ ಜೀವಿಯು ಮತ್ತೆ ಮತ್ತೆ ಕೀಳು ಜನ್ಮದಲ್ಲಿ ಒಂದು ಹುಟ್ಟುವಂತಹದೊಂದು ಏನು ನಮಗೆ ಶಿಕ್ಷೆ ಅಂತ ಹೇಳಿ. ಅದಕ್ಕೆ ಇಲ್ಲಿ ನಿಜವಾದ ಸಮಸ್ಯೆ ಏನಪ್ಪಾ ಅಂದ್ರೆ ಹುಟ್ಟು, ಸಾವು ಮತ್ತು ಮುಪ್ಪು, ಅದರಿಂದ ನಾವು ಬಿಡುಗಡೆಯನ್ನ ಹೊಂದಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಬಿಡುಗಡೆಯನ್ನ ಸಾಧಿಸುವುದು ಮತ್ತು ಅನಾವಶ್ಯಕವಾಗಿ ಸೌಕರ್ಯಗಳನ್ನ ಸೃಷ್ಟಿಸದೇ ಇರುವುದು ವೈದಿಕ ಸಂಸ್ಕೃತಿಯ ಒಂದು ಮೂಲ ತತ್ವ ಅಂತ ಹೇಳಿ. ಅಂದ್ರೆ ತಂತಾನೇ ಯಾವ ಜೀವನೋಪಾಯ ನಮಗೆ ಇವತ್ತು ಸಿಕ್ಕಿದೆ, ನಮಗೆ ಎಂತ ಜೀವನ ಸಿಕ್ಕಿದೆ, ನಾವು ಎಲ್ಲೆಲ್ಲಿ ಇದೀವಿ, ಏನೇನ್ ಕೆಲಸ ಮಾಡ್ತಾ ಇದ್ದೀವಿ, ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ತೃಪ್ತನಾಗಬೇಕು. ಸೊ ಆಧುನಿಕ ಒಂದು ಲೌಕಿಕ ಸಂಸ್ಕೃತಿಯ ಆದರ್ಶ ಸಂಸ್ಕೃತಿಗೆ ತದ್ವಿರುದ್ಧವಾದದ್ದು. ಅಂದ್ರೆ ಪ್ರತಿನಿತ್ಯ ನಾವು ಆಧುನಿಕ ಸಮಾಜದ ನಾಯಕರೆನಿಸಿಕೊಂಡವರನ್ನ ಇವತ್ತು ನಾವು ನೋಡ್ಬೋದು. ಸೊ ಏನು ಜನನ ಮರಣ ಮುಪ್ಪು ಮತ್ತು ಸಾವುಗಳ ಚಕ್ರಕ್ಕೆ ಹೆಚ್ಚು ಹೆಚ್ಚು ಅವ್ರನ್ನ ಸಿಲುಕಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನಾವು ನಮ್ಮ ಜೀವನ ವಿಧಾನವನ್ನ ಗೃಹಸ್ಥರಾದಂತವರು ಬದಲಾಯಿಸ್ಕೊಳ್ಲೇಬೇಕು ಅಂತ ಹೇಳಿ. ಸೊ ಮತ್ತೆ ಇನ್ನು ಮುಂದೆ ಏನ್ ಹೇಳ್ತಾರಂದ್ರೆ, ಭಗವಂತನು ಸೃಷ್ಟಿಸಿದ ನೈಸರ್ಗಿಕ ಉತ್ಪನ್ನಗಳೆಲ್ಲವನ್ನೂ ಕೂಡ ಜೀವಿಗಳ ಪೋಷಣೆಗೆ ಬಳಸಬೇಕು. ಅಂದ್ರೆ ಜೀವನಾವಶ್ಯಕ ವಸ್ತುಗಳು ಒಂದು 3 ಬಗೆ ಅಂತ, ಒಂದು ಆಕಾಶದಿಂದ ಉತ್ಪನ್ನವಾಗುವಂಥದ್ದು, ಮತ್ತೆ ಭೂಮಿಯಿಂದ ಉತ್ಪನ್ನವಾಗುವಂಥದ್ದು, ಮತ್ತೆ ಇನ್ನೊಂದು ವಾತಾವರಣದಿಂದ ಉತ್ಪನ್ನವಾಗುವಂಥದ್ದು. ಈ ಒಂದು ನಮ್ಮ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಹೇಳಿರುವಂತೆ ಜೀವಿಗಳಾದ ನಾವು ಭಗವಂತನ ಮಕ್ಕಳು. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜ ಪಿತ ಅಂತ ಹೇಳಿ. ಅಂದ್ರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳು ಜನ್ಮ ತಾಳ್ತವೆ. ಆ ಒಂದು ಪ್ರತಿಯೊಂದು ಜೀವಿಗೂ ಕೂಡ ಬೀಜ ಪ್ರದಾತ ತಂದೆ ಯಾರು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೋಬಹುದು. ಹಂಗಾಗಿ ಪರಮ ಪ್ರಭುವಿನ ಏನು ಶ್ರೀಕೃಷ್ಣನ ಬಗೆಯ ನಾನಾ ಜೀವರಾಶಿಗಳ ಏನು ಭಗವಂತನೇ ಈ ನಾನಾ ಜೀವರಾಶಿಗಳ ತಂದೆ. ಸೊ ಬುದ್ಧಿವಂತನಾದವನು 84 ಲಕ್ಷ ಏನು ದೇಹ ರೂಪಗಳಿವೆ. ಈ ಎಲ್ಲಾ ಜೀವಿಗಳು ಕೂಡ ದೇವೋತ್ತಮ ಪರಮ ಪುರುಷನ
ಸಣ್ಣ ಸಣ್ಣ ಭಾಗಗಳು ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವೆಲ್ಲ ಭಗವಂತನ ಮಕ್ಕಳು ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೋಬೇಕು. ಸೊ ಭೌತಿಕ ಒಂದು ಲೋಕ ಮತ್ತು ಆಧ್ಯಾತ್ಮಿಕ ಲೋಕ ಇವೆಲ್ಲವೂ ಕೂಡ ಒಂದು ಪರಮ ಪ್ರಭುವಿನ ಆಸ್ತಿ ಅಂತ ಹೇಳಿ, ಆದ್ದರಿಂದ ನಾವು ಎಲ್ಲವೂ ಅವನಿಗೆ ಸಂಬಂಧಪಟ್ಟಿವೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಏಕೆಂದ್ರೆ ಎಲ್ಲವೂ ಅವನಿಂದ ಸೃಷ್ಟಿಯಾದಂಥವು, ಭಗವಂತನ ಮಕ್ಕಳಾದ್ದರಿಂದ ನಾವು ಎಂದೆಂದಿಗೂ ಅವನ ವಿಭಿನ್ನ ಅಂಶಗಳಾದ್ದರಿಂದ ಈ ಪ್ರಕೃತಿ ನಿಯಮದಂತೆ ಎಲ್ಲ ಜೀವಿಗಳಿಗೂ ಕೂಡ ತಮ್ಮ ತಂದೆಯ ಆಸ್ತಿಯನ್ನ ಅನುಭವಿಸುವ ಹಕ್ಕಿದೆ. ಅಂದ್ರೆ ಉಪನಿಷತ್ತುಗಳಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ತೇನ ತೆಕ್ತೇನ ಭುಂಜಿತಾ ಮಾಗ್ರದ ಕಶ್ಯ ಸ್ವಿಧನಂ, ಅಂದ್ರೆ ಈ ರೀತಿ ಅಂತ ಹೇಳಲಾಗಿದೆ, ಭಗವಂತನು ಕೊಟ್ಟ ವಸ್ತುಗಳಿಂದ ಪ್ರತಿಯೊಬ್ಬನು ಸಂತೃಪ್ತನಾಗಬೇಕು, ಯಾರೂ ಬೇರೆಯವರ ಹಕ್ಕನ್ನಾಗಲಿ ಆಸ್ತಿಯನ್ನಾಗಲಿ ಕಸಿದುಕೊಳ್ಳಬಾರದು ಅಂತ ಹೇಳಿ. ಸೊ ಅಂದ್ರೆ ಭಗವದ್ಗೀತೆಯಲ್ಲಿ ಈಗ ಮತ್ತೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಸೊ ಅಂದ್ರೆ ಜೀವಿಗಳೆಲ್ಲ ಆಹಾರ ಪದಾರ್ಥಗಳಿಗೆ, ಎಲ್ಲ ಜೀವಿಗಳಿಗೂ ಕೂಡ ಭಗವಂತನ ಏನು ಸೃಷ್ಟಿ ಮಾಡಿದಾನೆ ಆ ಒಂದು ಆಹಾರ ಪದಾರ್ಥಗಳೇ ಆಧಾರ ಅಂತ ಹೇಳಿ. ಈ ಆಹಾರ ಪದಾರ್ಥಗಳು ಮಳೆಯಿಂದ ಉತ್ಪನ್ನವಾಗುತ್ತವೆ. ಸೊ ಅಂದ್ರೆ ಮಳೆ ಬಂದ್ರನೆ ದವಸ ಧಾನ್ಯಗಳು ಭೂಮಿಯಲ್ಲಿ ಬೆಳೆಯುವಂಥದ್ದು. ಯಜ್ಞ ಯಾಗಾದಿಗಳಿಂದ ಮಳೆ ಬರುತ್ತದೆ. ಅಂದ್ರೆ ಅನ್ನಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಅಂದ್ರೆ ಮಳೆ ಬಂದ್ರನೆ ಬೆಳೆ ಬರ್ತದೆ. ಮಳೆ ಹೆಂಗ್ ಬರ್ತದೆ? ಯಜ್ಞ ಯಾಗಾದಿಗಳನ್ನ ಮಾಡುವುದರಿಂದ ಏನು ಇದು ಮಳೆ ಬರ್ತಾ ಇದೆ ಅಂತ ಹೇಳಿ. ಅಂದ್ರೆ ಈ ಶಾಸ್ತ್ರಗಳ ವಿಧಿಗಳಲ್ಲಿ ಈ ಯಜ್ಞವು ಕೂಡ ಒಂದು ಒಂದು ಶಾಸ್ತ್ರದ ಒಂದು ವಿಧಿ ಆಗಿರ್ತದೆ. ಹಾಗಾಗಿ ಆಹಾರ ಧಾನ್ಯಗಳು ಸಾಕಷ್ಟು ಉತ್ಪತ್ತಿ ಆದರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಯಾವುದೇ ಕಷ್ಟವಿಲ್ಲದೆ ಪೋಷಣೆಯಾಗುತ್ತದೆ. ಇದು ಪ್ರಕೃತಿಯ ವ್ಯವಸ್ಥೆ. ಪ್ರಕೃತಿಯೇ ಕ್ರಿಯಮಾನಾನಿ ಗುಣೈ ಕರ್ಮಾನಿ ಸರ್ವಶಃ. ಪ್ರತಿಯೊಬ್ಬರು ಕೂಡ ಭೌತಿಕ ಪ್ರಕೃತಿಯ ಪ್ರಭಾವಕ್ಕೊಳಗಾಗಿ ವರ್ತಿಸುತ್ತಾರೆ. ಈ ಒಂದು ದೇವರ ಸೃಷ್ಟಿಯನ್ನ ತಾವು ಉತ್ತಮಪಡಿಸಬಹುದೆಂದು ದಡ್ಡರು ಭಾವಿಸುತ್ತಾರೆ. ಆದರೆ ಮನುಷ್ಯರ ನಡುವೆ, ಸಮುದಾಯಗಳ ನಡುವೆ ಅಥವಾ ರಾಷ್ಟ್ರಗಳ ನಡುವೆ ಜಗಳವಿಲ್ಲದೆ ಭಗವಂತನ ನಿಯಮಗಳನ್ನು ಅನುಷ್ಠಾನವಾಗಂತೆ ನೋಡಿಕೊಳ್ಳುವುದು ಗೃಹಸ್ಥರಿಗೆ ಇದೊಂದು ಹೊಣೆಗಾರಿಕೆ ಅಂತ ಹೇಳಿ ಹೇಳಲಾಗಿದೆ. ಅಂದ್ರೆ ಮಾನವ ಸಮಾಜವು ಭಗವಂತನ ವರಪ್ರಸಾದಗಳನ್ನು ಮುಖ್ಯವಾಗಿ ಆಕಾಶದಿಂದ ಬೀಳುವ ಮಳೆಯಿಂದ ಬೆಳೆಯುವ ಆಹಾರ ಧಾನ್ಯಗಳನ್ನು ಸಮುಚಿತವಾಗಿ ಬಳಸಬೇಕು. ಅಂದ್ರ ಭಗವದ್ಗೀತೆಯಲ್ಲಿ ಯಜ್ಞಾತ್ ಭವತಿ ಪರ್ಜನ್ಯ ಅಂದ್ರೆ ಹೇಳಲಾಗಿದೆ, ಮಳೆಯು ಸರಿಯಾಗಿ ಆಗ್ಬೇಕಾದ್ರೆ ಮಾನವ ಕುಲವು ಯಜ್ಞ ಯಾಗಾದಿಗಳನ್ನ ಮಾಡಲೇಬೇಕು. ಹಿಂದೆ ತುಪ್ಪವನ್ನ, ಆಹಾರ ಧಾನ್ಯವನ್ನ ಆಹುತಿಯನ್ನ ನೀಡಿ ಯಜ್ಞಗಳನ್ನ ಮಾಡುತ್ತಿದ್ದರು. ಆದ್ರೆ ಈ ಕಲಿಯುಗದಲ್ಲಿ ಹೀಗೆ ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಮಾನವ ಸಮಾಜವು ಒಂದು ಪಾಪ ಕಾರ್ಯದಲ್ಲಿ ತೊಡಗಿರುವುದರಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗಿದೆ. ಜನರು ಕೃಷ್ಣ ಪ್ರಜ್ಞೆಯುಳ್ಳವರಾಗಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಬೇಕು ಅಂತ ಹೇಳಿ. ಜಗತ್ತಿನಾದ್ಯಂತ ಜನರು ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನವನ್ನ ಸೇರ್ಕೋಬೇಕು. ಅದಕ್ಕೆ ಭಗವಂತನ ನಾಮವನ್ನ ಜಪ ಮಾಡಿದರೆ ಮಳೆಯ ಅಭಾವ ಇರುವುದಿಲ್ಲ. ಹಾಗಾಗಿ ಆಹಾರ ಧಾನ್ಯಗಳು, ಫಲಪುಷ್ಪಗಳು ಸಮೃದ್ಧವಾಗಿ ಬೆಳೆದು ಜೀವನಾವಶ್ಯಕ ವಸ್ತುಗಳೆಲ್ಲ ಸುಲಭವಾಗಿ ಸಿಗುತ್ತವೆ. ಹಾಗಾಗಿ ಗೃಹಸ್ಥರು ಅಂತ ನೈಸರ್ಗಿಕ ಉತ್ಪಾದನೆಗಳ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಅಂತ ಹೇಳಿ ನಮಗಿಲ್ಲಿ ಹೇಳಲಾಗಿದೆ. ಮತ್ತೆ ಇನ್ನೇನಂದ್ರೆ, ಅಸುರಿ ಸ್ವಭಾವದವನು ಹೀಗೆ ಆಲೋಚಿಸ್ತಾನೆ ಅಂದ್ರೆ, ಇವತ್ತು ಅಂದ್ರೆ ಈ ಒಂದು ಹಣ ಗಳಿಸುವುದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇವತ್ತು ನನ್ನ ಬಳಿ ಇಲ್ಲಿ ಹಣ ಇದೆ, ಅದನ್ನ ನಾನು ಇಷ್ಟು ನನಗೆ ಐಶ್ವರ್ಯ ಇದೆ, ನಾನು ಇದನ್ನ ಯಾವ ಪ್ರಕಾರ ನನಗೆ ಇನ್ನೂ ಹೆಚ್ಚಾಗಿ ಸಿಗ್ತದೆ, ಸದ್ಯಕ್ಕೆ ನಾನು ನನ್ನಲ್ಲಿ ಇರ್ತಕ್ಕಂತಹ ಹಣವನ್ನ ನಾನು ಯಾವ ರೀತಿ ವೃದ್ಧಿಯನ್ನು ಮಾಡ್ಬೇಕು, ಈ ಹಣವನ್ನ ನಾನು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ನಾಗ ಇಟ್ಟು ಅದನ್ನ ನಾನು ಇನ್ನೂ ವೃದ್ಧಿ ಮಾಡ್ಬೇಕಂತ ಹೇಳಿ ನಾವು ವಿಚಾರ ಮಾಡುವಂಥದ್ದು. ಹಾಗಾಗಿ ಅದು ನಾಳೆ ಎಷ್ಟಾಗ್ತದೆ, ಅದು ಹೇಗೆ ಬೆಳೀತದೆ ಅಂತ ಹೇಳಿ ನಾವು ವಿಚಾರ ಮಾಡ್ತೇವೆ. ಇಲ್ಲಿ ನಮಗೆ ಏನ್ ಹೇಳಲಾಗಿದೆ ಅಂದ್ರೆ, ಇತಿಮಿತಿ ಇಲ್ಲದೆ ಹಣ ಸಂಪಾದಿಸುವುದನ್ನು ಕೂಡ ಶಾಸ್ತ್ರ ಒಪ್ಪೋದಿಲ್ಲ. ಅಂದ್ರೆ ಇಂದಿನ ಕಾಲದಲ್ಲಿ ಸರ್ಕಾರವು ಕೂಡ ಒಪ್ಪೋದಿಲ್ಲ. ನಿಜವಾಗಿ ಹೇಳುವುದಾದ್ರೆ, ಒಬ್ಬನ ಬಳಿ ತನಗೆ ಬೇಕಾದಕ್ಕಿಂತ ಹೆಚ್ಚಿಗೆ ಹಣ ಇದ್ದರೆ ಅದನ್ನ ಕೃಷ್ಣನಿಗೆ ಬಳಸಬೇಕು. ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಾವು ಕೃಷ್ಣ ಪ್ರಜ್ಞೆಯನ್ನ ಹರಡೋದಕ್ಕೋಸ್ಕರ ಒಂದು ಭಕ್ತರ ಸಾಂಗತ್ಯ ಅಂದ್ರೆ ಸತ್ಸಂಗ ಮಾಡೋದಕ್ಕೆ ನಾವು ಆ ಹಣವನ್ನ ಬಳಸ್ಬೇಕಂತ ಹೇಳಿ ನಮಗಿಲ್ಲಿ ಸಲಹೆಯನ್ನ ನೀಡಲಾಗ್ತದೆ.
ಯತ್ ಕರೋಷಿ ಯದಶ್ನಾಸಿ ಯಜ್ಜೋಸಿ ದದಾಸಿ ಯತ್ ಯತ್ ಪಶ್ಯತಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಅಂದ್ರೆ ನೀನು ಏನನ್ನು ಮಾಡ್ತೀಯೋ, ನೀನು ಏನನ್ನು ತಿನ್ನುತ್ತೀಯೋ, ನೀನು ಏನನ್ನು ಅರ್ಪಣೆ ಮಾಡ್ತೀಯೋ, ನೀನು ಮಾಡುವ ತಪಶ್ಚೈಶ್ವರ್ಯಗಳು ಎಲ್ಲವೂ ನನಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಗೃಹಸ್ಥರಿಗೆ ಹೇಳಲಾಗಿದೆ. ಅಂದ್ರೆ ತಮ್ಮ ಹೆಚ್ಚಿನ ಹಣವನ್ನ ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಖರ್ಚು ಮಾಡ್ಬೇಕಂತ ಹೇಳಿ ನಮಗೆ ಇಲ್ಲಿ ಸಲಹೆಯನ್ನ ಕೊಡ್ಲಾಗ್ತದೆ. ಅಂದ್ರೆ ಈಗ ನಾವು ಪ್ರತಿಯೊಬ್ಬರು ಏನ್ ಮಾಡ್ತಾ ಇದ್ದೀವಿ ಅಂದ್ರ ದುಡ್ಡು ಸಂಪಾದಿಸೋದ್ರಲ್ಲಿ ನಿರತರಾಗಿದ್ದೀವಿ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ತೀವಿ ಅಂದ್ರ ಆ ಒಂದು ದುಡ್ಡಿನ ಹಿಂದ ಓಡಬಾರ್ದು ಅಂತ ಹೇಳಿ, ಅಂದ್ರೆ ಪ್ರಕೃತಿ ನಿಯಮಗಳ ನಮಗೆ ಏನು ಪ್ರಕಾರ ಜನನ ಮರಣ ಚಕ್ರದಲ್ಲಿ ಏನು ನಡೀತಾ ಇದೆ, ಐಹಿಕ ಕಾಮನೆಗಳನ್ನ ಪೂರೈಸಿಕೊಂಡು ಯಾರು ಪೂರ್ಣ ಸಂತೃಪ್ತಿಯಿಂದ ಸಾಯುವುದಿಲ್ಲವೋ, ಏಕೆಂದ್ರೆ ಅವರು ಅದು ಸಾಧ್ಯವಿಲ್ಲ. ಆದ್ದರಿಂದ ಸಾಯುವಾಗ ಮನುಷ್ಯನು ತನ್ನ ಕಾಮನೆಗಳನ್ನ ಈಡೇರಲಿಲ್ಲ ಅಂತಂದ್ರ ಅಲ್ಲಿ ಏನು ವಿಷಾದಿಸುತ್ತಾನೆ. ಪ್ರಕೃತಿ ನಿಯಮಗಳ ಪ್ರಕಾರ ಅವನಿಗೆ ತನ್ನ ಪೂರೈಸದ ಕಾಮನೆಗಳನ್ನು ಪೂರೈಸಿಕೊಳ್ಳಲು ಇನ್ನೊಂದು ದೇಹವನ್ನ ಕೊಡಲಾಗುತ್ತೆ. ಮತ್ತೆ ಜನ್ಮ ಪಡೆದು ಇನ್ನೊಂದು ಭೌತ ದೇಹವನ್ನ ಸ್ವೀಕರಿಸಿ ಅವನು ಜೀವನದ ತಾಪತ್ರಯಗಳನ್ನ ಅನುಭವಿಸುತ್ತಾನೆ. ಹರೇ ಕೃಷ್ಣ. ಪ್ರಭುಜಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಏನಿಲ್ಲ ಪ್ರಭು, ಕ್ಲಿಯರ್ ಆಗಿ ಕೇಳಿಸಿದೆ. ಕಂಟಿನ್ಯೂ. ಓಕೆ ಪ್ರಭು. ಸೊ ಮುಂದೆ ನಾವು ಮತ್ತೆ ಅಂದ್ರೆ ಗೃಹಸ್ಥರಾದಂತವರಿಗೆ ಇಲ್ಲಿ ಮತ್ತೇನ್ ಸಲಹೆ ಕೊಡಲಾಗಿದೆ ಅಂದ್ರೆ ಜಿಂಕೆ, ಒಂಟೆ, ಮತ್ತೆ ಕೋತಿ, ಕತ್ತೆ, ಇಲಿ, ಹಾವು, ಪಕ್ಷಿ, ನೊಣಗಳು ತನ್ನ ಮಗನಂತೆ ನಾವು ಅವನ್ನ ಕಾಣ್ಬೇಕು ಅಂತ ಹೇಳಿ. ಸೊ ಅಂದ್ರೆ ಮಕ್ಕಳಿಗೂ ಈ ನಿರಪರಾಧ ಪ್ರಾಣಿಗಳಿಗೂ ಯಾವುದೇ ವ್ಯತ್ಯಾಸವನ್ನ ನಾವು ಕಾಣಬಾರ್ದು ಅಂತ ಹೇಳಿ. ಸೊ ನೀವೆಲ್ಲ ಇಲ್ಲಿ ಹಿರಿಯರಿದ್ರೆ ಅವರಿಗೆ ಗೊತ್ತಿರ್ತದೆ. ನಾವು ನಮ್ಮ ಜಮೀನಲ್ಲಿ ಯಾವುದೇ ಒಂದು ಕ್ರಾಪ್ ಅನ್ನ ರಾಶಿ ಮಾಡುವಾಗ ಮೊದಲ ಒಂದು ಏನು ರಾಶಿ ಆದ ತಕ್ಷಣ ಒಂದು ಭಾಗವನ್ನ ಪಕ್ಷಿಗಳಿಗೆ ಎತ್ತಿಡ್ತಿದೀವಿ. ಆಮೇಲೆ ಇನ್ನೂ ಕೂಡ ದಾನಕ್ಕಾಗಿ ಅಲ್ಲಿ ಒಂದು ವ್ಯಕ್ತಿಗಳು ಬರ್ತಾರೆ, ಅವರಿಗೋಸ್ಕರ ಒಂದು ಭಾಗವನ್ನ ತೆಗೆದಿಟ್ಟು ಆಮೇಲೆ ನಾವು ಅದನ್ನ ಏನು ತರುವಂಥದ್ದು, ಆ ಒಂದು ಕ್ರಾಪ್ ಅನ್ನ ತರುವಂಥದ್ದು ಮೊದಲಿಂದಲೂ ಕೂಡ ಈ ಒಂದು ಇತ್ತು. ಬರ್ತಾ ಬರ್ತಾ ನಾವು ಅದನ್ನೆಲ್ಲ ಮರ್ತು ಬಿಟ್ಟಿದ್ದೀವಿ. ಸೊ ಹಾಗಾಗಿ ಒಂದೇ ನಿಮಿಷ. ಎಸ್ ಪ್ರವೇಶ್. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಸೊ ಮತ್ತೆ ಇಲ್ಲಿ ನಮಗೆ ಗೃಹಸ್ಥರಾದಂತವರಿಗೆ ಮಕ್ಕಳಿಗೂ ಮತ್ತು ಬಡಪಾಯಿ ಪ್ರಾಣಿಗಳಿಗೂ ಕೂಡ ನಾವು ಭೇದ ಭಾವ ಮಾಡ್ಲಾರ್ದಾನೆ ಏನು ಭೇದ ಭಾವವನ್ನು ಮಾಡಬಾರ್ದು ಅಂತ ಹೇಳಿ. ಬಟ್ ಏನಾಗಿದೆ ಇಲ್ಲಿ ದುರದೃಷ್ಟವಶಾತ್ ಆಧುನಿಕ ಸಮಾಜ ಬೇರೆ 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 ಪ್ರಾಣಿಗಳನ್ನ ಕೊಲ್ಲಲು ಅನೇಕ ವಿಧಾನಗಳನ್ನ ರೂಪಿಸಲಾಗಿದೆ. ಉದಾಹರಣೆಗೆ ಹೊಲ ಗದ್ದೆಗಳಲ್ಲಿ ನಾವು ನೋಡ್ಬೋದು, ಫಸಲನ್ನ ಹಾಳು ಮಾಡುವಂತ ಅನೇಕ ಇಲಿಗಳು, ನೊಣಗಳು ಮತ್ತು ಕ್ರಿಮಿ ಕೀಟಗಳನ್ನ ನಾವು ಕ್ರಿಮಿನಾಶಕಗಳನ್ನ ಬಳಸಿ ನಾವು ಇವತ್ತ ನಾವು ಕೊಲ್ತಾ ಇದ್ದೀವಿ ಅಂತ ಹೇಳಿ. ಅದಕ್ಕೆ ಇಲ್ಲಿ ಮಾನವ ಸಮಾಜ ತಾನೊಬ್ಬನೇ ಅಂತ ಹೇಳಿ ತಾನೊಬ್ಬನೇ ಏನು ಭಗವಂತನ ಸೊತ್ತಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ. ಹಾಗಾಗಿ ಏನು ಭಗವಂತನ ಸೊತ್ತಿನ ಮೇಲೆ ಇತರ ಎಲ್ಲ ಪ್ರಾಣಿಗಳು ಕೂಡ ಒಂದು ಹಕ್ಕಿದೆ ಅಂತ ಹೇಳಿ ನಾವು ಮನುಷ್ಯರಾದಂತವರು ತಿಳ್ಕೋಬೇಕು ಅಂತ ಹೇಳಿ. ಅಂದ್ರೆ ಈ ಶ್ಲೋಕದಲ್ಲಿ ಹಾವಿನ ಬಗ್ಗೆ ಕೂಡ ಒಂದು ಪ್ರಸ್ತಾಪವಿದೆ. ಗೃಹಸ್ಥನಾದಂತವನು ಹಾವನ್ನು ಕೂಡ ದ್ವೇಷಿಸಬಾರದು ಅಂತ ಹೇಳಿ ಹೇಳಲಾಗ್ತದೆ. ನಾವು ಈ ಕಡೆ ನಮ್ಮ ಒಂದು ಏನು
ಉತ್ತರ ಕರ್ನಾಟಕ ಅಂತ ಏನ್ ಹೇಳ್ತೀವಿ, ಇಲ್ಲಿ ಹಾವು ಕಂಡ ತಕ್ಷಣನೇ ಅದನ್ನು ಬಡದು ಕೊಲ್ಲುವಂತದ್ದು ಒಂದು ರೂಢಿ ಇದೆ. ಸೊ ಹಾಗಾಗಿ ನಾವು ಹಾವನ್ನು ಕೂಡ ನಾವು ಕೊಲ್ಲಬಾರದು, ಆ ಹಾವನ್ನು ಕೂಡ ನಾವು ದ್ವೇಷಿಸಬಾರದು ಅಂತ ಹೇಳಿ. ಯಾಕಂದ್ರೆ ಆ ಒಂದು ಹಾವು ಕೂಡ ನಾವು ಒಂದು ಭಗವಂತನ ಒಂದು ಅಂಶ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬೇಕಾಗ್ತದೆ. ಸೊ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಹಾವನ್ನ ಕೊಲ್ತಾರೆ, ಆಮೇಲೆ ಮತ್ತೇನ್ ಮಾಡ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿ ಏನ್ ಮಾಡ್ತಾರೆ, ನಾಗದೋಷ ಪರಿಹಾರ ಮಾಡ್ಕೊಂಡ್ ಬರ್ತಾರೆ. ಮತ್ತೆ ಮನೆಗೆ ಬರೋ ಹತ್ತಿರ ಹಾವು ಕಂಡ್ರೆ ಮತ್ತೆ ಬೆಳಿತಾರೆ. ಸೊ ಹಾಗಾಗಿ ಇದು ಆಗಬಾರದು ಅಂತ ಹೇಳಿ ನಾವು ಇಲ್ಲಿ ನಮಗೆ ಒಂದು ಸಲಹೆಯನ್ನ ಕೊಡ್ಲಾಗ್ತದೆ. ಮತ್ತೆ ಒಬ್ಬ ವ್ಯಕ್ತಿಯು ಏನು ಬ್ರಹ್ಮಚಾರಿ, ಸನ್ಯಾಸಿ ಮತ್ತು ಏನು ವಾನಪ್ರಸ್ಥ, ಅಂದ್ರೆ ವಾನಪ್ರಸ್ಥನಾಗದೆ ಗೃಹಸ್ಥನೇ ಆಗಿದ್ರು ಕೂಡ ಅವನು ಏನು ಧರ್ಮಾರ್ಥ ಕಾಮಗಳನ್ನ ಸಂಪಾದಿಸಲು ವಿಶೇಷ ಪ್ರಯಾಸವನ್ನ ಏನು ಮಾಡ್ಬೇಕು. ಅಂದ್ರೆ ಗೃಹಸ್ಥ ಜೀವನದಲ್ಲಿ ಕೂಡ ಅವನು ಒಬ್ಬನು ದೈವ ಕೃಪೆಯಿಂದ ಕಾಲ ದೇಶ ಅಂದ್ರೆ ದೇಶ ಕಾಲ ಪಾತ್ರ ಅದ ಅನುಗುಣವಾಗಿ ತನಗೆ ಲಭಿಸಿದಂತಹ ಏನು ಭಗವಂತ ನಮಗೆ ಕೊಟ್ಟಿದಾನೋ ಆ ಕನಿಷ್ಠ ಪ್ರಯತ್ನದಿಂದ ನಾವು ಹೊಟ್ಟೆ ಪಾಡಿಗೆ ನಾವು ಕೆಲಸವನ್ನ ಮಾಡಬೇಕು ಅಂತ ಹೇಳಿ. ಬಟ್ ಏನಾಗಿದೆ, ಇವಾಗ ನಾವು ಏನು ಮಷಿನ್ ಯೂಸ್ ಮಾಡಿ ಭೂಗರ್ಭದಿಂದ ಏನೇನೋ ತೆಗಿತಾ ಇದ್ದೀವಿ, ಹಡ್ತಾ ಇದ್ದೀವಿ. ಅದಕ್ಕೆ ಅಂತ ಉಗ್ರ ಕ್ರಮಗಳಲ್ಲಿ ನಾವು ತೊಡಗಬಾರದು, ಏನು ಈ ಒಂದು ಸೃಷ್ಟಿಯನ್ನ ಹಾಳು ಮಾಡಬಾರದು ಅಂತ ಹೇಳಿ ನಮಗೆ ಇಲ್ಲಿ ಗೃಹಸ್ಥರಾದಂತವರಿಗೆ ಸಲಹೆಯನ್ನ ನೀಡಲಾಗ್ತದೆ. ಸೊ ಮತ್ತೆ ಆದರ್ಶ ಕೌಟುಂಬಿಕ ಜೀವನ ಅನ್ನುವಂಥದ್ದು ಇಲ್ಲಿ ಏನ ಹೇಳ್ತಾರೆ ಅಂದ್ರೆ, ಮತ್ತೆ ಮುಂದುವರಿದು ಮಾನವ ಜನ್ಮದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಏನು 4 ಪುರುಷಾರ್ಥಗಳನ್ನ ನಾವು ಸಾಧಿಸಬೇಕು. ಅಂದ್ರೆ ಮೊದಲಿಗೆ ನಾವು ಧರ್ಮ ಬುದ್ಧಿಯುಳ್ಳವನಾಗಿ ನಾನಾ ಧಾರ್ಮಿಕ ವಿಧಾನಗಳನ್ನ ಅನುಸರಿಸಬೇಕು. ಆನಂತರ ತನ್ನ ಸಂಸಾರವನ್ನ ಸಾಕಿ ಸಲುಹಲು ಮತ್ತು ಇಂದ್ರಿಯ ತೃಪ್ತಿಗಾಗಿ ಸ್ವಲ್ಪ ಹಣವನ್ನು ಸಂಪಾದಿಸಬೇಕು. ಸೊ ಇಂದ್ರಿಯ ಸುಖಕ್ಕಾಗಿ ಮಾಡುವ ಒಂದು ಅತಿ ಮುಖ್ಯವಾದ ಏನು ಸಮಾರಂಭವೆಂದ್ರೆ ಮದುವೆ. ಏಕೆಂದ್ರೆ ಈ ಒಂದು ಏನು ಅದು ಕೂಡ ನಮ್ಮ ಇಂದ್ರಿಯ ತೃಪ್ತಿಯ ಒಂದು ಭಾಗ. ಸೊ ಹಾಗಾಗಿ ಏನು ಒಂದು ಭೌತಿಕ ದೇಹ ಏನಿದೆ, ಸೊ ಇದಕ್ಕೆ ಇಂದ್ರಿಯ ತೃಪ್ತಿ ಕೂಡ ಬಹಳ ಮುಖ್ಯವಾದಂತದಂತ ಇಲ್ಲಿ ಹೇಳಲಾಗಿದೆ. ಸೊ ಆದ್ರೂ ಕೂಡ ಒಂದು ಜೀವನದಲ್ಲಿ ನಾವು ಎಷ್ಟು ಈ ಒಂದು ದಾಂಪತ್ಯ ಜೀವನ ಎಷ್ಟು ಶ್ರೇಷ್ಠ ಮಟ್ಟದ ಅಗತ್ಯವಲ್ಲದಿದ್ರೂ ಕೂಡ ನಾವು ಪ್ರಾಣಿಗಳಿಗೂ ಏನು ಮನುಷ್ಯರಿಗೂ ಸ್ವಲ್ಪ ಇಂದ್ರಿಯ ಸುಖ ಬೇಕು ಅಂತ ಹೇಳಿ ಇಲ್ಲಿ ವಿವರಣೆ ಕೊಡಲಾಗಿದೆ. ಯಾಕೆಂದ್ರೆ ಅದು ದೇಹದ ಒಂದು ಪ್ರವೃತ್ತಿ. ಆದ್ದರಿಂದ ಮಾನವನು ವಿವಾಹ ಜೀವನದಿಂದ ತೃಪ್ತನಾಗಬೇಕೇ ಹೊರತು ಈ ಒಂದು ಇಂದ್ರಿಯ ಸುಖಕ್ಕಾಗಿ ಏನು ಲೈಂಗಿಕ ಸುಖಕ್ಕಾಗಿ ಶ್ರಮ ಪಡಬಾರ್ದು ಅಥವಾ ಅಧರ್ಮದ ಕೆಲಸವನ್ನ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ನಮಗೆ ಸಲಹೆಯನ್ನ ನೀಡಲಾಗ್ತದೆ. ಮತ್ತೆ ಏನ್ ಹೇಳ್ತಾರಂದ್ರ ಮನುಷ್ಯನು ಇಲ್ಲಿ ಹೆಂಡತಿಯ ಮೇಲೆ ಎಷ್ಟೊಂದು ಮೋಹ ಪರವಶನಾಗಿರ್ತಾನೆ ಅಂದ್ರೆ ಅವನು ಕೆಲವು ವೇಳೆ ಅವಳಿಗೋಸ್ಕರ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುತ್ತಾನೆ. ಸೊ ಇತರರನ್ನು, ತನ್ನ ತಂದೆ ತಾಯಿಗಳನ್ನು, ಗುರುಗಳನ್ನು ಒಂದು ಕೊಲ್ಲುವ ಹಂತಕ್ಕೆ ಹೋಗ್ತಾನೆ. ಆದ್ದರಿಂದ ಮನುಷ್ಯನು ಹೆಂಡತಿಯ ಬಗ್ಗೆ ಮೋಹವನ್ನ ಬರ್ತಾ ತ್ಯಜಿಸಬಲ್ಲವನಾದ್ರೆ ಅವನು ಯಾರಿಂದಲೂ ಗೆಲ್ಲಲಾಗದ ಭಗವಂತನನ್ನ ಗೆಲ್ತಾನೆ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಬಹುದು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗಂಡನಿಗೂ ತನ್ನ ಹೆಂಡತಿಯ ಬಗ್ಗೆ ಮೋಹ ಇರ್ತದೆ, ಆಮೇಲೆ ಹೆಂಡತಿಗೂ ಕೂಡ ಗಂಡನ ಮೇಲೆ ಮೋಹ ಇರ್ತದೆ. ಆ ಮೋಹವನ್ನ ನಾವು ಬರ್ತಾ ನಾವು ಇಲ್ಲಿ ಕಡಿಮೆ ಮಾಡ್ತಾ ಹೋಗ್ಬೇಕು. ಅಂದ್ರ ಈ ಒಂದು ಕೌಟುಂಬಿಕ ವ್ಯಾಮೋಹ ಬರ್ತಾ ಏನಾಗ್ಬೇಕು, ಕಡಿಮೆ ಆಗ್ಬೇಕು. ಅಂದ್ರೆ ಭಗವತ್ ಸೇವೆಗಾಗಿ ಈ ಮೋಹವನ್ನ ತೊರೆದರೆ ಯಾರಿಂದಲೂ ಗೆಲ್ಲಲಾಗದ ಭಗವಂತನೇ ಭಕ್ತನ ಕೈವಶವನ್ನ ಆಗುತ್ತಾನೆ ಅಂತ ಹೇಳಿ ನಮಗಿಲ್ಲಿ ಒಂದು ಸಲಹೆಯನ್ನ ಕೊಡಲಾಗುತ್ತೆ. ಅಂದ್ರೆ ನಾವು ಸರಿಯಾಗಿ ಒಂದು ವಿವೇಚನೆಯನ್ನ ಮಾಡಿದ್ರೆ ಮನುಷ್ಯನು ಹೆಂಡತಿಯ ದೇಹದ ಮೇಲಿನ ಮೋಹವನ್ನು ಬಿಡಬೇಕು. ಏಕೆಂದರೆ ದೇಹವು ಕೊನೆಗೆ ಕ್ರಿಮಿ ಕೀಟಗಳಾಗುತ್ತದೆ, ಮಲವಾಗುತ್ತದೆ, ಇಲ್ಲವೇ ಬೂದಿಯಾಗುತ್ತದೆ. ಅಂದ್ರೆ ಈ ಒಂದು ತುಚ್ಛವಾದ ಶರೀರದ ಬೆಲೆ ಎಷ್ಟರದು ಅಂತ ಹೇಳಿ, ಆಕಾಶದಂತೆ ಸರ್ವವ್ಯಾಪಿಯಾದ ಪರಮಾತ್ಮನ ಬೆಲೆ ಎಷ್ಟು ಹೆಚ್ಚಿನದು ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಒಂದು ಸಣ್ಣ ಒಂದು ಕತೆ ಬರ್ತಾ ಇದೆ. ಒಬ್ಬ ಯುವತಿ ಇರ್ತಾಳೆ, ಬಹಳ ಸುಂದರವಾದ ಯುವತಿ. ಅವಳು ಅಷ್ಟೇ ಒಂದು ಬುದ್ಧಿವಂತಳು ಇರ್ತಾಳೆ. ಸೊ ಅವಾಗ ಏನಾಗ್ತದೆ ಅಂದ್ರೆ ಆ ಒಂದು ಯುವತಿಗೆ ಒಬ್ಬ ನವ ಯುವಕ
ಅಂದ್ರೆ ನವ ಯುವಕ ಅವನು ಬಂದು ಅವನಿಗೆ ಅಂದ್ರೆ ನಾನು ನಿನ್ನನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಹೇಳ್ತಾನೆ. ಮತ್ತೆ ಆ ಒಂದು ಏನು ಹುಡುಗಿ ಇರ್ತಾಳೆ, ಅವಳು ಬಹಳ ಜಾಣೆ. ಅವಳು ಹೇಳ್ತಾಳೆ, ಇಲ್ಲ ಇದು ಪ್ರೀತಿ ಅದು ಎಲ್ಲ ಇಲ್ಲ, ನಾವು ತಂದೆ ತಾಯಿಯ ಸೇವೆಯನ್ನ ಮಾಡ್ಬೇಕು, ಸೊ ನಾವು ವಿದ್ಯಾರ್ಜನೆಯನ್ನ ಮಾಡ್ಬೇಕು ಅಂತ ಹೇಳಿ ಸೊ ಹೇಳ್ತಾಳೆ. ಆದ್ರೆ ಆ ಹುಡುಗ ಅವನು ಆ ಮಾತಿನಿಂದ ಸಹಮತ ಹೊಂದೋದಿಲ್ಲ. ಸೊ ಹಾಗಾಗಿ ಅವನು ನಾನು ನಿನ್ನ ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಸೊ ಆ ಒಂದು ಹುಡುಗಿಯ ಸೊ ಬೆನ್ನು ಬೀಳ್ತಾನೆ. ಆ ಕಾಲಾಂತರಗಳಲ್ಲಿ ಒಂದು ತಿಂಗಳ ಕಾಲ ಅವನು ಆ ಒಂದು ಆ ಸುಂದರವಾದ ಯುವತಿಯ ಬೆನ್ನು ಹತ್ತಿದಾಗ ಸೊ ಅವಳು ಹೇಳ್ತಾಳೆ, ಸೊ ಆಯ್ತು, ನಾನು ನಿನ್ನನ್ನ ಪ್ರೀತಿ ಮಾಡ್ತೇನೆ, ಕಂಡೀಷನ್ ಏನಪ್ಪಾ ಅಂದ್ರೆ ನೀವು ಒಂದು ತಿಂಗಳು ಬಿಟ್ಟು ವಾಪಸ್ ನನ್ನ ಹತ್ರ ಬರ್ಬೇಕು ಅಂತ ಹೇಳಿ ಸಲಹೆಯನ್ನ ಕೊಡ್ತಾನೆ. ಸೊ ಹಾಗೆ ಮಾಡ್ತಾನೆ ಅವನು. ಒಂದು ತಿಂಗಳು ಬಿಟ್ಟು ಬರ್ತಾನೆ. ಸೊ ಆ ಒಂದು ಯುವತಿ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಆ ಏನು ಶರೀರ ಒಂದು ಏನು ಅವನಿಗೆ ಒಂದು ಪಾಠ ಕಲಿಸೋದಕ್ಕೋಸ್ಕರ ಆ ಒಂದು ಎನಿಮಾ ಅಂತ ಏನ್ ಕರಿತೀವಿ ನಾವು, ಜುಲಾಬನ್ನ ಕುಡಿತಾಳಕ್ಕೆ. ಸೊ ಅಂದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ವಾಂತಿ ಭೇದಿ ಆಗುತ್ತೆ. ಸೊ ಆ ಒಂದು ದಷ್ಟಪುಷ್ಟವಾಗಿ ಸುಂದರವಾಗಿ ಇರ್ತಕ್ಕಂಥ ಒಂದು ಯುವತಿ ಏನ್ ಮಾಡ್ತಾಳೆ ಅಂದ್ರೆ ಆ ಜುಲಾಬನ್ನ ಕುಡಿತಾಳೆ. ಅವಳಿಗೆ ವಾಂತಿ ಭೇದಿ ಪ್ರಾರಂಭವಾಗುತ್ತೆ. 2-3 ದಿನಗಳವರೆಗೆ ಸತತವಾಗಿ ವಾಂತಿ ಭೇದಿ ಆಗುತ್ತೆ. ಆದ್ರೆ ಆ ಒಂದು ಯುವತಿ ಏನ್ ಮಾಡ್ತಾಳೆ ಅಂದ್ರೆ ಆ ವಾಂತಿ ಭೇದಿಯನ್ನ ಒಂದು ಮಣ್ಣಿನ ಗಡಿಗೆಯಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತಾಳೆ. ವಾಂತಿ ಭೇದಿ ಎರಡನ್ನೂ ಕೂಡ ಅದರಲ್ಲಿ ಹಾಕಿಟ್ಟಿರ್ತಾಳೆ. ಸೊ ನಂತರ ಅವಾಗ ಆ ಒಂದು ತಿಂಗಳಾದ ಮೇಲೆ ಆ ಯುವಕ ಮತ್ತೆ ಬರ್ತಾನ. ಅವನು ಇಲ್ಲ, ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಬರ್ತಾನೆ. ಬಟ್ ಅಲ್ಲಿ ಬಂದ ತಕ್ಷಣ ಅವನು ನೋಡ್ತಾನೆ, ಅವಳು ಅಂದ್ರೆ ಅವನ ಯುವತಿ ಅಲ್ಲಿ ಇರೋದಿಲ್ಲ, ಬೇರೆ ಯಾರೋ ಒಬ್ಬ ಯುವತಿ ಕೂತಿರ್ತಾಳೆ. ಅವನು ಕೇಳ್ತಾನೆ, ಸೊ ಈ ಮನೆಯಲ್ಲಿ ಒಬ್ಬ ಸುಂದರವಾದ ಯುವತಿ ಇದ್ಲು, ಸೊ ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಕೇಳ್ತಾಳೆ. ಅವಾಗ ಆ ಯುವತಿ ಉತ್ತರ ಕೊಡ್ತಾಳೆ, ಆ ಯುವತಿ ನಾನೇ ಅಂತ ಹೇಳಿ. ಇಲ್ಲ ಇಲ್ಲ, ನೀನಲ್ಲ, ಅವಳು ಬಹಳ ಸುಂದರವಾಗಿದ್ಲು, ನೀನಲ್ಲ, ಅವ್ರು ಎಲ್ಲಿದ್ದಾರೆ ಹೇಳು ಅಂತ ಹೇಳಿ ಕೇಳ್ತಾರೆ. ಸೊ ಅವಾಗ ಆ ಯುವತಿ ಹೇಳ್ತಾಳೆ, ನಾನೇ ಆ ಯುವತಿ. ಸೊ ಯಾಕಂದ್ರೆ ನೀನು ನನ್ನ ಸೌಂದರ್ಯವನ್ನ ನೋಡಿ, ಏನು ನನ್ನ ದೇಹದ ಒಂದು ಮೈಮಾಟವನ್ನ ನೋಡಿ ನೀನೇನು ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಬಂದಿದ್ದಲ್ಲ, ಆ ನನ್ನ ಒಂದು ಸೌಂದರ್ಯ ಈ ಒಂದು ಮಣ್ಣಿನ ಗಡಿಗೆಯಲ್ಲಿದೆ, ನೋಡು ಅಂತ ಹೇಳ್ತಾರೆ. ಸೊ ಆ ಮಣ್ಣಿನ ಗಡಿಗೆಯಲ್ಲಿ ನೋಡ್ತಾನೆ. ಅಲ್ಲಿ ಏನಿರ್ತದೆ ಅಂದ್ರೆ ಆ ಒಂದು ಯುವತಿಯ ಏನು ವಾಂತಿ ಭೇದಿ ಅದರಲ್ಲಿ ಸಂಗ್ರಹ ಮಾಡಿಟ್ಟಿರ್ತಾಳೆ. ಅಂದ್ರೆ ಅವಳು ತುಂಬಾ ಏನು ವಾಂತಿ ಭೇದಿಯಿಂದ ದೇಹ ಸಣ್ಣ ಆಗಿರ್ತದೆ. ಸೊ ಅದಕ್ಕೆ ಹಾಗಾಗಿ ಆ ಒಂದು ಮಣ್ಣಿನ ಗಡಿಗೆಯನ್ನ ನೋಡ್ತಾನೆ ಆ ಯುವಕ. ನೋಡಿ ಆ ಒಂದು ಯುವತಿಯನ್ನ ಏನು ತಿರಸ್ಕಾರ ಮಾಡಿ ಹೊರಟು ಹೋಗ್ತಾನೆ. ಸೊ ಇದರಿಂದ ನಾವ್ ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದು ಶರೀರ ಏನು ಶಾಶ್ವತವಲ್ಲ ಅಂತ ಹೇಳಿ. ಅಂದ್ರೆ ನಾವು ಅಷ್ಟೊಂದು ಶರೀರದ ಮೇಲೆ ವ್ಯಾಮೋಹ ಇಟ್ಕೋಬಾರದು ಅಂತ ಹೇಳಿ. ಇದು ಏನು ನಮ್ಮ ಆತ್ಮ ಏನಿದೆಯಲ್ಲ, ಇಲ್ಲಿ ನಾವು ಏನಂದ್ರೆ ಆ ಒಂದು ಹೆಂಡತಿಯ ಬಗ್ಗೆ ಮೋಹವನ್ನ, ಸೊ ಬೇರೆ ಮಾತುಗಳಲ್ಲಿ ಹೇಳುವುದಾದ್ರೆ ಒಂದು ಲೈಂಗಿಕ ಜೀವನದ ಆಶೆಯನ್ನ ಬರ್ತಾ ಬರ್ತಾ ನಾವು ಕಡಿಮೆ ಮಾಡ್ಕೋಬೇಕು. ಅಂದ್ರೆ ಬುದ್ಧಿವಂತರಾದ ಮನುಷ್ಯನು ಹೆಂಡತಿಯ ದೇಹವು ಏನು ಕ್ರಿಮಿಕೀಟಗಳಾಗಿ ಬದಲಾಗುತ್ತದೆ, ಅಂದ್ರೆ ಮಲವಾಗುತ್ತದೆ, ಇಲ್ಲ ಬೂದಿ ಆಗುತ್ತದೆ, ಈ ಮಾಂಸದ ಮುದ್ದೆ ಎಂದು ತಿಳಿಯಬಹುದು. ಅಂದ್ರೆ ಬೇರೆ ಸಮಾಜದಲ್ಲಿ ಏನ್ ಮಾಡ್ತಾರೆ, ಆ ಒಂದು ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡುವ ಮುಂದಾಗ ಏನ್ ಮಾಡ್ತಾರೆ, ಆ ದೇಹವನ್ನ ಹದ್ದುಗಳಿಗೆ ಹಾಕ್ತಾರೆ. ಸೊ ಅಂದ್ರೆ ಹದ್ದುಗಳು ತಿಂದು ಏನ್ ಮಾಡ್ತಾವು, ಆ ದೇಹವನ್ನ ತಿಂದ ನಂತರ ಆ ದೇಹ ಹದ್ದಿನ ಮಲವಾಗಿ ಪರಿವರ್ತನೆ ಆಗುತ್ತದೆ. ಅಂದ್ರೆ ಕೆಲವು ವೇಳೆ ನಾವು ನೋಡ್ಬೋದು, ಅಂದ್ರೆ ಈ ಒಂದು ಶವವನ್ನ ಹಾಗೆ ಎಸೆದು ಬಿಡ್ತಾರೆ. ಎಸೆದ್ರೆ ಏನಾಗುತ್ತದು, ಕ್ರಿಮಿಕೀಟಗಳು ತಿಂತವೆ. ಅದನ್ನ ತಿಂದ ಮೇಲೆ ಏನಾಗ್ತದೆ, ಆ ಒಂದು ದೇಹ ಏನಾಗ್ತದೆ, ಕ್ರಿಮಿಕೀಟಗಳ ಮಲವಾಗುತ್ತದೆ. ಸೊ ಮತ್ತೇನ್ ಮಾಡ್ತಾರೆ, ಕೆಲವು ಕಡೆ ಏನ್ ಮಾಡ್ತಾರೆ, ಆ ಸತ್ತ ದೇಹವನ್ನ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅವಾಗ ಅದು ಏನಾಗುತ್ತೆ, ಸುಟ್ಟು ಬೂದಿ ಆಗುತ್ತದೆ. ಹಾಗಾಗಿ ನಾವು ವಿವೇಕದಿಂದ ದೇಹ ಧರ್ಮವನ್ನ, ದೇಹಾತೀತವಾದ ಆತ್ಮದ ಧರ್ಮವನ್ನ ಪರಿಶೀಲಿಸಿದಾಗ ಸೊ ನಮ್ಗೆ ದೇಹದ ಬೆಲೆ ಎಷ್ಟು ಅಂತ ಹೇಳಿ ಅರ್ಥ ಆಗುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ನೋಡ್ಬೇಕಂದ್ರೆ, ಸೊ ದೇಹವು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನಾವು ಅದನ್ನ ಆ ದೇಹವು ನಾಶವಾಗುವಂಥದ್ದು. ಅದಕ್ಕೆ ನಾವು ಆತ್ಮವು ಮಾತ್ರ ನಿತ್ಯ. ಸೊ ಮನುಷ್ಯನು ದೇಹದ ವ್ಯಾಮೋಹವನ್ನು ತೊರೆದು ಆತ್ಮದ ಬಗ್ಗೆ ಸೊ ಅನುರಕ್ತಿಯನ್ನ ಹೆಚ್ಚಿಸಿಕೊಂಡರೆ ಅವನ ಜೀವನ ಏನು ಕೃತಕೃತ್ಯವಾಗುತ್ತದೆ ಅಂತ ಹೇಳಿ ನಮಗಿಲ್ಲಿ ಒಂದು ಅಂದ್ರೆ ವಿವೇಚನೆ ಅಂದ್ರೆ ನಮ್ಮ ಒಂದು ವಿಷಯವನ್ನ ಇಲ್ಲಿ ತಿಳಿಸಲಾಗಿದೆ. ಸೊ ನೋಡ್ರಿ, ಈಗ ಇಷ್ಟೆಲ್ಲ ಹೇಳಿದ ಮೇಲೇನು ಕೂಡ ನಮಗೆ ಇದು ಏನು ತಿನ್ಬೇಕು, ಉಣ್ಬೇಕು, ತೊಡಬೇಕು ಅನ್ನೋಂಥದ್ದು ಈ ಒಂದು ಇಂದ್ರಿಯ ತೃಪ್ತಿ ವಯಸ್ಸಾದ್ರೂ ಕೂಡ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ ಅಂದ್ರೆ
ಸೊ ಇಲ್ಲಿ ವಿವರಿಸಲಾಗಿದೆ. ಯಾಕಂದ್ರೆ ಎಲ್ಲಿಯವರೆಗೆ ನಾವು ನೈವೇದ್ಯ ಮಾಡೋದಿಲ್ವೋ, ಆಮೇಲೆ ನೈವೇದ್ಯವನ್ನ ಸ್ವೀಕಾರ ಮಾಡೋದಿಲ್ವೋ, ಅಲ್ಲಿವರೆಗೂ ಕೂಡ ನಮ್ಗೆ ಈ ವ್ಯಾಮೋಹ ಕಡಿಮೆ ಆಗೋದಿಲ್ಲ ಅಂತ ಹೇಳಿ. ಸೊ ಮತ್ತೆ ಏನಾಗ್ತದೆ ಅಂದ್ರೆ ಇಲ್ಲಿ ನಾವು ಆ ಈ ಮೊದಲಿನ ಕಾಲದಲ್ಲಿ ನೋಡ್ಬೋದು, ನಮ್ಮ ಗುರು ಹಿರಿಯರು ಒಂದು ಹೊಸ ಬಟ್ಟೆಯನ್ನ ತಂದ್ರೆ ಅದನ್ನ ಮೊದಲು ಸೊ ದೇವರ ಹತ್ರ ಇಟ್ಟು ಅದನ್ನ ದೇವರಿಗೆ ಅರ್ಪಿಸಿ ಆಮೇಲೆ ತಾವು ಅದನ್ನ ತೊಡ್ತಿದ್ರು. ಬಟ್ ಈಗ ಬದಲಾದ ಕಾಲದಲ್ಲಿ ಏನಾಗಿದೆಪ್ಪ ಅಂದ್ರೆ ನಾವು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಸೀದಾ ನಮ್ ಗಾಡಿ ತಗೊಂಡು ಏನ್ ಮಾಡ್ತೇವೆ, ಅರ್ಬಿ ಅಂಗಡಿಗೆ ಹೋಗ್ತೇವೆ, ಅಲ್ಲೇ ಒಂದು ಬಟ್ಟೆ ಖರೀದಿ ಮಾಡ್ತೇವೆ, ಟ್ರಯಲ್ ರೂಮ್ ಅಲ್ಲಿ ಅದನ್ನ ಬದಲಾಯಿಸ್ತೇವೆ, ಮತ್ತೆ ಅದನ್ನ ಹಾಕೊಂಡು ಹೋಗ್ಬಿಡ್ತೇವೆ. ಸೊ ಇಷ್ಟೊಂದು ನಮ್ದು ಕಲಿಯುಗದ ಒಂದು ಗಡಿಬಿಡಿ ಆಗಿದೆ. ಅದಕ್ಕಾಗಿ ಏನು ಹೆಂಡತಿಯ ಮತ್ತೆ ಇನ್ನೂ ಒಂದು ವಿಷಯ ಅಂದ್ರೆ ಒಂದು ಗಂಡನ ವ್ಯಾಮೋಹ ಹೆಂಡತಿಯ ಮೇಲೆ, ಹೆಂಡತಿಯ ವ್ಯಾಮೋಹ ಗಂಡನ ಮೇಲೆ ವಯಸ್ಸಾದ್ರೂ ಕೂಡ ಯಾಕೆ ಕಡಿಮೆ ಆಗುದಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತಿಲ್ಲಿ. ಸೊ ಅಂದ್ರೆ ಎಲ್ಲಿವರೆಗೆ ನಾವು ನಮ್ಮ ಕಾರ್ಯಗಳನ್ನ ಕೃಷ್ಣನಿಗೆ ಅರ್ಪಿಸಿ ಕೆಲಸ ಮಾಡಲ್ವೋ ಅಲ್ಲಿಯವರೆಗೂ ಕೂಡ ಅದು ಸಾಧ್ಯವಾಗೋದಿಲ್ಲ. ಅಥವಾ ನಾನು ಕೃಷ್ಣನಿಗೋಸ್ಕರ ನಾನು ಗಂಡನ ಜೊತೆ ಇರ್ತೇನೆ, ಗಂಡನ ಜೊತೆ ಕೃಷ್ಣನಿಗೋಸ್ಕರ ನಾನು ಮಕ್ಕಳನ್ನ ಮಾಡ್ಕೋತೇನೆ ಅಂತ ಹೇಳಿ ನಾವು ಯಾವಾಗ ನಾವು ಆ ಒಂದು ಅರ್ಪಣಾ ಭಾವನೆ ನಾವು ಹೊಂದೋದಿಲ್ಲೋ ಅಲ್ಲಿ ಮಠ ಕೂಡ ಈ ಒಂದು ಗಂಡನ ಮೇಲಿನ ವ್ಯಾಮೋಹ ಹೆಂಡತಿಯ ಮೇಲೆ, ಹೆಂಡತಿಯ ವ್ಯಾಮೋಹ ಗಂಡನ ಮೇಲೆ ಕಡಿಮೆ ಆಗೋದಿಲ್ಲ ಅಂತ ಹೇಳಿ ನಮಗೆ ಇಲ್ಲಿ ಹೇಳಲಾಗಿದೆ. ಅದಕ್ಕಾಗಿ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಮ್ಮ ಏನು ದಾಂಪತ್ಯ ಜೀವನವನ್ನು ಕೂಡ ನಾವು ಮಾಡೋದಾದ್ರೂ ಕೂಡ ಅದನ್ನೇ ಕೃಷ್ಣನಿಗೋಸ್ಕರ ಅಂತ ಹೇಳಿ ಮಾಡಿದ್ರೆ, ನಾವು ಹೀಗೆ ಮಾಡ್ತಾ ಮಾಡ್ತಾ ಹೋದ್ರೆ ಆ ಒಂದು ದೇಹದ ಮೇಲಿನ ವ್ಯಾಮೋಹ ಏನು ಕಡಿಮೆ ಆಗುತ್ತೆ, ಅದನ್ನ ನಾವು ತೊರೆಯಬಹುದು ಅಂತ ಹೇಳಿ. ಸೊ ಅಂದ್ರೆ ಇದು ಯಾವಾಗ ನಮಗೆ ಸಾಧ್ಯ ಆಗುತ್ತೋ ಅವನಿಗೇನಂತಾರ್ರಿ, ಮಹಾತ್ಮನೆನಿಸಿಕೊಳ್ಳುತ್ತಾನೆ ಅಂತ ವ್ಯಕ್ತಿ ಮಹಾತ್ಮನಾಗುತ್ತಾನೆ ಅಂತ ಹೇಳಿ ನಮಗೆ ಇಲ್ಲಿ ಹೇಳಲಾಗಿದೆ. ಮತ್ತೆ ನಮಗೆ ಪ್ರಕೃತಿ ನಮ್ಮನ್ನ ಸಾಕಿ ಸಲಹಲು ಈ ಒಂದು ಪ್ರಕೃತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಭಗವಂತ ಮಾಡಿದ್ದಾನೆ. ಭಗವಂತನ ಆದೇಶದಂತೆ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಆಹಾರ ಒದಗಿಸುವ ಏರ್ಪಾಟು ಇಲ್ಲಿ ಇದೆ, ತಮ್ಗೆಲ್ಲ ಗೊತ್ತಿದೆ. ಯಾಕಂದ್ರೆ ಆನೆಯಿಂದ ಹಿಡಿದು ಇರುವೆ ತನಕ ಕೂಡ ಭಗವಂತನು ಆಹಾರವನ್ನ ಪ್ರತಿದಿನ ಅವರಿಗೆ ಒದಗಿಸ್ತಾನೆ ಅನ್ನುವಂಥದ್ದು ಮುಖ್ಯವಾಗಿ ನಾವು ಇಲ್ಲಿ ತಿಳ್ಕೋಬೇಕು. ಸೊ ನಿಮ್ಗೆಲ್ಲ ಕಥೆ ಒಂದು ಗೊತ್ತಿರಬಹುದು. ಒಂದು ದಿನ ಏನಾಗುತ್ತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮನೆಗೆ ಬರೋದು ಲೇಟ್ ಆಗ್ತದೆ. ಮನೆಯಲ್ಲಿ ರುಕ್ಮಿಣಿ ಇರ್ತಾಳೆ. ಸೊ ರುಕ್ಮಿಣಿ ದೇವಿ ಆ ಭಗವಂತನಿಗೆ ಕೇಳ್ತಾಳ, ಯಾಕೆ ಇವತ್ತು ತಡ ಆಗಿ ಬಂದ್ರಿ ಅಂತ ಹೇಳಿ. ಸೊ ಅವಾಗ ಭಗವಂತ ಹೇಳ್ತಾನೆ, ಇಲ್ಲ, ಎಲ್ಲಾ ಜೀವಿಗಳಿಗೂ ಕೂಡ ಆಹಾರ ಹಾಕಿ ಬರೋದು ಸ್ವಲ್ಪ ಲೇಟ್ ಆಯ್ತು, ಸೊ ಅದಕ್ಕೆ ನಾನು ತಡವಾಗಿ ಬಂದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಅವಾಗ ರುಕ್ಮಿಣಿಗೆ ಆಶ್ಚರ್ಯ ಆಗುತ್ತೆ. ಏನ್ ಕೇಳ್ತಾಳೆ ಅಂದ್ರೆ, ಹೌದಾ, ಎಲ್ಲಾ ಜೀವಿಗಳಿಗೂ ನೀವೇನ ಆಹಾರ ಹಾಕುದು ಅಂತ ಕೇಳ್ತಾಳೆ. ಸೊ ಅವಾಗ ರುಕ್ಮಿಣಿ ಅಂದ್ರೆ ಹೌದು ಅಂತ ಹೇಳ್ತಾನೆ ಭಗವಂತ. ಸೊ ಅವಾಗ ರುಕ್ಮಿಣಿ ಕೃಷ್ಣನಿಗೆ ಗೊತ್ತಾಗ್ಲಾರ್ದೇನೆ ಏನ್ ಮಾಡ್ತಾಳೆ ಅಂದ್ರೆ ಒಂದು ಇರುವೆಯನ್ನ ಒಂದು ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಬಿಡ್ತಾಳೆ. ಸೊ ನೋಡೋಣ ಅಂತ ಹೇಳಿ, ಪರೀಕ್ಷೆ ಮಾಡೋಣ ಅಂತ ಹೇಳಿ. ಅವಾಗ ಆ ಡಬ್ಬೆಯಲ್ಲಿ ಮುಚ್ಚಿಟ್ಟ ತಕ್ಷಣ ಸೊ ಮರುದಿನ ಕೃಷ್ಣ ಮತ್ತೆ ಬಂದ್ಮೇಲೆ ಕೇಳ್ತಾಳೆ, ಸೊ ಎಲ್ಲಾ ಜೀವಿಗಳಿಗೂ ಕೂಡ ಇವತ್ತು ನೀವು ಊಟ ಹಾಕಿದ್ರಾ ಅಂತ ಹೇಳಿ. ಸೊ ಹೌದು, ನಾ ಎಲ್ಲಾ ಜೀವಿಗಳಿಗೂ ಊಟ ಹಾಕಿ ಬಂದೆ ಅಂತ ಹೇಳ್ತಾಳೆ. ಸೊ ಅವಾಗ ರುಕ್ಮಿಣಿ ಅಂತಾಳೆ, ಇಲ್ಲ, ಹಾಗಿಲ್ಲ, ಒಂದು ಜೀವ ಉಳಿದಿದೆ ಅಂತ ಹೇಳಿ. ಹೌದಾ, ತೋರ್ಸಂದ ತಕ್ಷಣ ಆ ಡಬ್ಬ ತೆಗೆದು ಆ ಇರುವೆ ಅಂದ್ರ ಆ ಡಬ್ಬದಲ್ಲಿ ಇರುವೆ ಇರ್ತದಲ್ಲ, ಆ ಡಬ್ಬ ತೆಗೆದು ಓಪನ್ ಮಾಡಿ ತೋರಿಸ್ತಾಳೆ. ಅದರಲ್ಲಿ ಅದು ಏನು ಕುಂಕುಮದ ಡಬ್ಬೆ ಆಗಿರ್ತದೆ. ಅದರಲ್ಲಿ ಅಕ್ಕಿ ಕಾಳುಗಳಿರ್ತದೆ. ಆ ಇರುವೆ ಅಕ್ಕಿ ಕಾಳನ್ನ ತಿಂತಾ ಇರ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಜೀವಿಗಳಿಗೂ ಕೂಡ ಪ್ರತಿ ದಿನ ಭಗವಂತ ಏನು ಆಹಾರವನ್ನ ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಏನು ಸನಾತನ ಧರ್ಮ ಅಂತ ಹೇಳ್ಕೋತೇವಲ್ಲ. ಸೊ ಸನಾತನ ಧರ್ಮ ಅಂತ ಹೇಳಿ ನಾವು ಹೆಮ್ಮೆಯಿಂದ ಏನ್ ಹೇಳ್ಕೊತೀವಲ್ಲ, ಸೊ ಅವರು ನಾವೇನ್ ಹೇಳ್ತೀವಿ, ಮಕ್ಕಳನ್ನ ಜಾಸ್ತಿ ಹಾಡಿದ್ರೆ ಅವರಿಗೆ ಊಟ ಹಾಕಕ್ ಆಗುದಿಲ್ಲ ಅಥವಾ ಅವರಿಗೆ ಜೋಪಾನ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಒಂದು ತಪ್ಪು ಭಾವನೆಯನ್ನ ಹೊಂದಿದೀವಿ. ಸೊ ಅದು ನಮ್ಮಲ್ಲಿಂದ ಹೋಗ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲವನ್ನೂ ಭಗವಂತ ನೋಡ್ಕೋತಾನೆ. ಈ ಸೃಷ್ಟಿಯಲ್ಲಿ ಇರುವಂತ ಎಲ್ಲಾ ಜೀವಿಗಳನ್ನ ಅವನು ಸಾಕಿ ಸಲಹುತ್ತಾನೆ. ನೀವು ಬೇರೆದವ್ರನ್ನೆಲ್ಲ ನೋಡ್ಬೋದು, 10-15 ಮಕ್ಕಳು ಹಡ್ದವರೆಲ್ಲ ಚಿಂತೆ ಬಿಟ್ಟು ಆರಾಮ್ ನಿದ್ದೆ ಮಾಡ್ತಾ ಇದ್ದಾರೆ. ನಾವು 1-2 ಹಡ್ದವರು ತುಂಬಾ ತ್ರಾಸ ಪಡ್ತಾ ಇದ್ದೇವೆ, ನಾಳೆ ಏನು ನಾಡ್ದೇನು ಅಂತ ಹೇಳಿ. ಸೊ ಹಾಗಾಗಿ ಎಲ್ಲವೂ ಈ ಒಂದು ಭಗವಂತ ಹುಟ್ಟಿಸಿದ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವನೆ ಅಂತ ಹೇಳಿ. ಅಂದ್ರೆ ಭಗವಂತ ನಮ್ಮನ್ನೆಲ್ಲವನ್ನು ಕೂಡ ಕಾಪಾಡಿ ಅನ್ನವನ್ನ ನೀಡಿ ಸಾಕು ಸಲುವಂತ ಒಂದು ಜವಾಬ್ದಾರಿಯನ್ನ ಭಗವಂತ ಮಾಡ್ತಾನೆ. ಹಾಗಾಗಿ ನಾವು ಪ್ರತಿದಿನ ನಾವು ಪ್ರತಿ ಜೀವಿಗೆ ಭಗವಂತ ಆಹಾರ ಯಾವ ರೀತಿ ಇಟ್ಟಾನಪ್ಪ ಅಂತಂದ್ರೆ ನಾವು ನೋಡ್ಬೋದು. ಎಲ್ಲಿ ಪ್ರಯಾಣ ಮಾಡುವಾಗ ಯಾವುದೋ ಒಂದು ಹಣ್ಣು ತಿಂದು ನಾವು ಒಗಿತೀವಿ ಸಿಪ್ಪೆಯನ್ನ, ಆ ಸಿಪ್ಪೆಯ ಒಂದು ಪದಾರ್ಥ
ಯಾವುದೋ ಕೀಟಕ್ಕೋ ಯಾವುದೋ ಒಂದು ಹುಳುಕ್ಕೋ ಆಹಾರವಾಗುತ್ತೆ. ಸೊ ಯಾವುದೋ ಒಂದು ಹಣ್ಣು ನಾವು ಕೆಟ್ಟಿದೆ ಅಂತ ಹೇಳಿ ಅರ್ಧ ಒಗಿತೀವಿ, ಅದನ್ನ ಮತ್ತೊಂದು ಜೀವಿ ತಿಂದು ಬದುಕ್ತದೆ. ಒಂದು ಸೂಕ್ಷ್ಮ ಜೀವಿಗಳಿಗೆ ಅದು ಆಹಾರವಾಗುತ್ತೆ. ಸೊ ಹಾಗಾಗಿ ನಾವು ಈ ಎಲ್ಲಾ ತಪ್ಪು ಗ್ರಹಿಕೆಗಳನ್ನ ಬಿಟ್ಟು ಎಲ್ಲ ಜೀವಿಗಳಿಗೂ ಭಗವಂತ ಈ ಪೃಥ್ವಿಯಲ್ಲಿ ಆಹಾರವನ್ನ ಇಟ್ಟಿದ್ದಾನೆ. ಸೊ ನಾವೆಲ್ಲರೂ ಕೂಡ, ಪ್ರತಿ ಜೀವಿಯು ಕೂಡ ಭಗವಂತನ ಅಂಶ ಅಂದ ಮೇಲೆ ನಾವು ಏನು ಪ್ರಜ್ಞಾವಂತರಾದವರು ಎಲ್ಲ ಜೀವಿಗಳಿಗೂ ಕೂಡ ಅನುಕಂಪವನ್ನ, ಕರುಣೆಯನ್ನ ಮತ್ತ ಪ್ರೀತಿಯನ್ನ ತೋರಿಸಿ ಸಹಬಾಳ್ವೆಯನ್ನ ನಡೆಸಬೇಕು ಅಂತ ಹೇಳಿ. ಸೊ ಮುಂದೆ ಆ ಮುಗಿತಾ ಬಂತು, ಇನ್ನು ಬಹಳ 1 ನಿಮಿಷ ಅದಲ್ಲಿ ಮುಗಿಸ್ತೇನೆ. ಸೊ ಮುಂದೆ ಮತ್ತೇನ್ ಹೇಳ್ತಾರಂದ್ರೆ, ಈ ಒಂದು ಸಂಪತ್ತು ಏನು ಜ್ಞಾನಗಳು ಸಮೃದ್ಧಿಯಾಗಿ ಇಲ್ಲಿ ಇವೆ. ಆ ಒಂದು ಅವು ವ್ಯಕ್ತಿಯ ಹತೋಟಿಯಲ್ಲಿ ಇರುವಾಗ ಅವುಗಳಿಂದ ಶಾಸ್ತ್ರೋಕ್ತವಾಗಿ ಯಜ್ಞಗಳನ್ನ ಮಾಡಿ ಭಗವಂತನನ್ನ ಆರಾಧಿಸಬೇಕು ಅಂತ ಹೇಳಿ. ಯಾವಾಗ ನಮ್ಮ ಹತ್ರ ಸಂಪತ್ತಿದೆ, ದುಡ್ಡಿದೆ, ನಮ್ಮ ಹತ್ರ ಜ್ಞಾನ ಇದೆ, ನಮಗೆ ಅದನ್ನ ನಾವು ಸದ್ಬಳಕೆಯನ್ನ ಮಾಡಬೇಕು. ಸೊ ಭಗವಂತನ ಏನು ಆರಾಧಿಸುವುದಕ್ಕೆ, ಯಜ್ಞ ಯಾಗಾದಿಗಳನ್ನ ಮಾಡುವುದಕ್ಕೆ ಈ ಒಂದು ಆ ಒಂದು ಧನವನ್ನ ನಾವು ಬಳಸಬೇಕು ಅಂತ ಹೇಳಿ. ಸೊ ಯಾಕಂದ್ರೆ ಬೇರೆ ಯುಗದಲ್ಲೆಲ್ಲ ಏನ್ ಮಾಡ್ತಿದ್ರು, ಸತ್ಯ ಯುಗದಲ್ಲಿ ಏನು ಧ್ಯಾನವನ್ನ ಮಾಡ್ತಾ ಇದ್ರು. ತ್ರೇತಾಯುಗದಲ್ಲಿ ದುಬಾರಿಯಾದಂತಹ ಒಂದು ಯಜ್ಞಗಳನ್ನ ಮಾಡ್ತಿದ್ರು. ದ್ವಾಪರ ಯುಗದಲ್ಲಿ ದೇವಸ್ಥಾನದಲ್ಲಿ ಮೂರ್ತಿ ಪೂಜೆಯನ್ನ ಮಾಡ್ತಿದ್ರು. ಬಟ್ ಕಲಿಯುಗದಲ್ಲಿ ಇದನ್ನ ಮಾಡ್ಲಿಕ್ಕೆ ಯಾರ ಹತ್ರ ಟೈಮ್ ಇಲ್ಲ. ಹೀಗಾಗಿ ನಾವು ಜಪಯಜ್ಞವನ್ನ ಮಾಡಬೇಕು, ಸಂಕೀರ್ತನೆಯನ್ನ ಮಾಡಬೇಕು ಅಂತ ಹೇಳಿ ನಮಗೆ ಇಲ್ಲಿ ಸಲಹೆಯನ್ನ ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಮನುಷ್ಯ ಜನ್ಮದ ಗುರಿ ಸಾಧನೆ ಮಾಡಲು ಈಗಿನ ಒಂದು ಕಾಲಘಟ್ಟದಲ್ಲಿ ಶಿಕ್ಷಣ ಮತ್ತು ಹಣ ಇರುವವರು ಈ ಹರೇ ಕೃಷ್ಣ ಆಂದೋಲನಕ್ಕೆ ಮತ್ತು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ನೆರವು ನೀಡಿ ಒಂದು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಮಗೆ ಇಲ್ಲಿ ಸಲಹೆಯನ್ನ ಕೊಡ್ಲಾಗ್ತದೆ. ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಭಗವಂತ ತೃಪ್ತಿ ಆಗ್ತಾನೆ. ಆದ್ರೆ ಆ ಧಾನ್ಯಗಳನ್ನ, ತುಪ್ಪವನ್ನ ಅಗ್ನಿಯಲ್ಲಿ ಹಾಕಿ ಅದಕ್ಕಿಂತ ಬದಲು ಅದನ್ನ ಪ್ರಸಾದವನ್ನ ತಯಾರು ಮಾಡಿ ಬ್ರಾಹ್ಮಣರಿಗೋ ಅಥವಾ ಇತರರಿಗೋ ಹಂಚಿದರೆ ಭಗವಂತ ಅದಕ್ಕಿಂತ ಹೆಚ್ಚಿಗೆ ತೃಪ್ತಿ ಆಗ್ತಾನೆ ಅಂತ ಹೇಳಿ ನಮಗಿಲ್ಲಿ ತಿಳಿದು ಬರ್ತದೆ. ಸೊ ಹಾಗೆ ಇನ್ನೊಂದು ಅವಶ್ಯಕವಾಗಿ ಮಾಡ್ಬೇಕಾದಂತ ಒಂದು ಕಾರ್ಯ ನಮಗಿಲ್ಲಿ ತಿಳಿಸಲಾಗಿದೆ. ಏನಪ್ಪಾ ಅಂತಂದ್ರೆ, ನಮ್ಮ ಪಿತೃಗಳಿಗೆ ಶ್ರಾದ್ದವನ್ನ ಮಾಡ್ಬೇಕು. ಅಂದ್ರೆ ಪಕ್ಷ ಮಾಸ ಅಂತ ನಾವೇನ್ ಕರಿತೀವಿ, ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರಿಗೆ, ಪಿತೃಗಳಿಗೆ ಶ್ರಾದ್ದವನ್ನ ಮಾಡಿ ಪಿಂಡದಾನವನ್ನ ಮಾಡ್ಬೇಕು ಅಂತ ಹೇಳಿ. ಸೊ ಆಗಾಗ ನಾವು ಇದು ಅಲ್ಲೇ ಕೂಡ ಇನ್ನೂ ಒಂದು ನಮಗೆ ಸಲಹೆಯನ್ನು ಏನ್ ಕೊಡ್ತಾರಂದ್ರೆ, ಆಗಾಗ ನಾವು ಪವಿತ್ರ ನದಿಗಳಾದಂತ ಗಂಗಾ, ಯಮುನಾ, ಸರಸ್ವತಿ ಇಂತಹ ಒಂದು ಪವಿತ್ರವಾದ ನದಿಗಳಲ್ಲಿ ನದಿ ಸ್ನಾನವನ್ನ ಮಾಡಿ ಜಪ ತಪ ದಾನ ಧರ್ಮಗಳನ್ನ ಮಾಡಿದ್ರೆ ಒಂದು ಶಾಶ್ವತ ಫಲ ನಮಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಅದಕ್ಕೆ ವೇದಗಳ ಪ್ರಕಾರ ನಮ್ಮ ಮಕ್ಕಳಿಗೆ ಉಪನಯನ ಸಂಸ್ಕಾರವನ್ನು ಕೂಡ ನಾವು ಶಾಸ್ತ್ರೋಕ್ತವಾಗಿ ಮಾಡ್ಬೇಕಂತ ಹೇಳಿ ನಮಗಿಲ್ಲಿ ಸಲಹೆಯನ್ನ ಕೊಡ್ತಾ ಇದ್ದಾರೆ. ಸೊ ಇವತ್ತ ಏನಾಗಿದೆ ಅಂದ್ರ ನಾವ್ಯಾರು ಕೂಡ ಇದನ್ನ ಪಾಲಿಸ್ತಾ ಇಲ್ಲ. ಹಾಗಾಗಿ ನಾವು ಈ ಕಲಿಯುಗದಲ್ಲಿ ಎಲ್ಲವನ್ನೂ ಮಾಡ್ಲಿಕ್ಕೆ ಅಷ್ಟು ನಾವು ಸದಾ ಏನು ಸಂಕೀರ್ತನ ಯಜ್ಞವನ್ನು ಕೂಡ ಮಾಡ್ಲೇಬೇಕು. ಅದನ್ನ ಶಾಸ್ತ್ರಗಳಲ್ಲಿ ಒತ್ತಿ ಹೇಳಲಾಗಿದೆ. ಈ ಕಲಿಯುಗಕ್ಕೆ ಏನು ಜಪಯಜ್ಞವನ್ನ ನಾವು ಮಾಡ್ಲೇಬೇಕು ಅನ್ನೋಂಥದ್ದು ಹೇಳಲಾಗಿದೆ. ಅಂದ್ರೆ ಯಾವುದೇ ಧಾರ್ಮಿಕ ಕಾರ್ಯದ ಮುಂಚೆ ನಾವು ಅಥವಾ ನಂತರ ಸಂಕೀರ್ತನೆಯನ್ನ ಮಾಡಲು ಇಲ್ಲಿ ತಿಳಿಸಲಾಗಿದೆ. ಸೊ ಇನ್ನು ಯಾವ ಯಾವ ಸ್ಥಳಗಳಲ್ಲಿ ಧಾರ್ಮಿಕ ಕಾರ್ಯವನ್ನ ಮಾಡಬೇಕು ಅನ್ನುವಂಥದನ್ನ ನಮಗಿಲ್ಲಿ ಒಂದು ಸಲಹೆ ಕೊಡಲಾಗಿದೆ. ಯಾವ ಸ್ಥಳಗಳಲ್ಲಿ ವೈಷ್ಣವನು ಸಿಗುತ್ತಾನೋ ಆ ಸ್ಥಳವು ಎಲ್ಲ ಶುಭ ಕಾರ್ಯಗಳಿಗೆ ಪ್ರಶಸ್ತವಾದದ್ದು ಅಂತ ಹೇಳಿ. ಅಂದ್ರೆ ಯಾವ ಸ್ಥಳದಲ್ಲಿ ನಾವು ಒಂದು ಪುಣ್ಯ ಕಾರ್ಯಗಳನ್ನ ಮಾಡ್ಬೇಕು, ಧಾರ್ಮಿಕ ಕಾರ್ಯಗಳನ್ನ ಮಾಡ್ಬೇಕಂದ್ರ ವೈಷ್ಣವ ಇರ್ತಾನೋ ಅಲ್ಲಿ ನಾವು ಮತ್ತೆ ಇನ್ನು ದೇವರ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರುವ ದೇವಸ್ಥಾನವು ಪರಮ ಪವಿತ್ರವಾದ ಸ್ಥಳ. ಹಾಗೆ ನಾವು ವೈದಿಕ ಧರ್ಮಾಚರಣೆಗಳನ್ನ ಎಲ್ಲಿ ಬ್ರಾಹ್ಮಣರು ಇರ್ತಾರೋ ಅಂತ ಸ್ಥಳಗಳಲ್ಲಿ ಆ ಒಂದು ಸ್ಥಳಗಳು ಪವಿತ್ರವೂ ಮಂಗಳಕರವೂ ಹೌದು ಅಂತ ಹೇಳಿ ಅಂತ ಸ್ಥಳಗಳಲ್ಲಿ ನಾವು ಈ ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡ್ಬೇಕು. ಇದಲ್ಲದೆ ಗೃಹಸ್ಥನಾದ ಭಕ್ತನು ಸಾಲಿಗ್ರಾಮ ಶಿಲೆಯನ್ನು ಕೂಡ ನಾವು ಮನೆಯಲ್ಲಿ ಪೂಜಿಸಬೇಕು. ಅವರ ಮನೆಯು ಉತ್ಕೃಷ್ಟವಾದ ಸ್ಥಳವಾಗಿರುತ್ತದೆ. ಹಾಗೆ ದೇವರ ಪೂಜೆಯ ವಿಷಯಕ್ಕೆ ಬಂದರೆ, ಜೀವರಾಶಿಗಳಿಂದ ತುಂಬಿದ ಈ ಬ್ರಹ್ಮಾಂಡವೆಂಬ ವೃಕ್ಷಕ್ಕೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನೇ ಬೇರು. ಆದ್ದರಿಂದ ಕೃಷ್ಣನನ್ನು ಆರಾಧಿಸಿದರೆ ಸಾಕು, ಜೀವರಾಶಿಗಳೆಲ್ಲವನ್ನು ಪೂಜಿಸಿದಂತಾಗುತ್ತದೆ. ಮರದ ಬೇರಿಗೆ ನೀರನ್ನು ಹಾಕಿದರೆ ಎಲ್ಲ ಕೊಂಬೆಗಳಿಗೂ ತೃಪ್ತಿಪಡಿಸಿದಂತಾಗುತ್ತದೆ. ಅಂದ್ರೆ ಕೃಷ್ಣನನ್ನ ಪೂಜೆ ಮಾಡಿದ್ರೆ ನಾವು ಎಲ್ಲಾ ದೇವಾನು ದೇವತೆಗಳನ್ನ
ಪೂಜಿಸಿದಂತಾಗುತ್ತದೆ ಅಂತ ಹೇಳಿ ಸೊ ಇಲ್ಲಿ ಮಹರ್ಷಿಗಳು ಸೊ ತೀರ್ಮಾನವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಈ ಒಂದು ಭೌತಿಕ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಅಂತ ಹೇಳಿದ್ರೆ ಆ ವೇದಾಧ್ಯಯನ ಮಾಡಿ ತಪಸ್ಸನ್ನ ಆಚರಿಸಿ ಭಗವಂತನ ಮಹಿಮೆಗಳನ್ನ ಲೀಲೆಗಳನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿರುವ ಸದ್ಬ್ರಾಹ್ಮಣರೇ ಶ್ರೇಷ್ಠವಾದವರೆಂದು ಗುರುತಿಸಲ್ಪಟ್ಟು ಪೂಜಿಸಲ್ಪಡುವರು. ಹಾಗಾಗಿ ಈ ಮನುಷ್ಯ ಜನ್ಮ ಶ್ರೇಷ್ಠ, ಏಕೆಂದರೆ ನಾನು ಶೂದ್ರನಾಗಿ ಹುಟ್ಟಿದ್ರು ಕೂಡ, ಕ್ಷತ್ರಿಯನಾಗಿ ಹುಟ್ಟಿದ್ರು ಕೂಡ ಈ ಒಂದು ಭಗವದ್ ಭಕ್ತಿಯನ್ನ ಮಾಡಿ ಜೀವನದ ಉದ್ದೇಶವನ್ನ ಸಾರ್ಥಕ ಮಾಡಿಕೊಳ್ಳಬಹುದು ಅಂತ ಹೇಳಿ ಸೊ ನಾವು ಇಲ್ಲಿ ತಿಳ್ಕೊಬಹುದು ಅಂತ ಹೇಳಿ. ಸೊ ಹಾಗೆ ಇಲ್ಲಿ 84 ಲಕ್ಷ ಜೀವರಾಶಿಗಳಂತ ಏನ್ ಕರಿತೀವಿ, ಅದರಲ್ಲಿ 80 ಲಕ್ಷ ಜನ್ಮಗಳು ಗಿಡವಾಗಿ, ಪಕ್ಷಿಗಳಾಗಿ, ಪ್ರಾಣಿಗಳಾಗಿ, ಹಾವು ಚೇಳುಗಳಾಗಿ ಹುಟ್ಟಿ ನಂತರ ಮನುಷ್ಯ ಜನ್ಮದಲ್ಲಿ ಹುಟ್ಟೋದು ಈ ಜನ್ಮ ಅದಕ್ಕೇನೆ ಶ್ರೇಷ್ಠವಾದದ್ದು. ಸೊ ಹುಟ್ಟಿದ ಕೂಡಲೇ ಏನ್ ಮಾಡ್ತಾರೆ ನಮ್ದ್ರಿ, ಜನ್ಮ ಕುಂಡ್ಲಿ ಬರೀತಾರೆ, ಆ ಜನನ ಪ್ರಮಾಣ ಪತ್ರವನ್ನ ಬರೀತಾರೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಲ್ಲಿ ಇದೆಲ್ಲ ಇಲ್ಲ, ಪ್ರಾಣಿ ಪಕ್ಷಿಗಳದೆಲ್ಲ ಕುಂಡ್ಲಿ ಬರೆಯೋದಿಲ್ಲ. ಸೊ ಹಾಗಾಗಿ ಈ ಮನುಷ್ಯ ಜನ್ಮ ತುಂಬಾ ಒಂದು ಶ್ರೇಷ್ಠವಾದದ್ದು. ಅದಕ್ಕಾಗಿ ಈ ಒಂದು ಶ್ರೇಷ್ಠವಾದ ಜನ್ಮವನ್ನ, ಆ ಒಂದು ಜನ್ಮದ ಉದ್ದೇಶವನ್ನ ನಾವು ಏನು ಅದರ ಒಂದು ಸಾಕ್ಷಾತ್ಕಾರ ಅಂದ್ರೆ ಭಗವತ್ ಸಾಕ್ಷಾತ್ಕಾರವನ್ನ ನಾವು ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಸೊ ನಮಗೆ ಈ ಒಂದು ಅಧ್ಯಾಯದಲ್ಲಿ ಬಹಳ ವಿವರವಾಗಿ ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ಏನು ಸನಾತನ ಧರ್ಮ ಎಷ್ಟು ಮುಖ್ಯ, ನಮಗೆ ನಮ್ಮ ವೇದ ಉಪನಿಷತ್ತುಗಳು ಯಾವ ರೀತಿ ನಮಗೆ ಮಾರ್ಗದರ್ಶನವನ್ನ ಮಾಡ್ತವೆ, ಸೊ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ತಿಳಿದುಕೊಂಡು ಎಲ್ಲ ಗೃಹಸ್ಥರು ಒಂದು ಏನು ಆದರ್ಶ ಜೀವನವನ್ನ ನಾವು ಅವರ ಆದರ್ಶ ಕೌಟುಂಬಿಕ ಜೀವನವನ್ನ ನಡೆಸ್ಬೇಕಂತ ಹೇಳಿ ಸೊ ಇಲ್ಲಿವರೆಗೆ ನಮ್ಗೆ ಏನೇನೋ ವಿವರಗಳನ್ನ ಹೇಳಿದ್ದಾರೆ. ಸೊ ಅವೆಲ್ಲವನ್ನು ಕೂಡ ನಾನು ನನ್ನ ಕೈಲಾದ ಮಟ್ಟಿಗೆ ವಿವರಣೆಯನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಹಾಗಾಗಿ ಸನಾತನ ಧರ್ಮದಂತ ಧರ್ಮ ಇಲ್ಲ, ರಾಮನಂತ ಮಗ ಇಲ್ಲ, ಹನುಮಂತನಂತ ಸೇವಕನಿಲ್ಲ, ಸೀತಾನಂತ ನಾರಿ ಇಲ್ಲ, ಹರಿಶ್ಚಂದ್ರನಂತ ರಾಜನಿಲ್ಲ, ಭರತನಂತ ತಮ್ಮನಿಲ್ಲ, ಕರ್ಣನಂತ ದಾನಿ ಇಲ್ಲ, ಪ್ರಹ್ಲಾದನಂತ ಭಕ್ತನಿಲ್ಲ, ಸಂಸ್ಕೃತದಂತ ಭಾಷೆ ಇಲ್ಲ, ಭಾರತದಂತ ದೇಶವಿಲ್ಲ, ಭಗವದ್ಗೀತೆಯಿಂದ ಧ್ಯಾನ ಸಿಕ್ಕಿತು, ರಾಮಾಯಣದಿಂದ ರಾಮ ಸಿಕ್ಕನು, ಭಾಗ್ಯದಿಂದ ಹಿಂದೂ ಧರ್ಮದ ಸಿಕ್ಕಿದೆ. ಸೊ ಇನ್ನೇನು ಬೇಕು. ಸೊ ಭಕ್ತಿಯನ್ನ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಿರಿ, ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಿರಿ. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಇಲ್ಲಿವರೆಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಭಕ್ತರಿಗೆ ನಾನು ಕೊನೆಯದಾಗಿ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇವರು ಲಕ್ಷ್ಮೀ ನರಸಿಂಹದೇವರು. ಲಕ್ಷ್ಮೀ ನರಸಿಂಹದೇವಿಗೆ ಜಯ. ಗಾಂಧರ್ವಿಕೆ ಗಿರಿಧಾರಿ. ನೆಕ್ಸ್ಟ್ ಬಂದ್ಬಿಟ್ಟೆ ನೆಕ್ಸ್ಟ್ ವಿ ಆರ್ ಟೆಂಪಲ್. ಹರೇ ಕೃಷ್ಣ. ಸೊ ಬಹಳ ಸೊಗಸಾಗಿ ಪ್ರಭುಗಳು ಇವತ್ತಿನ ಅಧಿವೇಶನ ನಡೆಸ್ಕೊಟ್ಟಿದ್ದಾರೆ. ಎಸ್ಪೆಷಲಿ ನಾವು ಪ್ರಹ್ಲಾದ್ ಮಹಾಚಕ್ರದಲ್ಲಿ ನೋಡಿದ್ರೆ ತುಂಬಾ ಗೃಹಸ್ಥರೇ ಭಕ್ತರುಗಳು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಈ ಒಂದು ಕಲಿಯುಗದಲ್ಲಿ ಗೃಹಸ್ಥಾಶ್ರಮನೇ ಜಾಸ್ತಿ ಎಲ್ಲರಿಗೂ ಸಜೆಸ್ಟ್ ಮಾಡುವಂಥದ್ದು. ಸೊ ಹಾಗಾಗಿ ಗೃಹಸ್ಥರಿಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರತಕ್ಕಂತ ಒಂದು ಅಧಿವೇಶನ ಪ್ರಭುಗಳು ಬಹಳ ಸೊಗಸಾಗಿ ಹೇಳ್ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸಹ ನಾವು ಆಲ್ರೆಡಿ ಪಾಲನೆ ಮಾಡ್ತಿದೀವಿ ಅಂತ ಭಾವಿಸ್ತೀವಿ, ಆದ್ರೆ ಪಾಲನೆ ಮಾಡ್ತಿರೋದಿಲ್ಲ. ತಿಳ್ಕೊಳ್ಳೋದು ಬೇರೆ, ಆಚರಣೆ ಮಾಡೋದು ಬೇರೆ. ಸೊ ಹಾಗಾಗಿ ನಾವು ಯುಧಿಷ್ಠಿರ ಮಹಾರಾಜರಿಗೆ ನಾರದ ಮುನಿಗಳು ಕೊಟ್ಟಂತಹ ನಿರ್ದೇಶನವನ್ನು ಯಥಾವತ್ತಾಗಿ ಕೇಳಿದಾಗ ಸೊ ನಮ್ಗೆ ಅದರಲ್ಲಿ ಇನ್ನೂ ದೃಢತೆ ಅನ್ನೋದು ಬರುತ್ತೆ. ಸೊ ಹಲವಾರು ವಿಚಾರಗಳು ಪ್ರಭುಗಳು ಹೇಳ್ಬೇಕಾದ್ರೆ ನಾನು ಇದ್ದೆ. ಸೊ ಎಲ್ಲಾ ಜೀವಿಗಳಿಗೂ ಸಮಾನವಾಗಿ ಬದುಕುವಂತ ಹಕ್ಕಿದೆ. ಆದ್ರೆ ಮನುಷ್ಯ ಜೀವಿ ಸ್ವಲ್ಪ ಬುದ್ಧಿವಂತ ಆಗಿದ್ದಾಗ ಅವನು ಎಲ್ಲಾ ಸಂಗ್ರಹ ಮಾಡ್ತಾ ಅದನ್ನ ಉಪಯೋಗಿಸ್ಕೊಳ್ಳಿಕ್ ಹಕ್ಕಿದೆ ಹೊರತು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಯಾವುದೇ ಹಕ್ಕಿಲ್ಲ. ಸೊ ಯಾವಾಗ ದುರುಪಯೋಗ ಪಡಿಸ್ಕೊಳ್ಳಿಕ್ ಮುಂದಾಗ್ತಾನೆ, ಸೊ ಈ ಆಧುನಿಕ ಮಾನವ ಸಮಾಜ ದುರುಪಯೋಗ ಪಡಿಸ್ಕೊಳ್ಳಿಕ್ ಮುಂದಾಗಿದೆ. ಎಕ್ಸ್ಪ್ಲಾಯ್ಟೇಷನ್, ಎಲ್ಲವನ್ನು ಸಹ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಮುಂದಾಗ್ಬಿಟ್ಟಿದ್ದಾನೆ. ಆವಾಗ ಏನಾಗುತ್ತೆ, ತಾಯಿ ಸುಮ್ನಿರೋದಿಲ್ಲ. ಒಂದ್ ಮಗು ಇಂಟೆಲಿಜೆಂಟ್ ಆಗಿರೋ ಮಗು ದಡ್ಡರಾಗಿರೋ 2-3 ಜನ ಮಕ್ಳ ಹತ್ರ ಹೊಡೆದು ಕಿತ್ಕೊಂಡು ಅವ್ರಿಗೆ ಶೋಷಣೆ ಮಾಡ್ತಿದ್ದಾರೆ ಅಂದ್ರೆ ತಾಯಿ ಸುಮ್ನೆ ಇರ್ತಾರ? ಸೊ ಇವ್ರಿಗೂ ಚಡಿ ಕೊಡ್ತಾರೆ ಅಲ್ವಾ?
ಸೊ ಅದೇ ರೀತಿಯಾಗಿ ಪ್ರಕೃತಿ ಮಾತೆಗೆ ನಾವು ಏನು ಆಟ ಆಡ್ಸೋಕ್ಕಾಗೋದಿಲ್ಲ, ಯಾಕೆಂದ್ರೆ ಅವರು ನೇರವಾಗಿ ಭಗವಂತನ ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಈ ರೀತಿಯಾಗಿ ಪ್ರಕೃತಿ ವಿಕೋಪಗಳಾಗಿರ್ಬೋದು, ಯುದ್ಧಗಳಾಗಿರ್ಬೋದು, ಕ್ಷಾಮಗಳಾಗಿರ್ಬೋದು, ಈ ರೀತಿಯಾಗಿ ಎಲ್ಲ ಬರ್ತಾ ಇರುತ್ತೆ. ಆದ್ರೂ ಸಹ ಮನುಷ್ಯ ಅರ್ಥ ಮಾಡ್ಕೊಡೋದಿಲ್ಲ. ಸೊ ನಮ್ಮ ಪ್ರತಿಯೊಂದು ಜೀವಿಗೂ ಸಹ ಬದುಕಲಿಕ್ಕೆ ಹಕ್ಕಿದೆ. ಭಗವಂತ ಎಲ್ಲರಿಗೂ ಸಹ ಬೇಕಾದಷ್ಟು ಸುಭಿಕ್ಷೆಯನ್ನ ಕೊಟ್ಟಿದ್ದಾನೆ. ಆದ್ರೆ ಮನುಷ್ಯ ಒಂದು ಜೀವಿ ಮಾತ್ರ ಸ್ವಲ್ಪ ಸ್ವತಂತ್ರ ಜಾಸ್ತಿ ಕೊಟ್ಟಿರೋದ್ರಿಂದ ಅದನ್ನು ದುರುಪಯೋಗ ಪಡಿಸ್ಕೊಂಡು ಹೋದಾಗ ಸೊ ಅವನು ಅವನತಿಯ ಕಡೆಗೆ ಹೋಗ್ತಾನೆ, ಇಡೀ ಜೀವ ಸಂಕುಲವನ್ನ ಅವನತಿಯ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಸೊ ಗುರುವಿನ ಗುಲಾಮರಾಗಿ ಭಗವಂತ ಮತ್ತೆ ಗುರುಗಳ ಒಂದು ಅನುಗ್ರಹವನ್ನು ಪಡ್ಕೊಂಡು ಯಾವಾಗ ಭಕ್ತಿ ಜೀವನಕ್ಕೆ ಬರ್ತಾರೆ, ಸೊ ಅದೇ ವ್ಯಕ್ತಿ ಎಕ್ಸ್ಪ್ಲಾಯ್ಟ್ ಮಾಡೋದನ್ನ ಬಿಟ್ಟು ಎಲ್ಲವನ್ನ ಸಂಗ್ರಹ ಮಾಡಿ ಎಲ್ಲ ಜೀವ ಸಂಕುಲಗಳಿಗೆ ಆ ಏನ್ ಹೇಳ್ತೀವಿ ಉಪಯುಕ್ತನಾಗಿ ಬದುಕ್ತಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಆ ಸೊ ತಾನು ಸಹ ಮೋಕ್ಷವನ್ನು ಪಡಿತಾರೆ. ಭಗವಂತನ ಶಕ್ತಿ ಕೊಟ್ಟಿರೋದ್ರಿಂದ ನನಗೆ ಅವ್ರು ಚೆನ್ನಾಗಿ ದೇಹ ಶಕ್ತಿ ಕೊಟ್ಟಿದ್ದಾರೆ. ಆಕ್ಚುಲಿ ನೋಡ್ಬೇಕಂದ್ರೆ ಪ್ರತಿಯೊಂದನ್ನು ಸಹ ಭಗವಂತ ಒದಗಿಸಿದ್ದಾರೆ. ಸೂರ್ಯನನ್ನ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಣ್ಣನ್ನ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಸಹ ಭಗವಂತ ಕೊಡ್ತಿದ್ದಾರೆ. ಕೊನೆಗೆ ನನಗೆ ಶಕ್ತಿನೂ ಭಗವಂತನೇ ಕೊಡ್ತಿದ್ದಾರೆ. ಸೊ ಆದ್ರೆ ಎಲ್ಲವನ್ನೂ ಸಹ ನಾನು ದುರುಪಯೋಗ ಪಡ್ಕೊಂಡು ಸೊ ಅದನ್ನ ವ್ಯರ್ಥ ಮಾಡಿದಾಗ ಏನಾಗುತ್ತೆ, ಸ್ವಂತ ಜೀವಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಪುರಂದರದಾಸರನ್ನು ಸಹ ಬರೀತಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡದಿರಿ ಉಚ್ಚತ್ಪದಿರ. ಸೊ ಎಸ್ಪೆಷಲಿ ಇವತ್ತಿನ ಪ್ರಭುಗಳ ಕ್ಲಾಸ್ ಕೇಳ್ತಾ ಇದ್ದಾಗ ನನಗೆ ಅದೇ ನೆನಪು ಬರ್ತಾ ಇತ್ತು. ಹೆಣ್ಣು ಮಣ್ಣಿಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಮಾಡುವರೆ, ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೆ. ಓ ನಮ್ಗೆ ವಯಸ್ಸಾಗೋಗಿ ಕಾಲನ ದೂತರು ಬಂದು ಎಳಿತಾ ಇರ್ಬೇಕಾದ್ರೆ ತಾಳಪ್ಪ ನಾನು ಸ್ವಲ್ಪ ದಾನ ಧರ್ಮ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ, ದಾಳಿ ಬಾರದ ಮುನ್ನ ಧರ್ಮವ ಕೈಕೊಳ್ಳಿ. ಯಮದೂತರು ಬಂದು ದಾಳಿ ಮಾಡಕ್ ಮೊದ್ಲು ಸೊ ಗುರುಕೃಷ್ಣರ ಒಂದು ಅನುಗ್ರಹವನ್ನು ಪಡ್ಕೊಳ್ಳಿ. ಸೊ ಅವರು ಮಾರ್ಗದರ್ಶನ ಏನ್ ಕೊಟ್ಟಿದ್ದಾರೆ ಆ ರೀತಿಯಾಗಿ ನೀವು ಜೀವನವನ್ನ ನಡೆಸಿ ಅಂತ ಹೇಳ್ತಾರೆ. ಇನ್ನೂ ಒಂದ್ ಸಾಲಲ್ಲಿ ಸೊ ಪ್ರಶ್ನೆ ಕೇಳ್ತಾರೆ, ಉಚ್ಚಪ್ಪದಿರ ಅಂತ ಹೇಳಿದ್ರೆ ಏನು, ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ರಾಸ್ಕಲ್ಸ್ ಅಂತ. ಅದನ್ನೇ ದಾಸರು ಸಹ ಹೇಳಿದ್ದಾರೆ. ಇವ್ರು ರಾಸ್ಕಲ್ಸ್. ಏನು ಕಾರಣ ನೀವು ಯದುಪತಿಯೇ ಮರಿತೀರಿ, ಯಾಕಪ್ಪ ಮರ್ತೋದ್ರಿ ನೀವು? ಆ, ಧನ ಧಾನ್ಯ ಸತಿಸುತರು ಎಲ್ಲ ನಿಮ್ನ ಬಂದು ಬಿಡಿಸ್ಕೊಂಡು ಹೋಗ್ತಾರ ಈ ಒಂದು ಕಾಲನ ದಾಳಿಯಿಂದ? ಇಲ್ಲ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಾವು ಎಚ್ಚೆತ್ಕೋಬೇಕು. ಸೊ ಅದರಲ್ಲೂ ಎಸ್ಪೆಷಲಿ ಒಂದು ಪುರುಷೋತ್ತಮ ಮಾಸದಲ್ಲಿ ಪ್ರಭುಗಳು ತುಂಬಾ ವಿಶೇಷವಾದಂತ ಒಂದು ಅಧಿವೇಶನವನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾವೇನು ಸಂಪಾದನೆ ಮಾಡ್ತಿದೀವ ಅದರಲ್ಲಿ ಆ, ಒಂದು ಭಾಗವನ್ನ ಭಗವಂತನ ಸೇವೆನಲ್ಲಿ ಮತ್ತೆ ಅದು ಒಂದು ವಿಭಾಗನು ಸಹ ಪ್ರಭುಗಳು ತೋರಿಸಿದ್ದಾರೆ. ಭಗವಂತನ ಸೇವೆನಲ್ಲಿ, ಭಗವಂತನ ಭಕ್ತರ ಸೇವೆನಲ್ಲಿ, ಪಿತೃಗಳ ಸೇವೆನಲ್ಲಿ, ಅಂದ್ರೆ ತಮ್ಮ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಗಂಡ ಹೆಂಡತಿ ಮಕ್ಕಳು ಸೊ ಎಲ್ಲರ ಒಂದು ಸೇವೆನಲ್ಲಿ ಅವರು ಭಗವಂತನ ಪ್ರತಿನಿಧಿಯಾಗಿರ್ಬೇಕು. ಸೊ ಈ ರೀತಿಯಾಗಿ ಎಲ್ಲರ ಸುಭಿಕ್ಷೆಯನ್ನ ಬಯಸ್ತಾ ಯಾರು ಬದುಕ್ತಾರೋ ಅವನ ಬದುಕುನು ಪರಿಪೂರ್ಣತೆ ಆಗುತ್ತೆ, ಜೊತೆಗೆ ಎಲ್ಲರೂ ಪರಿಪೂರ್ಣತೆಯನ್ನು ಹೊಂದ್ಬೋದು ಅಂತ ತಿಳಿಸಿದ್ರು ಪ್ರಭುಗಳು. ಬಹಳ ಧನ್ಯವಾದಗಳು ಪ್ರಭು. ಮತ್ತೆ ಇನ್ನೊಂದು ವಿಶೇಷವಾದಂತ ವಿಚಾರ ಹೇಳಿದ್ರು, ಯಾರೋ ಒಬ್ರು ಭಕ್ತರು 16 ಮಾಲೆ ಜಪ ಮಾಡ್ತಾ ಇದ್ರು. ಸೊ ಎಲ್ಲಾನು ತೊಯ್ದು ಹೋದ್ರು ಅಂತ. ಸೊ ಇದರಿಂದ ನಾವು ಕಲ್ತ್ಕೋಬೇಕಾಗಿರುವಂತ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಅವ್ರು ಯಾರ ಸಾಂಗತ್ಯದಲ್ಲಿದ್ರು ಪ್ರಭುಗಳು ಹೇಳ್ದಂಗ ಅದು ಒಂದು, ಮತ್ತೆ ಅವರು ಕೃಷ್ಣನ್ ಸಾಂಗತ್ಯ ಮಾಡ್ತಾ ಇರ್ಲಿಲ್ಲ ಅಂತ. 16 ಮಾಲೆ ಸೈಕಲ್ ಚೈನ್ ತರ ತಿರ್ಗಿಸಿರ್ಬಹುದೇನೋ ಗೊತ್ತಿಲ್ಲ. ಸೊ ಸೈಕಲ್ ಚೈನ್ ತರ ತಿರ್ಗಿಸಿದ್ರು ಅದರ ಪ್ರಭಾವ ಇರುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ದುಷ್ಟರ ಸಾಂಗತ್ಯವನ್ನು ಮಾಡಿದಾಗ, ಅದ್ರ ಜೊತೆಗೆ ವೈಷ್ಣವ ಅಪರಾಧವನ್ನು ಮಾಡಿದಾಗ, ಸೊ ಯಾರು ಅವ್ರಿಗೆ ಭಗವಂತನ ನಾಮವನ್ನ ಕೊಟ್ಟಿರ್ತಾರೆ, ಸೊ ಯಾರು ಅವನಿಗೆ ಭಕ್ತಿ ಮಾರ್ಗವನ್ನ ತೋರಿಸಿರ್ತಾರೆ, ಅವ್ರ ಬಗ್ಗೆ ಕೀಳಾದ ಅಭಿಪ್ರಾಯ ಇಟ್ಕೊಳ್ಳೋದೇ ಮಹಾವೈಷ್ಣವ ಅಪರಾಧ. ಸೊ ಅವ್ರನ್ನ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡು ಅವ್ರಿಗೆ ಅಪರಾಧ ಮಾಡಿ ಸೊ ಸೊ ಇದು ತುಂಬಾ ಸೂಕ್ಷ್ಮವಾದಂಥದ್ದು. ನಾನು ಸುಮ್ಮನೆ ಸೈಕಲ್ ಚೈನ್ ತರ ಜಪಮಾಲೆ ತಿರ್ಗಿಸೋದ್ರಿಂದ ಏನು ಉಪಯೋಗ ಇಲ್ಲ. ಸೊ ಹರಿಕಥೆಯನ್ನ ತುಂಬಾ ಶ್ರದ್ಧೆಯಿಂದ ಶ್ರವಣ ಮಾಡ್ಬೇಕು. ಭಕ್ತಿಯಿಂದ ಜಪ ಮಾಡಿ ವೈಷ್ಣವರ ಸೇವೆ ಮಾಡಿದಾಗ ಮಾತ್ರ ನಾವು ಭಕ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ. ಆ, ಹರೇ ಕೃಷ್ಣ ಪ್ರಭು. ಸೊ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ಶಿರೂರ್ ಪ್ರಭುಗಳು ಇದೇ ರೀತಿಯಾಗಿ ಭಗವಂತನ ಗುಣಗಾನ ಮಾಡ್ತಾ ಇರ್ಲಿ ಅಂತ ಅವ್ರಿಗೋಸ್ಕರ ಒಂದ್ ಬಾರಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರಗಳನ್ನ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಶ್ಲೋಕ. ಓಕೆ, ಹರೇ ಇವಾಗ ಕೃಷ್ಣ ಒಂದು ಪ್ರಭುಜಿ, ಇನ್ನೊಂದು ವಿಷಯ ನನಗೆ ಎಸ್ ಈ ಒಂದು ಆ
ಅಧ್ಯಾಯ ಅಂದ್ರೆ ಈ ಒಂದು ಅಧಿವೇಶನಕ್ಕೆ ನನಗೆ ಸಹಾಯ ಮಾಡಿದಂತ ನಮ್ಮ ಈ PPT ರೆಡಿ ಮಾಡಿಕೊಟ್ಟಿದ್ದಾಗಬಹುದು ಮಂಜುನಾಥ್ ಪ್ರಭು ಅವರಿಗೆ ಮತ್ತು ಶೇಷಾದ್ರಿ ಪ್ರಭು ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ವೈಷ್ಣವರು ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಹರೇ ಕೃಷ್ಣ ಪ್ರಭು. ಸೊ ಕೆಲವೊಂದು ಅನೌನ್ಸ್ಮೆಂಟ್ಸ್ ಇದೆ. ಅನೌನ್ಸ್ಮೆಂಟ್ಸ್ ಆದ್ಮೇಲೆ ಸರಿ. ಪ್ರಭುಗಳ ಹತ್ರ ಪ್ರಶ್ನೋತ್ತರಗಳನ್ನ ತಗೊಳ್ಳೋಣ. ಸೊ ಮೊದಲನೇದಾಗಿ ಗೀತಾ ದರ್ಶನ ಅಧಿವೇಶನಗಳು ನಾಳೆ ಶುರು ಆಗ್ತಾ ಇದೆ. ಸೊ ಇದು ಅತ್ಯಂತ ಪವಿತ್ರವಾದಂತಹ ಪುರುಷೋತ್ತಮ ಮಾಸದಲ್ಲಿ ಹಲವಾರು ಭಕ್ತರುಗಳು ತುಂಬಾ ಶ್ರದ್ಧಾ ಭಕ್ತಿಯಿಂದ ಪ್ರಚಾರ ಮಾಡಿದ್ದಾರೆ. ಆದ್ರೂ ಸಹ ಯಾಕೋ ಈ ಸಲ ಸ್ವಲ್ಪ ಆಚರಣೆ ತಮ್ಮ ಸಾಧನೆಯಲ್ಲಿ ಭಕ್ತರು ಜಾಸ್ತಿ ಸಿಕ್ಕಾಕೊಂಡ್ರು ಅನ್ಸುತ್ತೆ. ಸೊ ಪ್ರಚಾರ ಅನ್ನೋದು ಪ್ರಭುಗಳು ಎಕ್ಸ್ಪೆಕ್ಟ್ ಮಾಡಿರೋ ಹಂತಕ್ಕೆ ಆಗ್ಲಿಲ್ಲ. ಅಷ್ಟೊಂದು ಭಕ್ತರು ಜಾಯ್ನ್ ಆಗ್ಲಿಲ್ಲ. ಇರ್ಲಿ, ತೊಂದರೆ ಇಲ್ಲ. ಆದ್ರೆ ಇವಾಗ ಯಾರಿಗೆಲ್ಲ ನಾವು ಪ್ರಚಾರ ಮಾಡಿದೀರಾ, ಸೊ ಅದು ಫಲ ಕೊಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನ ಬಹಳ ಮುಖ್ಯವಾದಂಥದ್ದು. ಸೊ ಇವತ್ತು ನಾವು ಅವರಿಗೆ ಪುನರ್ ನೆನಪನ್ನು ಮಾಡ್ಬೇಕು. ಒಂದು ತಿಂಗಳಿಂದ ಏನೋ ಜಾಯ್ನ್ ಆಗಿರ್ತಾರೆ ಅಥವಾ 15 ದಿನದಿಂದ ಜಾಯ್ನ್ ಆಗಿರ್ತಾರೆ. ಮನುಷ್ಯ ಸಹಜವಾದಂತ ಗುಣ ಮರೆಯುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ನೀವು ಒಂದು ಕರೆ ಮಾಡಿ, ನಾಳೆ ಅಧಿವೇಶನ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅಂತ ನಿಮ್ಮದೇ ಆದ ರೀತಿಯಲ್ಲಿ ಅವ್ರು ಕೇಳೋ ರೀತಿಯಾಗಿ ಮಾಡೋದು ನಮ್ಮ ಧರ್ಮ ಆಗಿರುತ್ತೆ. ಅಷ್ಟು ದಿನದಿಂದ ಹಾಕಿರುವಂತ ಎಫರ್ಟ್ ಇವತ್ತು ಫಲವನ್ನು ಕೊಡುತ್ತೆ. ಅದನ್ನ ಮಾಡೋಣ. ಮತ್ತೆ ಯಾರೆಲ್ಲ ಭಕ್ತರು ಕಾಲಿಂಗ್ ಸರ್ವಿಸ್ ತಗೊಂಡು ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ದಾರೆ, ಸೊ ಅವ್ರಿಗೆಲ್ಲ ಶ್ರೀಲ ಪ್ರಭುಪಾದರ ಅನುಗ್ರಹ ಆಗ್ಲಿ. ಚೆನ್ನಾಗಿ ಅವರು ಮಾತಾಡ್ತಾ ಭಗವಂತನ ಕೊಡೋ ರೀತಿಯಾಗಿ ಸೊ ಅವ್ರಿಗೆ ಅನುಗ್ರಹ ಆಗ್ಲಿ ಅಂತ ಅವ್ರು ಒಂದ್ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಕಾಲಿಂಗ್ ಸರ್ವಿಸ್ ತಗೊಂಡಿರೋರು ಮಾತ್ರ ಅಲ್ಲ, ಸೊ ಇವಾಗ ಸಪೋಸ್ ನಾನು ಯಾರೋ ಒಂದು 10 ಜನ ಭಕ್ತರು ಸೇರಿಸಿರ್ತೀನಿ, ಇನ್ಸ್ಪಿರೇಷನ್ ಮಾಡಿರ್ತೀನಿ. ಸೊ ಅವ್ರಿಗೆ ನಾನು ವೈಯಕ್ತಿಕವಾಗಿ ಕರೆ ಮಾಡಿ ನಾಳೆ ಕೇಳಿ ಅಂತ ಹೇಳುವಂಥದ್ದು. ಓಕೆ. ಸೊ ಎರಡನೇದು ಬಂದು ನಮ್ಗೆ ಒಂದು ಪಾಣಿಹಟ್ಟಿ ಯಾತ್ರೆ 28ನೇ ಜೂನ್ ಚಂದ್ರವನ ಆಶ್ರಮದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು 8 ವರ್ಷದ ನಂತರ ನಮ್ಮ HBR ಇಸ್ಕಾನ್ HBR ಟೆಂಪಲ್ ಇಂದ ನಡೀತಾ ಇರೋದು. ಸೊ ಎಲ್ಲಾ ಮಹಾಚಕ್ರಗಳು, ಹೇಗೆ ಪ್ರಹ್ಲಾದ್ ಮಹಾಚಕ್ರದಲ್ಲಿ ಹಲವಾರು ಸರ್ಕಲ್ಗಳಿದೆ, ಹಲವಾರು ಸಬ್ ಗ್ರೂಪ್ಸ್ ಇದೆ, ಈ ತರ ಸೊ ಹಲವಾರು ಮಹಾಚಕ್ರಗಳಿದೆ. ಅವರೆಲ್ಲಾ ಮಹಾಚಕ್ರಗಳ ಸಮ್ಮಿಲನ ಅನ್ನೋದಲ್ಲಾಗುತ್ತೆ. ತುಂಬಾ ಒಳ್ಳೆಯ ಕೀರ್ತನೆ, ಸ್ನಾನ ಮತ್ತೆ ಚಿಡಾದಹಿ ಉತ್ಸವ ಅನ್ನೋದಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಅಪರೂಪವಾದಂತ ಒಂದು ಸಂಗಮದಲ್ಲಿ ಸಮಾಗಮ, ಎಲ್ಲಾ ಭಕ್ತರ ಸಮಾಗಮ ಇರುತ್ತೆ, ನದಿ ಸ್ನಾನ ಇರುತ್ತೆ. ದಯವಿಟ್ಟು ಭಾಗವಹಿಸಿ ಅಂತ ಬೇಡ್ಕೊಳ್ತೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೂಗಲ್ ಫಾರ್ಮ್ ಇದೆಲ್ಲ ಬರುತ್ತೆ. ಇವಾಗ ಜಸ್ಟ್ ಅಟೆಂಡೆನ್ಸ್ ತಗೊಂಡಿದ್ವಿ. ಸೊ ಇಡೀ ಮಹಾಚಕ್ರದ ಕಡೆಯಿಂದ ಬರೀ 40 ಜನ ಭಕ್ತರು ಬರ್ತೀವಿ ಅಂತ ಅಂತ ಕೊಟ್ಟಿದ್ರು ಪೋಲಲ್ಲಿ. ಆದ್ರೆ ನನ್ನ ಪ್ರಕಾರ 41 ಜನ ಎಲ್ಲ ಇನ್ನು ಜಾಸ್ತಿ ಭಕ್ತರು ಬರುವಂತ ಸಾಧ್ಯತೆ ಇದೆ. ಆದ್ರೆ ಆ ಪೋಲ್ ಎಲ್ಲೋ ಮಿಸ್ ಆಗಿರುತ್ತೆ ಅನ್ಸುತ್ತೆ. ತೊಂದರೆ ಇಲ್ಲ, ದಯವಿಟ್ಟು ನೆನಪಲ್ಲಿ ಇಟ್ಕೊಂಡಿದ್ದು ಪಾಣಿಹಟ್ಟಿ ಯಾತ್ರೆ ಇದೇ ತಿಂಗಳ 28ನೇ ತಾರೀಕಲ್ಲಿ ಭಾಗವಹಿಸ್ಬೇಕು. ಮತ್ತೆ ಅದಾದ ನಂತರ ನಮ್ಮ ಮಧುಸೂದನ ಸರ್ಕಲ್ ಇಂದ ಒನ್ ಡೇ ಟ್ರಿಪ್ ಇದೆ. ಶ್ರೀ ಸುದರ್ಶನ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಗುಮಲಾಪುರ, ಅಂದ್ರೆ ಹೊಸೂರು, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಬಂದ್ರೆ ನಮ್ಮ ಕರ್ನಾಟಕ ಬಾರ್ಡರ್ ಅಂತ ಹೇಳ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರುವಂತವ್ರು, ಮತ್ತೆ ಬೆಂಗಳೂರಿಗೆ ಈ ಕಡೆ ಬಂತು ಅಂದ್ರೆ ಮೈಸೂರು ರೋಡು, ಈ ಕಡೆ ಎಲ್ಲಾ ಭಕ್ತರಿಗೂ ಸಹ ಆತರ ಆಗುತ್ತೆ. ಮತ್ತೆ ಈಗ ತುಮಕೂರು ಕಡೆಯಿಂದ ಬರುವಂತವ್ರು ಸಹ ನೈಸ್ ರೋಡ್ ಅಲ್ಲಿ ಬಂದು ಅತ್ಯಂತ ಫಾಸ್ಟ್ ಆಗಿ ಬರ್ಬೋದು. ನಾವು ರೂಟ್ ಮ್ಯಾಪ್ ನೋಡ್ತಾ ಇದ್ವಿ. ಸೊ ಪ್ರಭುಗಳ ಮನೆಯಿಂದ ಬರೋದಕ್ಕೆ ಎಷ್ಟು ಸಮಯ ಆಗುತ್ತೆ, ಅದಕ್ಕಿಂತ ಬೇಗ ತುಮಕೂರಿಂದ ಭಕ್ತರು ಬರ್ಬೋದು. ಯಾಕೆಂದ್ರೆ ಅವರು ನ್ಯಾಷನಲ್ ಹೈವೇ ನಲ್ಲಿ ಬಂದ್ಬಿಡ್ತಾರೆ, ಮತ್ತೆ ನೈಸ್ ರೋಡ್ ಅಲ್ಲಿ ಎಂಟ್ರಿ ತಗೋತಾರೆ. ಸೊ ಹೀಗೆ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಸಾಧ್ಯವಾದಷ್ಟು ಭಾಗವಹಿಸಿ. ಎಕ್ಸ್ಪೆಷಲಿ ನಮ್ಮ ಬಲದೇವ ಚಕ್ರದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಸರ್ಕಲ್, ಈಗ ಮಧುಸೂದನ ಸರ್ಕಲ್ ಅವರು ಮುಖ್ಯ ಸೇವೆ ತಗೊಂಡಿದ್ದಾರೆ. ಬಟ್ ಬೇರೆ ಚಕ್ರದವರಿಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತ ಅವಕಾಶ ಇರುತ್ತೆ, 1 ಅಥವಾ 2. ಯಾಕೆಂದ್ರೆ ಮಧುಸೂದನ ಸರ್ಕಲ್ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸೇವೆನಲ್ಲಿ ತೊಡಗಿರೋದ್ರಿಂದ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬೇರೆ ಸರ್ಕಲ್ ಅವ್ರಿಗೆ ಅವಕಾಶ ಇರುತ್ತೆ. ಹಾಗಾಗಿ ತಾವು ಉತ್ಸಾಹದಿಂದ ಭಾಗವಹಿಸಿ ಲತಾ ಮಾತಾಜಿ ಅವರಿಗೆ ತಮ್ಮ ಹೆಸರುಗಳನ್ನ ಕೊಡ್ಬೇಕಂತ ಬೇಡ್ಕೊಳ್ತೀವಿ. ಓಕೆ, ಹರೇ ಕೃಷ್ಣ. ಸೊ ಇದನ್ನ ಬಿಟ್ಟು ಬೇರೆ ಏನಾದ್ರು ಅನೌನ್ಸ್ಮೆಂಟ್ ಮಿಸ್ ಆಗಿದ್ರೆ ರೆಪ್ರೆಸೆಂಟೇಟಿವ್ಸ್ ತಿಳಿಸ್ಬೇಕಂತ ಬೇಡ್ಕೊಳ್ತೀವಿ. ಹರೇ ಕೃಷ್ಣ ಪ್ರಭು. ಹೇಳಿ. ಹರೇ ಕೃಷ್ಣ. ಅನಿಲ್ ಪ್ರಭು ಅವರ ಮನೆಯಲ್ಲಿ ಹೌಸ್ ಪ್ರೋಗ್ರಾಮ್ ಇದೆ ಪ್ರಭು. ಇವತ್ತು ಅನಿಲ್ ಪ್ರಭುಗಳ ಮನೆಯಲ್ಲಿ ಹೌಸ್ ಪ್ರೋಗ್ರಾಮ್ ಇದೆ. ಅದನ್ನು ಸಹ ಅನಂತಪುರ ಅಂದ್ರೆ
ಅನಂತನಗರ ನಗರ. ಎಲೆಕ್ಟ್ರಾನಿಕ್ ಸಿಟಿನಲ್ಲೇನೆ. ಸೊ ಈ ಕಡೆ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಭಕ್ತರೆಲ್ಲರೂ ಸಹ ಆಲ್ರೆಡಿ ಇನ್ವೈಟ್ ಮಾಡಿದರೆ ಭಕ್ತರೆಲ್ಲರನ್ನು ಸಹ ಯಾರಿಗಾದ್ರೂ ಇನ್ನು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾತಾಜಿಯವರು ಗ್ರೂಪ್ ಅಲ್ಲೆಲ್ಲ ಪೋಸ್ಟ್ ಮಾಡಿದ್ದಾರೆ ಲೊಕೇಶನ್ ಮತ್ತೆ ಇದೆಲ್ಲ. ಇವತ್ತು ಪ್ರಭುಗಳು ಬರ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಹಲವಾರು ಭಕ್ತರು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಸರೌಂಡಿಂಗ್ ಅಲ್ಲಿ ಇದ್ದಂತ ಎಲ್ಲಾ ಭಕ್ತರನ್ನು ಸಹ ಮೆಟ್ರೋ ಅಲ್ಲಿ ಹತ್ರ ಸೇರ್ತಾರೆ. ಇದೆ ಪ್ರಭು. ಮೆಟ್ರೋ ಎಲ್ಲ ಹತ್ರ ಇದೆ, ಮೆಟ್ರೋ ಅಲ್ಲಿ ಬರ್ಬೋದು. ಸಿಟಿನಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಬಂದಿದೆ ಅಂತ ಹೇಳ್ತಿದ್ದಾರೆ ಮಾತಾಜಿ. ಸ್ಕೂಲ್ ಹಾಗಾಗಿ ಗೇಟ್ ಅಲ್ಲಿ ಸಿಟಿನಲ್ಲಿ ಇಳ್ಕೊಂಡು ಬರ್ತಾರೆ. ಇರ್ತಕ್ಕಂಥ ಭಕ್ತರನ್ನು ಸಹ ಉಸ್ಕೂರ್ ಗೇಟ್ ಅಲ್ಲಿ ಇಟ್ಕೊಂಡು ಆಟೋ ಇಟ್ಕೊಂಡು ಬರ್ಬೋದು. ಓಕೆನಾ? ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು, ಮಾತಾಜಿ. ಪವಿತ್ರ ಮಾತಾಜಿ ಅವ್ರಿಗೆ ಹೆಲ್ತ್ ವಿಷಯ ಇದೆ. ಅವರು ಗಂಡಾಂತರದಿಂದ ಪಾರಾಗಿದ್ದಾರೆ ಪ್ರಭು, ಗುರು ಕೃಷ್ಣರ ಒಂದು ಆಶೀರ್ವಾದದಿಂದ. ಅವ್ರಿಗೆ ಬ್ಲೆಸ್ಸಿಂಗ್ ಏನಾಗಿದೆ ಮಾಡಿ ಮಾತಾಜಿ? ಪ್ರಭು, ಹೇಳ್ಬೋದಾ? ಹಾ ಹೇಳಿ ಮಾತಾಜಿ, ಅದರಲ್ಲೇ ಇದೆ. ಗೂಳಿ ಅಂತಾರಲ್ಲ ಎತ್ತು, ಅದು ಪಕ್ಕದಲ್ಲೇ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಪ್ರಭು, ಅದು ತುಂಬಾ ಡೇಂಜರ್ ಅಂತ. ಅದು ಚುಟ್ಬಿಟ್ಟಿದೆ ಪ್ರಭು, ಅವ್ರಿಗೆ ಹಾಕಿ ಕೆಳಗಡೆ ಹಾಕಿ ತುಳಿದ್ ಬಿಟ್ಟಿದೆ ಅವ್ರಿಗೆ. ಓಕೆ ಮಾತಾಜಿ ಅವ್ರು ಎಲ್ಲಿರೋದು? ಮಂಡ್ಯ. ಹರೇ ಕೃಷ್ಣ ಪವಿತ್ರ ಹರೇ ಮಾತಾಜಿ. ಕೃಷ್ಣ, ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಪ್ರಭು. ಮೈಸೂರ್ ಹತ್ರ ಪ್ರಭು. ಅದು ಗುಳಿ ಅಲ್ಲ ಮಾತಾಜಿ, ಹಸುನೆ. ಅದು ಗರ್ಭ ಆಗಿರೋಂತ ಹಸುನೆ ಮಾತಾಜಿ. ಅದು ಸ್ವಲ್ಪ ಆತರ ಏನೋ ನಿಮ್ದು ಹಸುನಾ ಪ್ರಭು. ಬೇರೆಯವ್ರದ? ಬೇರೆಯವ್ರು ಸಾಕ್ಬಿಟ್ಟಿದ್ದ, ನಮ್ದಲ್ಲ ನೀವು ಪ್ರಭು, ಪಕ್ಕದ ಮನೆಯವ್ರದ್ದು ಪ್ರಭು. ಯಾವಾಗಾದ್ರೂ ನಮ್ದಲ್ಲ ಆತರ ಮಾಡ್ತಿತ್ತ ಹಸು ಆತರ? ಪ್ರಭು. ಅದು ಸ್ವಲ್ಪ ಕ್ರೂರ ಹಸುನೆ ಅಂತೆ. ಯಾರಾದ್ರೂ ಹೋದ್ರೆ ತಿವಿಯೋದು ಆತರ ಎಲ್ಲಾ ಮಾಡ್ತಾ ಇತ್ತಂತದ್ದು. ಅದನ್ನ ಅವರು ಬಿಟ್ಬಿಟ್ಟಿದ್ದಾರೆ ಮೇಯಕ್ಕೆ. ಅದು ಹಗ್ಗ ಏನು ಕಟ್ಟಿರ್ಲಿಲ್ಲ ಅಲ್ಲ, ಅದು ಓಡಾಡಕ್ ಹಂಗೆ ಬಿಟ್ಬಿಟ್ಟಿದ್ದಾರೆ. ನಾನ್ ಸುಮ್ನೆ ನನ್ ರೋಡಲ್ಲಿ ನನ್ ಪಾಡಗ್ ನಾನು ಹೋಗ್ತಾ ಇದ್ರೆ ಅದು ಸಡನ್ ಬಂದಿ ಮೇಲೆ ಎರಗ್ಬಿಟ್ಟಿತ್ತು ಪ್ರಭು. ಓಕೆ ಮಾತಾಜಿ ಅವರು ಬೇಗ ಗಾಯಗಳು ಆಗಿದ್ದಾರೆ, ಬೇಗ ಗುಣಮುಖರಾಗಿ ಭಗವಂತನ ಸೇವೆಗೆ ಮರಳಿ ಚೆನ್ನಾಗಿ ಶ್ರದ್ಧೆಯಿಂದ ಭಕ್ತಿ ಸೇವೆಯನ್ನು ಬರೋ ರೀತಿಯಾಗಿ ಆಗ್ಲಿ ಅಂತ ಒಂದ್ ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದಗಳು ಪ್ರಭು, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಎಲ್ಲರ ಹೃದಯದಲ್ಲಿ ಭಗವಂತನೇ ಇರ್ತಾರೆ ಮಾತಾಜಿ. ಸೊ ನಮ್ಮ ಸಮಯ ಆ ಕಡೆ ಈ ಕಡೆ ಆದಾಗ ಸೊ ಏನೋ ದೊಡ್ಡದಾಗ ಆಗ್ಬೇಕಾಗಿರೋದು ಚಿಕ್ಕದಾಗಿ ಆಗಿರುತ್ತೆ. ಸೊ ಭಗವಂತ ಪ್ರೊಟೆಕ್ಟ್ ಮಾಡಿ ಸಂಪೂರ್ಣ ಅವ್ರ ಭಾರ ಹೊತ್ಕೊಂಡು ಸ್ವಲ್ಪ ಮಾತ್ರ ನಮ್ಗೆ ಬಿಟ್ಟಿರ್ತಾರೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಜಪ ಚೆನ್ನಾಗಿ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ. ಓಕೆ, ಹರೇ ಕೃಷ್ಣ. ನಾಗಮಣಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಪ್ರಭು ಏನಿಲ್ಲ ಪ್ರಭು, ಪ್ರೀತಿ ಮಾತಾಜಿ ನಾವೆಲ್ಲ ಕೋಲಾರಲ್ಲಿ ಸ್ವಲ್ಪ ಪ್ರಚಾರ ಮಾಡಕ್ ಹೋಗ್ತಾ ಇದೀವಿ ಪ್ರಭು. ಅವ್ರ ತಂದೆಯವರೆಲ್ಲ ಬರ್ತಾರೆ, ಅದೆಲ್ಲ ಚೆನ್ನಾಗಿ ಆಗ್ಲಿ ಅಂತ. ಮತ್ತೆ ಪ್ರಭುಗಳ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಪ್ರಭು. ಗೃಹಸ್ಥರು ಯಾವ ತರ ಭಕ್ತಿ ಮಾಡ್ಬೇಕು ಏನು ಅಂತ ಹೇಳಿದ್ರು. ನಾಗಮಣಿ ಮಾತಾಜಿಯವರು ಇವತ್ತು ಪ್ರಭುಗಳು ಏನ್ ಕ್ಲಾಸ್ ಮಾಡಿದ್ರು ಅದಕ್ಕೆ ಪೂರಕ ಆಗೋ ರೀತಿಯಾಗಿ ಸೊ ಭಗವಂತನ ಒಂದು ಪ್ರಚಾರ, ಭಗವದ್ಗೀತೆ ಪ್ರಚಾರಕ್ಕೆ ಹೋಗ್ತಾ ಇದಾರೆ ಭಕ್ತರ ಸಾಂಗತ್ಯದಲ್ಲಿ. ಸೊ ಕಾರ್ಯನೇ ತುಂಬಾ ಸನ್ಮಂಗಳಕರವಾಗಿದೆ. ಸೊ ಹಾಗಾಗಿ ಅದಕ್ಕೆ ನಾವು ಶುಭಾಶಯ ಕೋರುವಂತದ್ದು ಚಿಕ್ಕ ವಿಚಾರ ಆಗುತ್ತೆ. ಆದ್ರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಪ್ರಚಾರ ಆಗ್ಲಿ, ಭಗವಂತನ ಭಕ್ತಿ ಸೇವೆಗೆ ಹಲವಾರು ಭಕ್ತರು ಬಂದು ಸೇರೋ ರೀತಿಯಾಗಿ ಆಗ್ಲಿ ಅಂತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ. ಮತ್ತೆ ಇನ್ನೊಬ್ರು ಭಕ್ತರು ಧನ್ಯವಾದಗಳು ಕೇಳ್ತಾ ಪ್ರಭು. ಇದ್ರು, ಹರೇ ಕೃಷ್ಣ. ಹರೇ ಕೃಷ್ಣ. ಏನ್ ಪ್ರಭು ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮದ ಮೇಲೆ ಕಾರ್ಯಕ್ರಮ, ಶನಿವಾರ ಭಾನುವಾರ ಅಂತ ಒಂದು ಇದ್ ಬರುತ್ತೆ, ಯಾವಾಗ್ಲೂನು ನಾವು ಇರೋದೇ ಇಲ್ಲ ಪ್ರಭು ಮನೆಯಲ್ಲಿ ಕಾರ್ಯಕ್ರಮ ಎಷ್ಟು ಅಂತ ಅಟೆಂಡ್ ಮಾಡೋದು ಅಂತ. ಸೊ ಭಾಗ್ಯವಂತರು ಪ್ರಭು ನಾವೆಲ್ಲ. ಅದಕ್ಕೋಸ್ಕರನೇ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಉಳಿಯುವ ಪುತ್ಥಳಿ ಮುಂಬೆ. ಅಂದ್ರೆ ಸಾಧು ಸಜ್ಜನರ ಮನೆಯಲ್ಲಿ ಯಾವಾಗ್ಲೂ ನಿತ್ಯ ಸುಮಂಗಲ, ನಿತ್ಯ ಮಹೋತ್ಸವ. ಯಾವಾಗ್ಲೂ ಮಹೋತ್ಸವ ನಡೀತಾ ಇದ್ರೆ ಅದಕ್ಕೆ ಒಂದು ಶೋಭೆ. ಯಾವಾಗ್ಲೋ ಒಂದು ದಿನ ಹಬ್ಬ ಮಾಡುವಂತದ್ದು ಸಾಮಾನ್ಯ ಜನರ ಒಂದು ಇದು. ಆದ್ರೆ ಭಕ್ತರ ಜೀವನದಲ್ಲಿ ನೋಡ್ಬೋದು, ನಿತ್ಯ ಮಹೋತ್ಸವಗಳು ನಡೀತಾ ಇರುತ್ತೆ, ನಿತ್ಯ ಸುಮಂಗಲಗಳು ನಡೀತಾ ಇರುತ್ತೆ. ಸೊ ನಮ್ಗೆಲ್ಲ ಎಷ್ಟೆಷ್ಟು ಸಾಧ್ಯ ಆಗತ್ತಂಗಂತ ಬ್ಯಾಲೆನ್ಸ್ ಮಾಡ್ಬೇಕು ಸಂಸಾರ ಮತ್ತೆ ಇದನ್ನೆಲ್ಲ. ಆದ್ರೆ ಸಾಧ್ಯವಾದಷ್ಟು ಆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಸತ್ಸಂಗಗಳಲ್ಲಿ ತೊಡಗಿ ಅಂತ ಬೇಡ್ತೀವಿ. ಓಕೆನಾ? ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭು. ಮುಂದಿನ ವಾರ ಧನ್ಯವಾದಗಳು ಪ್ರಭು. ಹರೇ ಇದೆ ಪ್ರಭು. ಧನ್ಯವಾದಗಳು ಮಾತಾಜಿ.
ಹಾ, ಲತಾ ಮಾತಾಜಿ ಹೇಳಿ ಮಾತಾಜಿ, ನೀವೇ ಇನ್ವೈಟ್ ಮಾಡಿ. ಹರೇ ಕೃಷ್ಣ. ಗುರು ಕೃಷ್ಣರ ಆಶೀರ್ವಾದ, ವೈಷ್ಣವರ ಆಶೀರ್ವಾದದಿಂದ ನಮ್ಗೆ ಭಗವಂತನ ಅನುಗ್ರಹದಿಂದ ಒಂದು ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ. ಮುಂದಿನ ಭಾನುವಾರ ಹೌಸ್ ಪ್ರೋಗ್ರಾಮ್ ಮನೇಲಿ ಇಟ್ಕೊಂಡಿದೀವಿ. ಗುರು ಕೃಷ್ಣರ ಗುರುಗಳೆಲ್ಲ ಬರ್ತಾ ಇದ್ದಾರೆ. ಎಲ್ರೂ ಸಹ ಬರ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಒಂದು ಯಥಾಶಕ್ತಿ ಸೇವೆಯನ್ನ ಸ್ವೀಕಾರ ಮಾಡಿ ಅಂತ